ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಹಿಂದ ಟಿವಿಗೆ ಸ್ವಾಗತ. ಇವತ್ತಿನ ಸಂದರ್ಶನ ತುಂಬ ವಿಶೇಷ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ಕರ್ನಾಟಕದಲ್ಲಿ ಒಂದು ಸಮೀಕ್ಷೆಯ ವಿಷಯ ಎಲ್ಲ ಕಡೆ ಡಿಸ್ಕಷನ್ ಆಗ್ತಾಯಿದೆ. ಟಿ ವಿ ಆಗಿರ್ಬೋದು, ಪೇಪರ್ ಆಗಿರ್ಬೋದು. ಹಾಗಿದ್ರೆ ಈ ಸಮೀಕ್ಷೆ ಮಾಡ್ತಿರೋರು ಯಾರು, ಆ ಸಮೀಕ್ಷೆಯ ಒಂದೇನು ಆಯೋಗ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಜನ ನಿಜವಲ್ಲೂ ತುಂಬ ಕ್ಯೂರಿಯಸ್ ಆಗಿದ್ದಾರೆ. ಹಾಗಾಗಿ ಆ ವಿಶೇಷ ವ್ಯಕ್ತಿಯನ್ನು ನಾನು ಇವತ್ತು ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿಯಾದಂಥವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ಆರ್ ನಾಯಕ್ ಅವರು. ಅವ್ರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ್ ಆರ್ ನಾಯಕ್ ಅವರು ಯಾರು, ಇಷ್ಟು ದಿನ ಎಲ್ಲಿದ್ದರು, ಅವ್ರು ಹೆಂಗೆ ಆಯೋಗಕ್ಕೆ ಬಂದರು, ಸೊ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಡೀ ಕರ್ನಾಟಕ ಒಂದು ಆತುರತಾ ಇದೆ. ದಯವಿಟ್ಟು ತಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡ್ಬೇಕು ಸರ್. ನಾನು ಮೂಲತಃ ಹನೇಹಳ್ಳಿ ಅಂತ ಕುಮಟಾ ತಾಲೂಕಿನಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ನಿಂದ ಬಂದವನು, ನಮ್ಮ ಪೂರ್ವಜರೆಲ್ಲ ನಾವು. ಆದರೆ ನನ್ನ ತಂದೆಯವರು ಜುಡಿಷಿಯಲ್ ಸರ್ವಿಸ್ನಿಂದ ಇದ್ದಿದ್ದರಿಂದ ನಾವು ಬೆಳೆದಿದ್ದು ಎಲ್ಲ ಸ್ಟೇಟ್ನ ಎಲ್ಲ ಭಾಗದಲ್ಲೂ, ಬಿಜಾಪುರ, ಬೆಳಗಾವಿ, ಸಿರ್ಸಿ, ಬ್ಯಾಂಗ್ಳೂರು, ಮೈಸೂರು ಎಲ್ಲ ಸುತ್ತಾಕಿ ಎಲ್ಲ ಕಡೆನೂ ಕಲಿತು ಬಂದವನು ನಾನು ವೃತ್ತಿಯಲ್ಲಿ ವಕೀಲ. 50 ವರ್ಷ ಆದಮೇಲೆ ರಿಟೈರ್ ಆಗ್ತಾ ಇರುವಾಗ ಗಾರ್ಮೆಂಟ್ನವರು, ಸರ್ಕಾರದ ಇವರು ಈ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀರ ಅಂತ ಕೇಳಿದರು. ಹೀಗಾಗಿ ನಾನು ಒಪ್ಕೊಂಡು ಈಗ ಬಂದು ಈ ಫೆಬ್ರವರಿಯಲ್ಲಿ ನಾನು ಅಪಾಯಿಂಟ್ ಆದಮೇಲೆ ಚಾರ್ಜ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀನಿ. 40 ವರ್ಷ ಆದಮೇಲೆ ನನಗೆ ಹೈಕೋರ್ಟ್ನವರು ಸೀನಿಯರ್ ಕೌನ್ಸಿಲ್ ಅಂತ ಡೆಸಿಗ್ನೇಟ್ ಮಾಡಿದರು. 2015ರಲ್ಲಿ ನನಗೆ ಸರ್ಕಾರದವರು ಅಡ್ವೊಕೇಟ್ ಜನರಲ್ ಅಂತ ಅಪಾಯಿಂಟ್ ಮಾಡಿದರು. 2017ರಲ್ಲಿ ಸರ್ಕಾರದ್ದು ಎಲೆಕ್ಷನ್ ಬಂದಾಗ ಚೇಂಜ್ ಆದವಾಗ ನಾನು ರಿಸೈನ್ ಮಾಡಿ ಮತ್ತು ಸೀನಿಯರ್ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಈ ವರ್ಷದ ಜನವರಿಯಲ್ಲಿ ಸರ್ಕಾರದವ್ರು ನನಗೆ ಈ ಆಯೋಗದಲ್ಲಿ ತಮ್ಮ ಸೇವೆ ಅವಶ್ಯಕತೆ ಇದೆ, ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದವಾಗ ನಾನು ಒಪ್ಕೊಂಡು ಶುರು ಮಾಡಿದೆ. ಫೆಬ್ರವರಿಯಲ್ಲಿ ನಾನು ಚಾರ್ಜ್ ತೊಗೊಂಡು ಅಲ್ಲಿಂದ ವರ್ಕ್ ಮಾಡ್ತಾ ಶುರು ಮಾಡಿದೆ. ಓಕೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಇದು ಮೂಲ ಉದ್ದೇಶ ಏನು ಸರ್? ಜೊತೆಗೆ ಅವ್ರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ? ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ನಲ್ಲಿ ಬಹಳ ಮುಖ್ಯವಾದ ಫಂಡಮೆಂಟಲ್ ರೈಟ್ಸ್ ಅಂದರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆ ಇರಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇದೆ. ಆರ್ಟಿಕಲ್ 14ರಲ್ಲಿ ಎಲ್ರಿಗೂ ಸಮಾನತೆಯ ಗ್ಯಾರಂಟಿ ಇದೆ. ಆದರೆ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇಲ್ಲ. ನಿಜ. ಅದನ್ನು ಸರಿಪಡಿಸಲಿಕ್ಕೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ 15-16 ಅಂತ 15-16ರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಅಸಮಾನತೆಯನ್ನು ಸರಿಪಡಿಸಲಿಕ್ಕೆ ಕೆಳಗಡೆ ಇದ್ದವರಿಗೆ ಮೇಲೆ ತರಲಿಕ್ಕೆ ಕೆಲವು ಪ್ರೋತ್ಸಾಹನ ಕೊಟ್ಟರೆ ಅವರಿಗೆ ಅನುಕೂಲ ಆಗಿ ಎಲ್ಲರೂ ಸಮಾನತೆಗೆ ಬರ್ತಾರೆ ಅಂತ ಹೇಳಿ ಕೆಲವು ಎಕ್ಸೆಪ್ಷನ್ಸ್ ಮಾಡಿ, ಅದರಲ್ಲಿ ರಿಸರ್ವೇಷನ್ ಇಸ್ ಒನ್ ಆಫ್ ದಿ ಪ್ರಾವಿಷನ್ಸ್. ರಿಸರ್ವೇಷನ್ನು ಎಜುಕೇಷನ್ನು ಮತ್ತು ಎಂಪ್ಲಾಯ್ಮೆಂಟು ಮುಖ್ಯವಾಗಿರೋದು. ಯಾವುದೇ ಸಮಾಜದಲ್ಲಿ ಒಬ್ಬರಿಗೆ ಮೇಲೆ ತರಲಿಕ್ಕೆ ಅವರ ಆರ್ಥಿಕ, ಶೈಕ್ಷಣಿಕ ಮತ್ತು ಸಮಾಜದಲ್ಲಿ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಆದರೆ ಮಾತ್ರ ಸಮಾನತೆ ಬರ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಇದರಿಂದ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇರೋದ್ರಿಂದ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬಿಗೆ ರಿಸರ್ವೇಷನ್ನು ಮುಂಚೆಯಿಂದನೂ ಬಂದಿತ್ತು. ತದನಂತರ ಸ್ವಲ್ಪ ದಿವಸಗಳಾದಮೇಲೆ ಈ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೂ ಮಾಡಬೇಕು ಅಂತ ಹೇಳಿ ಸುಮಾರಷ್ಟು ಆಯೋಗಗಳು ಎಲ್ಲ ಆಗಿತ್ತು. ಮುಂಚೆ ಶುರುವಾದವಾಗ ಒಂದು ಮಂಡಲ್ ಕಮಿಷನ್ ಅಂತ ಆಯೋಗದ ರಿಪೋರ್ಟ್ ಬಂತು. ಮಂಡಲ್ ಕಮಿಷನ್ ರಿಪೋರ್ಟ್ನಲ್ಲಿ ಹೀಗೆ
ಬ್ಯಾಕ್ವರ್ಡ್ ಕ್ಲಾಸಸ್ನವರಿಗೂ ಒಂದು ಸ್ವಲ್ಪ ರಿಸರ್ವೇಷನ್ ಕೊಡಬೇಕು, ಅವರು ಈಕ್ವಾಲಿಟಿ ತರಲಿಕ್ಕೆ ಅವಶ್ಯಕತೆ ಇದೆ ಅಂತ ರಿಕಮೆಂಡ್ ಮಾಡಿದವಾಗ ಅದಕ್ಕೆ ಭಾಳಷ್ಟು ಅಪೋಸಿಷನ್ ಆಯಿತು. ಓಕೆ. ಅಪೋಸಿಷನ್ ಅಂದರೆ ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ಗಲಾಟೆ ಇದು ಆಗಿ ಕೊನೆಗೆ ಅದು ಸುಪ್ರೀಂ ಕೋರ್ಟಿಗೆ ಹೋದವಾಗ ಇಂದಿರಾ ಸಾನಿ ಅಂತ ಒಂದು ಜಡ್ಜ್ಮೆಂಟ್ ಬಂತು. ಇಂದಿರಾ ಸಾನಿ ಜಡ್ಜ್ಮೆಂಟ್ನಲ್ಲಿ ಇದು ಅವಶ್ಯಕತೆ ಇದೆ, ರಿಸರ್ವೇಷನ್ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೂ ಕೊಡಬೇಕು, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಕೊಟ್ಟಾಗೆ ಅಂತ ಹೇಳಿ ತೀರ್ಮಾನ ಆದವಾಗ ಆ ಜಡ್ಜ್ಮೆಂಟ್ನಲ್ಲೇ ಸುಪ್ರೀಂ ಕೋರ್ಟ್ನವರು ಎಲ್ಲ ಸ್ಟೇಟ್ನಲ್ಲೂ ಈ ರಿಸರ್ವೇಷನ್ ಪ್ರೊವೈಡ್ ಮಾಡಬೇಕು, ಅದಕ್ಕೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಡ್ತು. ಅದರಿಂದ ನಮ್ಮ ರಾಜ್ಯದಲ್ಲಿ 1995ರಲ್ಲಿ ಒಂದು ಆ್ಯಕ್ಟ್ ಬಂದು ಅದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಒಂದು ಚೇರ್ಮನ್ ಇರ್ತಾರೆ, 5 ಜನ ಮೆಂಬರ್ಸ್ ಇರ್ತಾರೆ. ಅವರು ಇದನ್ನೆಲ್ಲ ಚರ್ಚೆ ಮಾಡಿ ಅದರಲ್ಲಿ ಮೇನ್ ಫಂಕ್ಷನ್ ಇರೋದು ಸೆಕ್ಷನ್ 9ನಲ್ಲಿ ಸರ್ವೆ ಮಾಡಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟರೆ ಸೆಕ್ಷನ್ 11 ಅಂತ ಇದೆ, ಅದರಲ್ಲಿ ಸರ್ಕಾರದವರು ಪ್ರತಿ 10 ವರ್ಷಕ್ಕೆ ಈ ಸಮಾಜದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ ಏನು ಚೇಂಜಸ್ ಆಗಿದೆ, ಯಾರು ಮುಂದೋಗಿದ್ದಾರೆ, ಯಾರು ಹಿಂದೆ ಹೋಗ್ಕೊಂಡಿದ್ದಾರೆ, ಅದನ್ನೆಲ್ಲ ತಿಳ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಒಂದು ಮ್ಯಾಂಡೇಟ್ ಇದೆ. ಅದರ ಪ್ರಕಾರ ಸರ್ಕಾರದವರು ಪ್ರತಿ 10 ವರ್ಷಕ್ಕೆ ಒಂದೊಂದು ಸಾರಿ ಅದನ್ನು ರಿವ್ಯೂ ಮಾಡ್ತಾರೆ. ಯಾವುದು ಪಟ್ಟಿ ಏನಿದೆ ಅದನ್ನು ರಿವ್ಯೂ ಮಾಡ್ತಾರೆ. ಆ ಪಟ್ಟಿ ರಿವ್ಯೂ ಮಾಡಲಿಕ್ಕೆ ದತ್ತಾಂಶ ಬೇಕಾಗ್ತದೆ ಅಂಥೇಳಿ 9ರಲ್ಲಿ ಸರ್ವೆ ಮಾಡ್ತಾರೆ. ಈ ಸರ್ವೆಯಿಂದ ಅದರಲ್ಲಿ ಏನು ದತ್ತಾಂಶ ಬರ್ತದೆ ಅದರ ಬೇಸಿಸ್ ಮೇಲೆ ನಮ್ಮ ಆಯೋಗದವರು ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ತಾರೆ, ಇಂತಿಂಥ ಕಾಸ್ಟ್ನವರು ಇಂತಿಂಥ ಜನ ಇವರು ಅಲ್ಲೇ ಉಳಿದಿದ್ದಾರೆ ಅಥವಾ ಕಡಿಮೆಯಲ್ಲಿ ಹೋಗಿದ್ದಾರೆ ಅಥವಾ ಮೇಲೆ ಬಂದಿದ್ದಾರೆ, ಅವ್ರನ್ನ ತೆಗೆದುಹಾಕ್ಲಿಕ್ಕೆ ಅವಕಾಶ ಇದೆ ಅಂತ ಎಲ್ಲ ರೆಕಮೆಂಡ್ ಮಾಡಿದ ಮೇಲೆ ಅದರ ಬೇಸಿಸ್ ಮೇಲೆ ಸರ್ಕಾರದವರು ಒಂದು ರಿವ್ಯೂ ಮಾಡಿ ಬೆನಿಫಿಟನ್ನು ಕಂಟಿನ್ಯೂ ಮಾಡಬೇಕು, ತೆಗಿಬೇಕು, ಹೆಚ್ಚಾಗಬೇಕು, ಅವನ್ನೆಲ್ಲ ವಿಚಾರ ಮಾಡಿ ಒಂದು ಆರ್ಡರ್ ಮಾಡ್ತದೆ. ನಮ್ಮ ಆ್ಯಕ್ಟ್ ಬರೋಕ್ಕಿಂತ ಮುಂಚೆನೇ, ಅಂದರೆ ಇಂದಿರಾ ಸಾನಿ ಜಡ್ಜ್ಮೆಂಟ್ ಆಗೋಕ್ಕಿಂತ ಮುಂಚೆನೇ ನಮ್ಮ ರಾಜ್ಯದಲ್ಲಿ ಮಹಾರಾಜರ ಕಾಲದಿಂದನೂ ರಿಸರ್ವೇಷನಿಗೆ ಅವಶ್ಯಕತೆ ಇದೆ ಅಂಥೇಳಿ ಆವಾಗ ಅದು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಸೀಮಿತವಾಗಿತ್ತು. ಮಿಲ್ಲರ್ ಕಮಿಷನ್ ಅಂತ ಒಂದಿತ್ತು, ಜಸ್ಟಿಸ್ ಇದು. ಅದರ ಪ್ರಕಾರ ಆವಾಗ ಮಾಡಿದರು, ಯಾವುದು ನಮ್ಮ ರಿಆರ್ಗನೈಸೇಷನ್ಗಿಂತ ಮುಂಚೆ. ಅದರ ನಂತರ ದೇವರಾಜ ಅರಸವ್ರ ಕಾಲದಲ್ಲಿ ಹಾವನೂರು ಅವ್ರನ್ನ ಅಪಾಯಿಂಟ್ ಮಾಡಿ ಇದಕ್ಕೆ ಒಂದು ಎಲ್ಲ ವಿಚಾರಣೆ ಮಾಡಿ ಒಂದು ರಿಪೋರ್ಟ್ ಕೊಡಿ, ಅದರ ಬೇಸಿಸ್ ಮೇಲೆ ಸರ್ಕಾರದವರು ಅವರ ವೆಲ್ಫೇರ್ ಮೆಜರ್ನ ಇನಿಷಿಯೇಟ್ ಮಾಡ್ಬೋದು ಅಂತ ವಿಚಾರದಲ್ಲಿ ಅದನ್ನು ಒಂದು ರಿಪೋರ್ಟ್ ಮಾಡಿದರು. ಅವಾಗ ಎಲ್ಲ ಸರ್ವೆ ಎಲ್ಲ ಮಾಡಿ ರಿಪೋರ್ಟ್ ಮಾಡಿದರು. ಆ ರಿಪೋರ್ಟ್ ಪ್ರಕಾರ ಸರ್ಕಾರದವರು ರಿಸರ್ವೇಷನ್ ಮಾಡಿ ಕಾನ್ಸ್ಟಿಟ್ಯೂಷನಲ್ಲಿ ಪರ್ಮಿಟೆಡ್ ಇದೆ, ಆರ್ಟಿಕಲ್ 15-16ನಲ್ಲಿ. ಅದರ ಪ್ರಕಾರ ಕೆಲವರಿಗೆ ಎಜುಕೇಷ್ನಲ್ ರಿಸರ್ವೇಷನ್ ಕೊಟ್ಟರು, ಕೆಲವರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟರು. ಅದಾದ ನಂತರ 2-3 ಆ ಟೈಮ್ನಲ್ಲಿ ಈ ಇಂದಿರಾ ಸಾನಿ ಜಡ್ಜ್ಮೆಂಟ್ ಬಂತು. ಇಂದಿರಾ ಸಾನಿ ಜಡ್ಜ್ಮೆಂಟ್ನಲ್ಲಿ ಈ ಹೇಗೆ ಡಿಟರ್ಮಿನ್ ಮಾಡೋದು, ಯಾರು ಬ್ಯಾಕ್ವರ್ಡು ಯಾರಿದು, ಅದಕ್ಕೆ ಕ್ರೈಟೇರಿಯಾ ಏನು ಅಂತ ಹೇಳಿ ಅದರಲ್ಲಿ ಇಂಡಿಕೇಶನ್ ಕೊಟ್ಟಿದ್ದರಿಂದ ಅದನ್ನು ರಿವ್ಯೂ ಮಾಡಲಿಕ್ಕೆ ಅವಶ್ಯಕತೆ ಇದ್ದಿದ್ದರಿಂದ ಚಿನ್ನಪ್ಪ ರೆಡ್ಡಿ ಅಂತ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಅನ್ನೋರಿಗೆ ಆಯೋಗ ಮಾಡಿ ಅವರಿಗೆ ಒಂದು ರಿಪೋರ್ಟ್ ತರಿಸಿದರು. ಆ ರಿಪೋರ್ಟ್ ಪ್ರಕಾರ ಮತ್ತೆ ಒಂದು ಸ್ವಲ್ಪ ಮಾರ್ಪಡೆ ಆಗಿ ಲೀಸ್ಟ್ ಎಲ್ಲ ಮಾರ್ಪಡೆ ಆಗಿ ಅದು ಸ್ವಲ್ಪ ದಿವಸ ನಡೆದ ಮೇಲೆ ನಮ್ಮ ಆ್ಯಕ್ಟ್ ಬಂದ ಮೇಲೆ ಫಸ್ಟ್ ಆಯೋಗ ರವಿವರ್ಮ ಕುಮಾರ್ ಅವ್ರದ್ದು ರಿಪೋರ್ಟ್ ಬಂತು. ಅದರ ಪ್ರಕಾರ ರಿಸರ್ವೇಷನ್ ಎಲ್ಲ ಮಾಡಿದ್ದಾರೆ. ಅದು 2002ರಲ್ಲಿ ಗೌರ್ಮೆಂಟ್ ಆರ್ಡ್ರ್ ಆಗಿ ಎಷ್ಟು ಯಾರಿಗೆ ಕೊಡಬೇಕು ಅಂತ. ಈ ಇಂದಿರಾ ಸಾನಿಯಲ್ಲಿ ಈ ರಿಸರ್ವೇಷನ್ನು 50%ಗಿಂತ ಮೇಲೆ ಹೋಗಬಾರ್ದು, ಎಲ್ರಿಗೂ ಸೇರಿ ಶೆಡ್ಯೂಲ್ ಕಾಸ್ಟು ಶೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡು ಎಲ್ಲ ಕೂಡಿ 50%ಗಿಂತ ಮೇಲೆ ಹೋಗಬಾರ್ದು, ಅದು ಸಮಾನತೆ ತಪ್ತದೆ ಅಂತ ಹೇಳಿದ್ದಕ್ಕೆ ಆ ರಿಕಮೆಂಡೇಶನ್ ಪ್ರಕಾರ 38% OBC ಅವ್ರಿಗೆ ಬಂತು,
ಓಕೆ. ಅವರಿಗೆ ಶೆಡ್ಯೂಲ್ ಟ್ರೈಬ್ನವರಿಗೆ 7, ಬಾಕಿದು ಶೆಡ್ಯೂಲ್ ಕಾಸ್ಟ್. ಕಾಸ್ಟ್ ಅವರಿಗೆ. ಅದರ ನಂತರ ಲಿಟಿಗೇಷನ್ಸ್ ಎಲ್ಲ ಆಗಿ ಇದನ್ನು ಪ್ರತಿ 10 ವರ್ಷಕ್ಕೆ ಮಾಡಲಿಕ್ಕೆ ಸುಮಾರಷ್ಟು ಆಯೋಗಗಳು ರಿವ್ಯೂ ಮಾಡಿ ರಿಕಮೆಂಡೇಶನ್ ಮಾಡಿ ನಡೀತಾ ಇತ್ತು. ಓಕೆ. ಆದರೆ ಈ ಪ್ರತಿ 10 ವರ್ಷಕ್ಕೆ ಏನು ಸರ್ವೆ ಆಗಬೇಕಿತ್ತು ಅದು ರೀಜ್ನಲ್ಲಿ ಮಾತ್ರ ಸರ್ವೆ ಮಾಡ್ತಾಯಿದ್ರು. ಪೂರ್ತಿ ರಾಜ್ಯಕ್ಕೆ ಸೀಮಿತವಾಗಿ ಸರ್ವೆ ಆಗಿರಲಿಲ್ಲ ದೊಡ್ಡ ಪ್ರಮಾಣದಲ್ಲಿ. ಓಕೆ. ಅದು ಯಾಕೆ ಆಗಲಿಲ್ಲ ಅಂತಂದರೆ ಆವಾಗ ನಮ್ಮ ಆ್ಯಕ್ಟ್ನಲ್ಲಿ ಈ ಸರ್ವೆ ಮಾಡಲಿಕ್ಕೆ ಬರೀ ಅಮಂಗ್ ದಿ ಶೆಡ್ಯೂಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇತ್ತು. ಓಕೆ. ಈಗ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲೇ ನೀವು ಸರ್ವೆ ಮಾಡಿದರೆ ಯಾರಿಗೆ ಅದರಲ್ಲಿ ಸೇರಿಸ್ಬೇಕು ಅನ್ನೋದು ತಿಳ್ಕೊಳ್ಳಿಕ್ಕೆ ಎಲ್ರದ್ದು ಸರ್ವೆ ಆದರೆ ಮಾತ್ರ ಸರಿಯಾದ ಸರ್ವೆ ಆಗ್ತದೆ ಅಂತೇಳಿ 2014ರಲ್ಲಿ ಅಮೆಂಡ್ಮೆಂಟ್ ಮಾಡಿ ಕಾಂತರಾಜ್ ಅವರ ಆಯೋಗವನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅವರಿಂದ ಸರ್ವೆ ಮಾಡಲಿಕ್ಕೆ ಸರ್ಕಾರದವರು ಮುಂದುವರಿಸಿದರು. ಓಕೆ. ಕಾಂತರಾಜ್ ಅವರು ಸರ್ವೆ ಮಾಡಿದ ಮೇಲೆ ಅವ್ರದ್ದು 2014-15ರಲ್ಲಿ ಶುರು ಆಗಿದ್ದು 2017ರಲ್ಲಿ ರಿಪೋರ್ಟು ಸರ್ವೆ ಮುಗೀತು. ಬಟ್ ಅವ್ರ ಸರ್ವೆ ಮುಗಿಯೋಕ್ಕಿಂತ ಮುಂಚೆನೇ ಅವ್ರ ಟರ್ಮ್ ಮುಗ್ದಿದ್ದರಿಂದ ಮತ್ತು ಆ ಟೈಮ್ನಲ್ಲಿ ಬೇರೆ ಬೇರೆ ಪಾರ್ಟಿಯವರು ಪವರ್ನಲ್ಲಿರೋದ್ರಿಂದ ಅದನ್ನು ಮುಂದುವರಿಸಲಿಲ್ಲ, ಹಾಗೆ ಉಳೀತದ್ದು. ಅದನ್ನು ಸರ್ಕಾರದವರು ಆವಾಗ ಅದನ್ನು ಸೆಕ್ಷನ್ 11 ಕಡೆ ಕನ್ಸಿಡರ್ ಮಾಡಿ ಅದನ್ನು ಲೀಸ್ಟನ್ನು ಸರಿಪಡಿಸೋ ಅವಕಾಶ ಇತ್ತು. ಬಟ್ ಕಾರಣಾಂತರದಿಂದ ಆಗಲಿಲ್ಲ. ಈ ಸರ್ಕಾರದವರು 2024ರಲ್ಲಿ ಬಂದವಾಗ ರಿಪೋರ್ಟ್ ಬಂತು. ಜಯಪ್ರಕಾಶ್ ಹೆಗ್ಡೆ ಅನ್ನೋರು ಅವ್ರದ್ದು ರಿಪೋರ್ಟ್ ಏನಂತಂದರೆ ಕಾಂತರಾಜು ಅವ್ರು ಏನು ಸರ್ವೆ ಮಾಡಿದ್ರು ಆ ದತ್ತಾಂಶದ ಮೇಲೆ ರಿಪೋರ್ಟನ್ನು ಮಾಡಿದರು. ಇವರು ಜಯಪ್ರಕಾಶ್ ಹೆಗ್ಡೆ ಅವರು ಫ್ರೆಶ್ ಆಗಿ ಸರ್ವೆ ಮಾಡಲಿಲ್ಲ, ಹಳೆ ಸರ್ವೆ ಮೇಲೆ ರಿಪೋರ್ಟ್ ಮಾಡಿದರು. 2024ರಲ್ಲಿ ಗೌರ್ಮೆಂಟ್ ಮುಂದೆ ಬಂದವಾಗ ಪಾರ್ಲಿಮೆಂಟ್ನಲ್ಲಿ ಇಲೆಕ್ಷನ್ ಬಂದಿದ್ದಕ್ಕೆ ಆವಾಗ ತುರಂತವಾಗಿ ತಗೊಳ್ಳಿಲ್ಲ. ಅದನ್ನು 2025ರಲ್ಲಿ ಜನವರಿಯಲ್ಲಿ ಸರ್ಕಾರದ ಮುಂದೆ ಬಂದವಾಗ ಕೆಲವು ಲೀಗಲ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಬಂತು. ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದರು ಈ ಸರ್ವೆ ರಿಪೋರ್ಟ್ ದತ್ತಾಂಶ ಏನಿರ್ತದೆ ಅದು ಕಂಟೆಂಪ್ರೇನಿಯಸ್ ಇರಬೇಕು, ಅಂದರೆ ರೀಸೆಂಟ್ಲಿ ಜನರೇಟೆಡ್ ಇರಬೇಕು ಅಂತ ಹೇಳಿ. ಅದು ಒಂದೇ ಕಾರಣಕ್ಕೆ ಕಾಂತರಾಜ್ ಅವ್ರ ರಿಪೋರ್ಟ್ ಎಲ್ಲನೂ 6 ಕೋಟಿ ಜನರದ್ದು ಅನ್ವಯವಾಗಿ ಮಾಡಿದ್ರು ಸರ್ಕಾರದವರು ಈ ದತ್ತಾಂಶ ನಾವು ಹಳೇದು ತಗೊಂಡು ಈಗ ರಿಸರ್ವೇಷನ್ ಮಾಡಿದರೆ ಮತ್ತು ಕಾನೂನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಇನ್ನೊಂದು ಸರ್ವೆ ಮಾಡಬೇಕಾಗ್ತದೆ ಅಂತ ತೀರ್ಮಾನ ಮಾಡಿ ನಮ್ಮ ಆಯೋಗಕ್ಕೆ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದರು. ಕೇಳಿದವಾಗ ನಾವು ಮಾಡ್ಬೋದು. ಈಗ ಅವರು ಸರ್ವೆ ಮಾಡಿದವಾಗ 215ರಲ್ಲಿ ಫಿಸಿಕಲಿ ಮಾಡಿದರು. ಈಗ ಎಲ್ಲ ಟೈಮ್ಸ್ ಎಲ್ಲ ಚೇಂಜ್ ಆಗಿದೆ, ನಾವು ಇಲೆಕ್ಟ್ರಾನಿಕಲಿ ಮಾಡಿ ಬೇಗ ಮಾಡಿ ತಯಾರು ಮಾಡ್ಬೋದು, ಅವಕಾಶ ಇದೆ ಅಂತ ಹೇಳಿ ಒಂದು 3 ತಿಂಗಳಲ್ಲಿ ಮುಗಿಸ್ಬೋದು ಅಂತ ಹೇಳಿದ್ದಕ್ಕೆ ಗೌರ್ಮೆಂಟ್ನವರು ನಮಗೆ ಅದನ್ನು ಆರ್ಡರ್ ಮಾಡಿ ಅಲ್ಲಿಂದ ನಾವು ಶುರು ಮಾಡಿದ್ದೀವಿ. ಹೀಗಾಗಿ ನಾವು ಈಗ ಸರ್ವೆಯನ್ನು 22 ಸೆಪ್ಟೆಂಬರ್ನಿಂದ ಮಾಡ್ತಾ ಇದ್ದೀವಿ, ಈಗ ನಡೀತಾ ಇದೆ. ಓಕೆ ಸರ್, ಈಗ ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಇವಾಗ ಸರ್ವೆ ನಡೀತಾ ಇದೆ. ಅದು ಯಾವ ರೀತಿ ನಡೀತಾ ಇದೆ? ಕಾಂತರಾಜ್ ಅವ್ರು ಮಾಡಿದಂಥ ಸರ್ವೆಗೂ ನಿಮ್ಮ ಸರ್ವೆಗೂ ನೀವು ಹೇಳಿದೆ ಟೆಕ್ನಿಕ್ಯಾಲಿಟಿ ಸ್ವಲ್ಪ ಬದಲಾವಣೆಗಳಾಗಿದೆ, ಹೊಸ ಟೆಕ್ನಾಲಜಿ ಉಪಯೋಗಿಸ್ಕೊಂಡಿದ್ದೀರ ಅಂತ. ಅದು ಯಾವ ರೀತಿ ಮಾಡ್ತಾ ಇದ್ದೀರಾ ಮತ್ತು ಇವಾಗ ನೀವು ಹೇಳಿರೋ ಹಾಗೆ ಯಾವಾಗ ಮುಗಿಸ್ತೀರಾ ಸರ್ ಅದು? ಕಾಂತರಾಜ್ ಅವ್ರು ಸರ್ವೆ ಮಾಡಿದವಾಗ 2015ರಲ್ಲಿ ಯಾವುದೇ ಸರ್ವೆ ಮಾಡಲಿಕ್ಕೂ ಒಂದು ಹೌಸ್ ಲಿಸ್ಟಿಂಗ್ ಪ್ರೋಸೆಸ್ ಇರ್ತದೆ. ಅಂದರೆ ಮುಂಚೆ ಎಷ್ಟು ಹೌಸಸ್ ಇದ್ದಾವೆ, ಎಷ್ಟು ಕುಟುಂಬಗಳಿದ್ದಾವೆ ಅವನ್ನ ಫಸ್ಟು ಐಡೆಂಟಿಫೈ ಮಾಡಿ ಆ ಕುಟುಂಬಗಳನ್ನು ಬ್ಲಾಕ್ ಮಾಡಿ ಎನ್ಯುಮರೇಟ್ರಿಗೆ ಕಳಿಸಿ ಅಲ್ಲಿಂದ ಸರ್ವೆ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಎಸ್ ಹೌಸ್ ಲಿಸ್ಟಿಂಗ್. ಅದನ್ನು ಸರ್ವೆಯಲ್ಲೂ ಅದೇ ಇರ್ತದೆ. ಈ ಜನಗಣತಿ ಮಾಡ್ತಾರೆ, ಸೆನ್ಸಸ್ ಅಂತ ಸರ್ಕಾರದವರು,
ಅದರಲ್ಲೂ ಹೌಸ್ ಲಿಸ್ಟಿಂಗ್ ಮಾಡಿಕೊಂಡೆ ಜನಗಣತಿ ಮಾಡೋದು. ಓಕೆ. ಆ ಎನ್ಯೂಮರೇಟರ್ಸ್ ಹೋಗಲಿಕ್ಕೆ ಒಂದು ಪಟ್ಟಿ ಬೇಕಾಗ್ತದೆ ಅವರಿಗೆ, ಅದಕ್ಕೆ ಹೌಸ್ ಲಿಸ್ಟಿಂಗ್ ಅಂತ ಹೇಳ್ತಾರೆ. ನಾವು ಹೌಸ್ ಲಿಸ್ಟಿಂಗ್ ಮಾಡಲಿಕ್ಕೆ ಒಂದು ಸ್ವಲ್ಪ ತೊಂದರೆ ಅಂದರೆ 2011ರಲ್ಲಿ ಜನಗಣತಿ ಆಗಿತ್ತು, ಸೆನ್ಸಸ್ ಆಗಿತ್ತು. ಎಸ್ ಸರ್. ಆ ಜನಗಣತಿ ಪ್ರಕಾರ ಅವರು ಬ್ಲಾಕ್ ಎಲ್ಲ ರೆಡಿ ಮಾಡಿದ್ರು. ಅದೇ ಇದರಿಂದ ಎಲ್ಲ ಇಲೆಕ್ಷನ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾಯಿದ್ರು. ಓಕೆ. ಇಲೆಕ್ಷನ್ನು ಒಂದು ಬ್ಲಾಕ್ ಇರ್ತದೆ, ಅಲ್ಲಿ ಒಂದು ವೋಟರ್ ಬೂತ್ ಇರ್ತದೆ, ಇಷ್ಟು ಜನರಿಗೆ ಅಂತ ಹೇಳಿ ಒಂದೊಂದು ಇದನ್ನ ಸೆಂಟರ್ ಇರುತ್ತೆ, ಅಲ್ಲಿ ವೋಟ್ ಹಾಕ್ತಾರೆ. ಹೌದು, ಅದಕ್ಕೆ ಒಂದೊಂದು ಕಾನ್ಸ್ಟಿಟ್ಯೂಯನ್ಸಿ ಮಾಡ್ತಾರೆ. ಎಸ್ ಸರ್. ಇದನ್ನು ನಾವು ಬಳಸ್ಕೊಂಡು ಮಾಡಲಿಕ್ಕೆ ಒಂದು ಸ್ವಲ್ಪ ತೊಂದರೆಗಳು ಬಂತು. ಒಂದನೇದು 2011ರ ಹಳೆ ಹೌಸ್ ಲಿಸ್ಟಿಂಗ್ ಮೇಲೆ ಮಾಡಿದರೆ ಅಷ್ಟು ಪರ್ಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಅದನ್ನು ಡಿಸ್ಕಾರ್ಡ್ ಮಾಡಿ ಓಕೆ. ವೋಟರ್ ಲಿಸ್ಟನ್ನು ಮಾಡಲಿಕ್ಕೆ ನಮ್ಗೆ ಕೆಲವು ತೊಂದರೆ ಬಂತು. ಈ ನಡುವೆ ಭಾಳಷ್ಟು ಈ ವೋಟರ್ ಲಿಸ್ಟ್ ಸರಿ ಇಲ್ಲ, ಓಕೆ, ಅದು ಮ್ಯಾನಿಪುಲೇಟ್ ಆಗಿದೆ, ಹಾಗೆ ಹೀಗೆ ಅಂತೇಳಿ ಇಲ್ಲಿ ಬಿಹಾರ್ನಲ್ಲಿ ದೇಶಾಂತರದಲ್ಲಿ ಎಲ್ಲ ಕಡೆ ಭಾಳ ಚರ್ಚೆ ಆಗಿದ್ದಕ್ಕೆ ನಾವು ಅದನ್ನು ಡಿಫೆಕ್ಟಿವ್ ವೋಟರ್ ಲಿಸ್ಟ್ ತೊಗೊಂಡು ಇದನ್ನು ಸರ್ವೆ ಮಾಡಿದರೆ ಮತ್ತೆ ನಮ್ಮದು ಅದೇ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ವಿ ಹ್ಯಾಡ್ ಟು ಇನ್ನೋವೇಟ್ ಎ ನ್ಯೂ ಹೌಸ್ ಲಿಸ್ಟಿಂಗ್ ಪ್ರೋಸೆಸ್. ಓಕೆ. ನಮ್ಮ ದೇಶದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ವಿ ಇನ್ನೋವೇಟೆಡ್ ಎ ನ್ಯೂ ಹೌಸ್ ಲಿಸ್ಟಿಂಗ್ ಪ್ರೋಸೆಸ್. ನಮ್ಮ ಕರ್ನಾಟಕ ಸ್ಟೇಟ್ ಏನಿದೆ, ಇಟ್ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ ಆಸ್ electrified houses, residential houses. Okay. It is acknowledged by everybody that Karnataka is in number 1 position insofar as electrification of residential houses. Okay. ಸೊ ನಾವು ಏನು ಮಾಡಿದ್ವಿ ಅಂದರೆ ಒಂದು ಹೊಸ ಆ್ಯಪ್ ಕ್ರಿಯೇಟ್ ಮಾಡಿ ಅದನ್ನು ನಾವು ಈ ಪ್ರತಿಯೊಂದು ಮನೆಗೆ ಪ್ರತಿ ತಿಂಗಳು ಇದನ್ನು ಬಿಲ್ಲಿಂಗ್ ಆಗ್ತದೆ, ಮೀಟರ್ ರೀಡರ್ಸ್, ಕರೆಂಟ್ ಆ್ಯಂಡ್ ವಾಟರ್ ಯಾವ್ದಾರು ಆಗಿದೆ. ಹೌದು. ಸೊ ನಾವು ಇದು 98% ಎಲೆಕ್ಟ್ರಿಫಿಕೇಷನ್ ಇದ್ದಿದ್ದರಿಂದ ನಾವು ಈ ಆ್ಯಪನ್ನು ಮೀಟರ್ ರೀಡರ್ಸಿಗೆ ಕೊಟ್ಬಿಟ್ಟು ನೀವು ಮೀಟರ್ ರೀಡ್ ಮಾಡುವಾಗ ಹೋಗ್ಬಿಟ್ಟು ಅಲ್ಲಿ ಜಿಯೋ ಕೋಆರ್ಡಿನೇಟ್ ಮಾಡಿ ಒಂದು ಡ್ರಾಪ್ ಮಾಡಿ ಲೊಕೇಶನ್ ಐಡೆಂಟಿಫೈ ಮಾಡಿ ಒಂದು ಯೂನಿಕ್ ನಂಬರ್ ಜನರೇಟ್ ಮಾಡ್ತಾರೆ. ನೀವು ನೋಡಿರ್ಬೇಕು ನಿಮ್ಮ ಬಾಗಿಲಿಗೆ ಒಂದು ಸ್ಟಿಕ್ಕರ್ ಅಂಟಿದ್ದಾರೆ. ಆ ಸ್ಟಿಕ್ಕರ್ ಏನಂತದಂದ್ರೆ ಅದ್ರ ಮೇಲೆ ಒಂದು ನಂಬರ್ ಇರುತ್ತೆ. ದಟ್ ಈಸ್ ದಿ ಐಡೆಂಟಿಫೈಡ್ ಲೊಕೇಶನ್ ಆಫ್ ದಟ್ ಹೌಸ್. ಇಂಥ ಜಾಗದಲ್ಲಿ ಇಂಥ ಮನೆ ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ವಿ ಡಿಡ್ ದಟ್. ನೀವು ಈಗ ಗೂಗಲಿಗೆ ಹೋದರೆ ಲೊಕೇಶನಿಗೆ ಹುಡ್ಕೊಂಡು ಹೋಗ್ತಿರಲ್ಲ, ಅದೇ ಥರ ನಮ್ಮ ಸಿಸ್ಟಮ್ನಲ್ಲಿ ನಾವು ಒಂದು ಜನ್ರೇಟ್ ಮಾಡಿ ಸಾಧಾರಣ ಆವಾಗ ಒಂದು 2 ಕೋಟಿ ಮನೆಗಳಿದ್ದಾವೆ, ಕುಟುಂಬಗಳಿದ್ದಾವೆ ಅಂತ ಅಂದಾಜಿನಲ್ಲಿ ನಾವು ಹೌಸ್ ಲಿಸ್ಟಿಂಗ್ ಪ್ರೋಸೆಸ್ ಶುರು ಮಾಡಿ ಒಂದು 2 ಕೋಟಿ ಒಂದು 20 ಲಕ್ಷದಷ್ಟು ಲೀಸ್ಟಿಂಗ್ ಆಯಿತು. ಅದರಲ್ಲಿ ಕೆಲವು ಒಂದೊಂದು ಮನೆಯಲ್ಲಿ 2-3 ಮೀಟರ್ಸು ಇರ್ಬೋದು ಅಥವಾ ನಾನ್ ರೆಸಿಡೆನ್ಷಿಯಲ್ ಇರ್ಬೋದು. ಬಟ್ ಅಂದಾಜು ನಮ್ಮ ಗೌರ್ಮೆಂಟಿನ ಪ್ರೋಗ್ರಾಮ್ ಡಾಟಾ ಪ್ರಕಾರ 1,80,00,000 ಮನೆಗಳಿರ್ಬೋದು, ಕುಟುಂಬಗಳಿರ್ಬೋದು ಅಂತೇಳಿ ಅಂದಾಜಿದೆ. ಓಕೆ. ಪ್ರೀವಿಯಸ್ ಸರ್ವೆ ಲೆಕ್ಕದಲ್ಲಿ ಹಿಡಿದ್ರೂ ಅಷ್ಟಿರ್ಬೋದು ಅಂತ ಅಂದಾಜಿದೆ. ಬಟ್ ನಾವು ಈ ಹೌಸ್ ಲಿಸ್ಟಿಂಗ್ ಮಾಡಿದವಾಗ ಒಂದು 2 ಕೋಟಿ ಚಿಲ್ಲರೆ ಮನೆಗಳನ್ನ ಐಡೆಂಟಿಫೈ ಮಾಡಿ, ಅದಾದಮೇಲೆ ನಾವು ಬ್ಲಾಕ್ ಮಾಡಿದ್ವಿ. ಬ್ಲಾಕ್ ಮಾಡಿ ಆ ಬ್ಲಾಕನ್ನು ಅದಕ್ಕೂ ಒಂದು ಹೊಸ ಆ್ಯಪ್ ಮಾಡಿ ಬ್ಲಾಕ್ ಮಾಡಿ ಅದರ ಪ್ರಕಾರ ಆ ಬ್ಲಾಕ್ನಲ್ಲಿ ಯಾವ್ದು ಬರ್ತದೆ ಅವರಿಗೆ ನಾವು ಎನ್ಯುಮರೇಟರಿಗೆ ಹೋಗ್ಬಿಟ್ಟು ನೀವು ಈ ಏರಿಯಾದಲ್ಲಿ ಸರ್ವೆ ಮಾಡಿ, ಸರ್ವೆ ಮುಗಿದ ಮೇಲೆ ಆ ಸ್ಟಿಕ್ಕರ್ ಕೆಳಗಡೆ ಇನ್ನೊಂದು ಸ್ಟ್ರಿಪ್ ಇದೆ, ಅದರ ಮೇಲೆ ಇನ್ನೊಂದು ಜನ್ರೇಟ್ ಮಾಡಿ ಬರಿಬೇಕಂದ್ರೆ ಸರ್ವೆ ಕಂಪ್ಲೀಟ್ ಆಗ್ತದೆ. ಫಸ್ಟ್ ನಂಬರ್ ಇರೋದು ಲೊಕೇಶನ್ ಐಡೆಂಟಿಫೈ ಮಾಡೋದಕ್ಕೆ, ಎರಡನೇದು ಸರ್ವೆ ಆಗಿದ್ದಕ್ಕೆ ಅದ್ರ ಮೇಲೆ ಪೂರ್ತಿ ಆಗಿದೆ ಅಂತೇಳಿ ಬರೀಲಿಕ್ಕೆ ಈ ಸಿಸ್ಟಮನ್ನು ಮಾಡಿಬಿಟ್ಟು ನಾವು ಸರ್ವೆ ಶುರು ಮಾಡಿದ್ವಿ. ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ನಮ್ಮ ಮಾಡೆಲ್ನ ಇನ್ನು ಎಲ್ಲ ರಾಜ್ಯದಲ್ಲೂ ಅಳವಡಿಸಿಕೊಳ್ಳೋ ಸಾಧ್ಯತೆ ಇದೆ. ಯಾಕಂದರೆ ಇಷ್ಟು ಸ್ವಲ್ಪ ಸಮಯದಲ್ಲಿ ಈ ಥರ ಮಾಡಿರೋದು ಭಾಳ ಒಂದು ದೊಡ್ಡ ಅಚೀವ್ಮೆಂಟ್.
ನಮ್ಮಲ್ಲಿ ಭಾಳ ಒಳ್ಳೆ ಕಾಂಪಿಟೆಂಟ್ ಗವರ್ನೆನ್ಸ್ ಇದೆ. ಓಕೆ ಅವ್ರ ಥ್ರೂ ನಾವು ಇದು ಮಾಡಿಬಿಟ್ಟು ವಿ ಹ್ಯಾವ್ ಬೀನ್ ಏಬಲ್ ಟು ಹೌಸ್ ಲಿಸ್ಟ್. ಓಕೆ ಹೌಸ್ ಲಿಸ್ಟ್ ಮುಗಿದ ಮೇಲೆ ನಾವು ಸರ್ವೆ ಶುರು ಮಾಡಿದ್ವಿ. ನಾವು ಮುಂಚೆ ಪ್ಲ್ಯಾನ್ ಮಾಡಿದಾಗೆ ಈ ಸರ್ವೆಯನ್ನು ಮಾಡಲಿಕ್ಕೆ ನಾವು ಟೀಚರ್ನ ಬಳಸ್ಬೇಕಂತೇಳಿ, ಯಾಕಂದರೆ ಟೀಚರ್ಸ್ ಆರ್ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಲಾಟ್ ಇನ್ ಅವರ್ ಸೊಸೈಟಿ. ಅವರಿಗೆ ದೇ ಹ್ಯಾವ್ ಇಂಟಿಗ್ರಿಟಿ, ದೇ ಹ್ಯಾವ್ ನಾಲೆಜ್, ದೇ ಹ್ಯಾವ್ ಸೆನ್ಸ್ ಆಫ್ ಡೂಯಿಂಗ್ ಡ್ಯೂಟಿ ಟು ದಿ ಸೊಸೈಟಿ. ಸೊ ಅದಕ್ಕೆ ನಾವು ಅವರಿಗೆ ಅಳವಡಿಸ್ಕೊಳ್ಳೋ ವಿಚಾರದಲ್ಲಿ ಓಕೆ ಅವ್ರನ್ನ ರಜೆ ದಿವಸದಲ್ಲೇ ಬಳಸ್ಬೇಕಂತ ಹೇಳಿ ನಾವು ದಸರಾ ಟೈಮನ್ನು ಐಡೆಂಟಿಫೈ ಮಾಡಿದ್ವಿ. ಓಕೆ ಯಾಕಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಕೆಳಗಡೆ ಸ್ಟೂಡೆಂಟ್ಸಿಗೆ ತೊಂದರೆ ಆಗದಿದ್ದಂಗೆ ಮಾತ್ರ ಉಪಯೋಗಿಸ್ಲಿಕ್ಕೆ ಅವಕಾಶ ಇದೆ, ಇಲ್ಲದಿದ್ದರೆ ಟೀಚರ್ಸಿಗೆ ಉಪಯೋಗಿಸ್ಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ನಾವು ದಸರಾ 22ರಿಂದ 7ನೇ ತಾರೀಕೊಳಗೆ ಮಾಡಿ ಮುಗಿಸ್ತೀವಿ ಅಂತ ಹೇಳಿ ಅದಕ್ಕೆ 1,70,000 ಜನರಿಗೆ ಉಪಯೋಗಿಸ್ಲಿಕ್ಕೆ ಐಡೆಂಟಿಫೈ ಮಾಡಿ ಅವರಿಗೆ ಟ್ರೈನಿಂಗ್ ಮಾಡಿ ಕೊಟ್ಟು. ಓಕೆ ಟ್ರೈನಿಂಗು ಬೇರೆ ಬೇರೆ ಹಂತದಲ್ಲಿ ಇರ್ತದೆ. ಒಂದು ಮಾಸ್ಟರ್ ಟ್ರೈನರ್ಸ್ ಅಂತ ಇರ್ತಾರೆ, ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕ್ ಲೆವೆಲ್ಲು ಮತ್ತು ಫೀಲ್ಡ್ ಲೆವೆಲ್ಲು. ಓಕೆ ಹೀಗೆ ಪರ್ಕುಲೇಟ್ ಆಗಿ ಟ್ರೈನ್ ಆಗ್ತದೆ. ಓಕೆ ಆ ಟ್ರೈನಿಂಗು ನಾವು ಫಿಸಿಕಲಿ ಮಾಡೋದಲ್ದೇ ಅದಕ್ಕೂ ಒಂದೆರಡು ನಾವು ಆ್ಯಪನ್ನು ಡೆವಲಪ್ ಮಾಡಿದ್ವಿ. ಸೆಲ್ಫ್ ಟ್ರೈನಿಂಗ್ ಆ್ಯಪ್ ಅಂತೇಳಿ ಒಂದು ಟ್ರೈನಿಂಗ್ ಆ್ಯಪ್ ಅಂತ ಹೇಳಿ. ಓಕೆ ಇದೆಲ್ಲ ಚೇಂಜಸ್, ಸಿಸ್ಟಮ್ ಚೇಂಜ್ ಆಗಿದೆ. ಅದೇ ಡಿಫ್ರೆನ್ಸ್ ಬಿಟ್ವೀನ್ ಕಾಂತರಾಜು ಸರ್ವೈಸು. ಇದು ಅವರು ಫಿಸಿಕಲಿ ಮನೆಗೆ ಹೋಗಿ ಬರ್ಕೊಂಡು ಮ್ಯಾನ್ಯುಯಲ್ ಆಗಿ ನಡೀತಾ ಇತ್ತು. ಆ ಮ್ಯಾನ್ಯುಯಲನ್ನು ಇದಕ್ಕೆ ಟ್ರಾನ್ಸ್ಮಿಟ್ ಮಾಡಿ BLನವರಿಗೆ ಅವಾಗ ಎಂಗೇಜ್ ಮಾಡಿದ್ರು. ಓಕೆ ಅದರಲ್ಲಿ ಅವರು ಡಾಟಾ ಕಲೆಕ್ಟ್ ಮಾಡಿ ಅದನ್ನು ಎನಲೈಸ್ ಮಾಡೋ ಪದ್ಧತಿ ಇತ್ತು. ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲನೂ ಮೊಮೆಂಟ್ ಇದ್ದು ಎಲ್ಲ ಡಾಟಾ ಕಲೆಕ್ಟ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಇಟ್ ಯೂಸ್ ಟು ಗೋ ಟು ದಿ ಡಾಟಾ ಸೆಂಟರ್. ಓಕೆ ಅಲ್ಲಿ ಕ್ಯಾಪ್ಚರ್ ಆಗ್ತದೆ, ಇದರಲ್ಲಿ ಆ್ಯಪ್ನಲ್ಲಿ ಹೋಗಿಬಿಡ್ತದೆ. ಓಕೆ ಅಂದರೆ ದಟ್ ಮಚ್ ಆಫ್ ಸೈಂಟಿಫಿಕ್ ಆ್ಯಂಡ್ ಶ್ಯೂರ್ ವೇ ಆಫ್ ಎನ್ಶೂರಿಂಗ್ ಡಾಟಾ ಪ್ರೊಟೆಕ್ಷನ್ ಮಾಡಿಬಿಟ್ಟು ನಾವು ಡಾಟಾ ಕಲೆಕ್ಟ್ ಮಾಡ್ತೀವಿ. ಟೆಕ್ನಿಕಲಿ ಈ ಸಲ ಮೊದಲಿಗಿಂತ ಈ ಸಲ ಟೆಕ್ನಿಕಲಿ ನೀವು ತುಂಬ ಸ್ಟ್ರಾಂಗ್ ಆಗಿ ಈ ಸಲ ಕೆಲಸ ಮಾಡಿದ್ದೀರ. ಒಂದನೇದ್ದು ಹೋದ ಸಾರಿ ಭಾಳಷ್ಟು ಮನೆಗೆ ಹೋಗಿ ಮಾಡಲಿಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಈಗ ನಾವು ಜಿಯೋ ಟ್ಯಾಗ್ ಮಾಡಿದ್ರಿಂದ ನಾನು ಎನ್ಯುಮರೇಟರ್ ಎಲ್ಲಿ ಹೋಗ್ತಾರೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾಯಿತ್ತು. ಓಕೆ ಜಿಯೋ ಟ್ಯಾಗ್ ಮಾಡಿದ್ರಿಂದ ಲೊಕೇಶನ್ ಐಡೆಂಟಿಫೈ ಮಾಡಿದ್ರಿಂದ ಸ್ಟಿಕ್ಕರ್ ಹಾಕಿದ್ರಿಂದ ನಮಗೆ 100% ಶ್ಯೂರ್ ಈ ಮನೆ ಸರ್ವೆ ಆಗಿದೆ ಅಂತ ಇನ್ನು ತಪ್ಪಿ ಮುಂದೆ ಹೋಗಿರೋ ಪ್ರಶ್ನೆನೇ ಬರೋದಿಲ್ಲ. ಇದನ್ನು ಎನ್ಶೂರ್ ಮಾಡಲಿಕ್ಕೆ ನಾವು ಇದನ್ನು ಟೆಕ್ನಿಕ್ ಯೂಸ್ ಮಾಡಿ. ಸರ್ ಆದ್ರೂ ಮಾಧ್ಯಮದಲ್ಲಿ ಒಂದೆರಡು ಇನ್ಸಿಡೆಂಟ್ಸ್ ತೋರಿಸ್ತಾ ಇದ್ರು. ಯಾವುದೋ ಒಂದು ಲೇಡಿ ಎಲ್ಲೋ ಸರ್ವೆಗೆ ಹೋದಾಗ ಯಾವುದೋ ಕೆರೆ ಮಧ್ಯೆ ಬರ್ತಾ ಇದೆ, ನನಗೆ ಈ ಕಡೆ ಅಡ್ರೆಸ್ಸೇ ಇಲ್ಲ ಅಂತ ಒಂದೆರಡು ಇನ್ಸಿಡೆಂಟ್ಸ್ ಬಂತು. ನಾನು ನಿಮ್ಗೆ ಹೇಳಿದಾಗೆ ನಾವು ಆ್ಯಪನ್ನು ಹೊಸದಾಗಿ ಡೆವಲಪ್ ಮಾಡಿದ್ದು. ಎನಿ ಟೆಕ್ನಾಲಜಿ ಇನಿಷಿಯಲಿ ಒಂದು ಸ್ವಲ್ಪ ಹಿಕಪ್ ಇರ್ತದೆ. ಓಕೆ ಅದು ಅವರು ಜಿಯೋ ಟ್ಯಾಗ್ ಮಾಡಿ ಇದನ್ನು ಬೌಂಡ್ರಿ ಏನು ಮಾಡಿದ್ರಲ್ಲ ಅದರಲ್ಲಿ ಕೆಲವು ಸಾರಿ ಆ ಬ್ಲಾಕ್ನಲ್ಲಿ ಈ ಬ್ಲಾಕ್ನಲ್ಲಿ ಬರೋ ಚಾನ್ಸಸ್ ಇರ್ತದೆ. ಎಲ್ಲ ಇಲೆಕ್ಟ್ರಾನಿಕಲಿ ಆಗೋದು, ಮ್ಯಾನ್ಯಲ್ ಮಾಡಿದ್ದಿಲ್ಲ. ಹೀಗಾಗಿ ಇನಿಷಿಯಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನಾವು ಎಲ್ಲನೂ ಒಂದು ಏನೋ ಉಪಾಯ ಮಾಡಿ ಅದನ್ನು ಸರಿಪಡಿಸ್ಕೊಂಡು ಅವರಿಗೆ ಗ್ರೂಪ್ ಮಾಡಿಬಿಟ್ಟು ಅದನ್ನು ಮಾಡುವಂಥ ಅನುಕೂಲತೆ ಮಾಡಿಕೊಟ್ಟು ಅವೆಲ್ಲ ಇನಿಷಿಯಲಿ ಒಂದು ಸ್ವಲ್ಪ ಹಿಕಪ್ಸ್ ಇತ್ತು. ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ವಿ. ಇಂಥವು ಎಲ್ಲನೂ ಸಣ್ಣ ಸಣ್ಣ ಇಶ್ಯೂಸ್ ಬಂದೇ ಬರ್ತದೆ. ಬಟ್ ನಮ್ಮ ಟೀಮ್ ಭಾಳ ಕಾಂಪಿಟೆಂಟು, ಅಲರ್ಟ್ ಆಗಿ ಡೇ ನೈಟ್ ಎಲ್ಲ ವರ್ಕ್ ಮಾಡಿ ಎಲ್ಲ ಮುಗಿಸ್ತಾ ಇದ್ದಾರೆ. ಈಗ ಒಂದು 85-90% ಸರ್ವೆ ಮುಗಿದಿದೆ. ಯಾವಾಗ ಮುಗಿಬೋದು ಸರ್? ಅದೇನಾಯ್ತು ಅಂತಂದರೆ ನಾವು ನಾವು 22ಕ್ಕೆ ಎಲ್ಲ ಕಡೆ ಶುರು ಮಾಡಬೇಕಂತ ವಿಚಾರ ಮಾಡಿ ಶುರು ಮಾಡಿದ್ವಿ, ಸೆಪ್ಟೆಂಬರ್ 22. ಬಟ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕ್ರಿಯೇಟ್ ಆದದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಡಿಫಿಕಲ್ಟೀಸ್ ಬಂತು. ಹೊಸ ಡಿಸ್ಟ್ರಿಕ್ಟ್ ಬಂದಿದ್ದಕ್ಕೆ ಅಡ್ಮಿನಿಸ್ಟ್ರೇಷನ್ನು ಚೇಂಜಸ್ಸು ಇದನ್ನೆಲ್ಲ ಮಾಡಲಿಕ್ಕೆ ಹೀಗಾಗಿ ನಾವು ಸ್ಪ್ಲಿಟ್ ಮಾಡಿದ್ವಿ. ಎರಡನೇದ್ದು, ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ನಾವು ಜಾಸ್ತಿ ಟೀಚರ್ನ ಅಳವಡಿಸ್ಕೊಂಡಿರಲಿಲ್ಲ. ಹೀಗಾಗಿ ನಮಗೆ ಆ ಫ್ಲೆಕ್ಸಿಬಿಲಿಟಿ ಇತ್ತು.
ಅಂದರೆ ಈ ರಜದಿನಲ್ಲೇ ಮಾಡಬೇಕು ಅಂತ ಹೇಳಿ ಏನು ಇರಲಿಲ್ಲ. ಓಕೆ ಸರ್. ಹಾಗೂ ನಮಗೆ ಒಂದು 2-3 ದಿವಸ ಹಿಂದೆ ಮುಂದೆ ಇನಿಷಿಯಲಿ ತೊಂದರೆ ಆಗಿದ್ದಕ್ಕೆ ನಾವು ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿದವಾಗ 8 ದಿವಸ ರಜೆಯನ್ನೇ ವಿಸ್ತರಣೆ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಷ್ಟರಲ್ಲಿ ನಾವು ಮುಗಿಸ್ತೀವಿ. ಈ 18ರಲ್ಲಿ ನಮ್ಮ ಸರ್ವೆ ಬ್ಯಾಂಗ್ಳೂರು ವ್ಯಾಪ್ತಿಯಲ್ಲಿ ಬಿಟ್ಟು ಮುಗೀತದೆ. ಅಲ್ಲಿ ಅದು ಬೆಂಗಳೂರು ವ್ಯಾಪ್ತಿಯಲ್ಲೂ ಒಂದು 2-3 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ನಾವು ಈ ಸರ್ವೆ ಇದರಿಂದ ಟೀಚರ್ ಹೋಗಿ ಸರ್ವೆ ಮಾಡೋದಲ್ದೇ ಆನ್ಲೈನಿಗೆ ಅವಕಾಶ ಮಾಡಿದ್ದೀವಿ, ಕ್ಯಾಂಪ್ ಮೋಡ್ನಲ್ಲಿ ಅವಕಾಶ ಮಾಡಿದ್ದೀವಿ. ಹೀಗಾಗಿ ಮುಗಿಸ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಅಕ್ಟೋಬರ್ 20-22 ನೀವು ಮುಗಿಸೋ ಒಂದು ಸಾಧ್ಯತೆ 20-22ರಲ್ಲಿ 22-23ರಲ್ಲಿ ಮುಗಿಯುತ್ತೆ. ಅಕ್ಟೋಬರ್ 22 ನೀವು ಮುಗಿಸೋದು 22 ಅಥವಾ 23 ಮುಗಿಸಿದ್ರೆ ಈ ಸರ್ಕಾರಕ್ಕೆ ಯಾವಾಗ ಅದನ್ನ ರಿಪೋರ್ಟ್ ಸಬ್ಮಿಟ್ ಮಾಡ್ತೀರಾ? ಆ್ಯಕ್ಚುಲಿ ಸರ್ವೆ ಇಸ್ ಓನ್ಲಿ ಒನ್ ಪಾರ್ಟ್ ಆಫ್ ಅವರ್ ವರ್ಕ್. ಓಕೆ. ಈಗ ಇನ್ನೂ ವರ್ಕ್ ನಮ್ಗೆ ಇನ್ನೂ ಹೆಚ್ಚು ಇರೋದು ಸರ್ವೆ ಮುಗಿದ ಮೇಲೆ. ಯಾಕಂದರೆ ಸರ್ವೆ ಮುಗಿದ ಮೇಲೆ ಡಾಟಾನ ಎನಲೈಸ್ ಮಾಡಬೇಕು. ಓಕೆ. ಅದಕ್ಕೆ ಎಕ್ಸ್ಪರ್ಟ್ಸು, ಸ್ಪೆಷಲಿಸ್ಟು, ಅದರಲ್ಲಿ ತಿಳ್ಕೊಂಡವರು ಎಲ್ಲರನ್ನು ಕೂತ್ಕೊಂಡು ಸ್ಟಡಿ ಮಾಡಬೇಕಾಗ್ತದೆ. ಮೆಥಡಾಲಜಿ ಏನು, ಯಾವ ಇದನ್ನು ತಗೊಳ್ಬೇಕು, ಯಾವುದನ್ನು ಹೇಗೆ ಡಾಟಾ ಯಾವುದ್ರಲ್ಲಿ ಸೇರಿಸಿ ಅದನ್ನು ಹೇಗೆ ಅಸೆಸ್ ಮಾಡಬೇಕು ಅಂತ. ಅವಕ್ಕೆ ಕೆಲವು ಏನು ಇದು ಇರ್ತದೆ ಪಾಯಿಂಟ್ಸ್ ಕೊಡ್ತಾರೆ. ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಯಾವ ಸೋಷಲ್ ಆಸ್ಪೆಕ್ಟಿಗೆ ಎಷ್ಟು ಕೊಡಬೇಕು, ಎಜುಕೇಷನಿಗೆ ಎಷ್ಟು ಕೊಡಬೇಕು ಎಲ್ಲ ಮಾರ್ಕ್ಸ್ ಕೊಟ್ಟು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಸ್ಟೇಟ್ ಎವರೇಜ್ ಕೆಳಗೆ ಇದೆಯೋ ಮೇಲೆ ಇದೆಯೋ ನೋಡಿಕೊಂಡು ಅದರ ನಂತರ ರಿಪೋರ್ಟ್ ಆಗಬೇಕು. ಅದೊಂದು 2 ತಿಂಗಳು ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಓಕೆ. ನಾವು ಡಿಸೆಂಬರ್ ಒಳಗೆ ನಿಮ್ಮ ರಿಪೋರ್ಟ್ ಡಿಸೆಂಬರ್ನಲ್ಲಿ ರೆಡಿ ಆಗುತ್ತೆ. ಸೊ ಇದನ್ನ ಸರ್ಕಾರ ಈ ಸಲ ಜಾರಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಿಮ್ಗಿದೆ ಸರ್? ನೋಡಿ, ನಾವು ಸ್ಟ್ಯಾಚ್ಯೂಟ್ರಿ ಅಥಾರಿಟಿ, ನಮಗೆ ಸರ್ಕಾರಕ್ಕೆ ನಾವು ಸರ್ಕಾರದ ಫಂಡಿಂಗ್ ಆಗ್ತದೆ, ಅದರದ್ದು ಅಪ್ರೂವಲ್ ಎಲ್ಲ ಆಗ್ತದೆ. ಬಟ್ ಸರ್ಕಾರಕ್ಕೆ ನಮ್ಮ ಮೇಲೆ ಏನಂತ ಕಂಟ್ರೋಲ್ ಇಲ್ಲ, ಯಾವುದೇ ಥರ ಇದಿಲ್ಲ. ಹೀಗಾಗಿ ಮತ್ತು ನಾವು ಮಾಡೋದು ರಿಕಮೆಂಡೇಶನ್ ಮಾಡೋದಷ್ಟೇ. ಕಾನೂನಲ್ಲಿ ಇಟ್ ಈಸ್ ಬೈಂಡಿಂಗ್ ಅಂತ ಇದೆ. ಓಕೆ. ಬಟ್ ಅದನ್ನು ಸರ್ಕಾರದವರು ಆಮೇಲೆ ನೋಡಿಕೊಂಡು ಯಾವ ಇದರಿಂದ ಅಪ್ಲೈ ಮಾಡಬೇಕು, ಹೇಗೆ ಇದನ್ನು ಯಾವ ಪ್ರವರ್ಗದಲ್ಲಿ ಸೇರಿಸ್ಬೇಕು, ಎಷ್ಟು ಅದರಲ್ಲಿ ಎಷ್ಟು ಇದನ್ನು ಪರ್ಸೆಂಟೇಜ್ ರಿಸರ್ವೇಷನ್ ಮಾಡ್ಬೋದು, ಅದು ಇದಂತೆಲ್ಲ ಅದನ್ನೆಲ್ಲ ಗೌರ್ಮೆಂಟ್ನವರು ವಿಚಾರ ಮಾಡಿ ನಮ್ಮ ರಿಪೋರ್ಟ್ ಮೇಲೆ ಮಾಡ್ತಾರೆ. ಬಟ್ ನಾವು ರಿಪೋರ್ಟ್ ಕೊಡುವಾಗಲೇ ಅವನ್ನೆಲ್ಲ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಹೇಳ್ತೀವಿ, ಇವರಿಗೆ ಇಂತಿಷ್ಟು ಪರ್ಸೆಂಟೇಜು ಈ ಪ್ರವರ್ಗ ಆಗಬೇಕು ಅಂತ ನಮ್ಮ ರಿಪೋರ್ಟ್ನಲ್ಲಿ ಹೇಳಿರ್ತೀವಿ. ಅದು ಸರಿ ಇದ್ದರೆ ಎಕ್ಸೆಪ್ಟ್ ಮಾಡಿ ಮುಂದುವರಿಸ್ತಾರೆ. ಅದರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದನ್ನು ಮಾಡ್ಬೋದು, ಅವಶ್ಯಕತೆ ಇದ್ದರೆ. ಹಾಗೆ ಅದು ಫೈನಲ್ ಸೇಸ್ ಗೌರ್ಮೆಂಟ್. ಬಟ್ ನಾವು ಹೇಳಿದ್ದನ್ನು ಇಟ್ ಬಿಕಮ್ಸ್ ಬೈಂಡಿಂಗ್ ಆನ್ ದಿ ಗೌರ್ಮೆಂಟ್. ಓಕೆ. ಬಟ್ ಎಲ್ಲೂ ಕೂಡ ಸರ್ಕಾರ ನಿಮಗೆ ಇದೇ ರೀತಿ ಮಾಡಿ ಅವಕಾಶ ಇಲ್ಲ. ನಮ್ದು ಸ್ಟ್ಯಾಚ್ಯೂಟ್ರಿ ಅಥಾರಿಟಿ, ನಾವು ವಿ ಆರ್ ಡಿಸ್ಚಾರ್ಜಿಂಗ್ ಎ ಸ್ಟ್ಯಾಚ್ಯೂಟ್ರಿ ಫಂಕ್ಷನ್. ಸರ್ಕಾರಕ್ಕೆ ಇಂಟರ್ಫಿಯರ್ ಆಗ್ಲಿಕ್ಕೆ ಎಲ್ಲೂ ಯಾವುದರಲ್ಲೂ ಸ್ಕೋಪ್ ಇಲ್ಲ. ನಾವು ಯಾವುದು ತೀರ್ಮಾನ ಮಾಡ್ತೀವಿ ಅದನ್ನ ನಾವು ರಿಪೋರ್ಟ್ ಕೊಟ್ಟ ಮೇಲೆ ಸರ್ಕಾರ ಅದನ್ನ ಎಕ್ಸಾಮಿನ್ ಮಾಡ್ತದೆ. ಆವಾಗ ಮಾತ್ರ ಸರ್ಕಾರದ ರೋಲ್ ಬರೋದು. ಅಷ್ಟರವರೆಗೂ ಸರ್ಕಾರದ ಏನೋ ರೋಲ್ ಇಂಟರ್ಫಿಯರೆನ್ಸ್ ಇರಲ್ಲ. ಓಕೆ ಸರ್. ಸರ್, ಈಗ ಒಂದಷ್ಟು ಸಮಾಜಗಳು, ಬ್ರಾಹ್ಮಣ ಸಮಾಜ, ಲಿಂಗಾಯತ ಹಾಗೂ ಒಕ್ಕಲಿಗ ಸಮಾಜದವರು ಕೋರ್ಟ್ಗೆ ಹೋಗಿದ್ರು, ಈ ಸರ್ವೆ ಮಾಡಬೇಡಿ, ಇದರಲ್ಲಿ ಏನೋ ಒಂದು ತೊಂದರೆ ಆಗ್ತದೆ ನಮಗೆ ಅಂತೇಳಿ ಕೋರ್ಟ್ಗೆ ಹೋದಾಗ ಕೋರ್ಟ್ ಇದಕ್ಕೆ ಅನುಮತಿ ಕೊಟ್ಟರು. ಹೌದು, ನೀವು ಸರ್ವೆ ಮಾಡ್ಬೋದು, ಆದರೆ ಒಂದಷ್ಟು ಕಂಡೀಷನ್ ಹಾಕಿದ್ರು. ಈ ದತ್ತಾಂಶ ಡೇಟಾನ ಸೆಕ್ಯೂರ್ಡಾಗಿ ಇಡಬೇಕು, ಆಮೇಲಿಂದ ಜನಗಳಿಗೆ ನೀವು ಡೇಟಾ ಕೊಡಿ ಅಂತ ಫೋರ್ಸ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಈ ಡೇಟಾನ ನೀವು ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಜೊತೆಗೆ ಯಾವ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಸರ್? ಆ್ಯಕ್ಚುಲಿ ಈ ಗೊಂದಲಗಳಾಗಿದ್ದು ಅಂತ ಏನು ಸಬ್ಸ್ಟ್ಯಾಂಟಿವ್ ಇಶ್ಯೂ ಇರಲಿಲ್ಲ. ಇದರಲ್ಲಿ ಭಾಳಷ್ಟು ಪೊಲಿಟಿಕಲ್ ಇದನ್ನು ಬಂದುಬಿಟ್ಟು ಇಟ್ ಬಿಕೇಮ್ ಸಮ್ ಕೈಂಡ್ ಆಫ್ ಎ ಪ್ಲೇ ಗ್ರೌಂಡ್ ಫಾರ್ ದಿ ಪೊಲಿಟಿಕಲ್ ಎಂಟಿಟೀಸ್ ಟು ಅಬ್ಸ್ಟ್ರಕ್ಟ್. ಈಗ ನಮ್ಮ ಈ ಸರ್ವೆ ಮಾಡೋಕ್ಕಿಂತ ಮುಂಚೆನೇ ಕಾಂತರಾಜ್ ಅವ್ರ ರಿಪೋರ್ಟನ್ನು
ಇಂಪ್ಲಿಮೆಂಟ್ ಮಾಡಬೇಕೋ ಬೇಡೋ ಅನ್ನೋದ್ರಲ್ಲೇ ಭಾಳಷ್ಟು ಗೊಂದಲ ಇತ್ತು. ಅದೇನಾಗಿತ್ತಂದರೆ ಕಾಂತರಾಜ್ ಅವ್ರ ಸರ್ವೆ ರಿಪೋರ್ಟು ಪಬ್ಲಿಷ್ ಮಾಡದಿದ್ರು ಅದು ಕಾರಣಾಂತರದಿಂದ ಲೀಕ್ ಆಗಿ ಅದರಲ್ಲಿ ಕೆಲವು ತಮ್ಮ ಜಾತಿಯವರಿಗೆ ಇಷ್ಟು ಪಾಪ್ಯುಲೇಷನ್ ಇದೆ ಅಷ್ಟು ಪಾಪ್ಯುಲೇಷನ್ ಇದೆ ಅಂತ ಹೇಳಿ ಅವರವರೇ ಏನೋ ಇಮ್ಯಾಜಿನ್ ಮಾಡಿಕೊಂಡು ಅದರಿಂದ ತೊಂದರೆ ಆಗ್ತದೆ ಅಂತೇಳಿ ಭಾಳಷ್ಟು ಜನರಿಗೆ ಇದನ್ನು ಮುಂದುವರಿಬಾರ್ದು ಅಂತ ಒಂದು ಇಂಪ್ರೆಷನ್ ಬಂದಿತ್ತು. ಅದರಲ್ಲಿ ಕೆಲವು ಒಂದು ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ ನಾನು ನಿಮಗೆ ಹೇಳಬೇಕಂತಂದರೆ ಕೆಲವರಿಗೆ ಇದು ಸ್ಟೇಟಸ್ ಕೋ ಮೇಂಟೈನ್ ಮಾಡಿದರೆ ತಮಗೆ ಅನುಕೂಲ ಆಗ್ತದೆ, ಇದೇನಾದರೂ ಚೇಂಜ್ ಆದರೆ ತೊಂದರೆ ಆಗ್ತದೆ ಅಂತ ತಲೆಯಲ್ಲಿದೆ. ನಿಜ. ಕೆಲವರು ಕಾಸ್ಟು ಕಮ್ಯುನಿಟೀಸ್ಗೆ ಅವರಿಗೆ ಅವರ ನಂಬರು ಅವರ ಪ್ರಕಾರ ಈ ಇಲೆಕ್ಷನ್ನಲ್ಲಿ ಏನು ನಂಬರ್ ಇರ್ತದೆ ಪಾಪ್ಯುಲೇಷನ್ ಅವ್ರದ್ದು ಏನು ತಿಳ್ಕೊಂಡಿರ್ತಾರೆ ಅದರ ಪ್ರಕಾರ ಅವರು ಬೇರೆ ಹೈಕಮಾಂಡ್ನಿಂದ ಇದರಿಂದ ತಮಗೆ ಇಷ್ಟು ಸೀಟ್ ಬೇಕು ಅಷ್ಟು ಸೀಟ್ ಬೇಕು ಅಂತ ಕ್ಲೇಮ್ ಮಾಡಲಿಕ್ಕೆ ಅವರಿಗೆ ಈ ನಂಬರ್ ರೆಲೆವೆನ್ಸು. ಬಟ್ ನಮ್ಮ ಸರ್ವೆಗೆ ಈ ನಂಬರ್ ಏನು ರೆಲೆವೆನ್ಸ್ ಇಲ್ಲ. ಅಲ್ಟಿಮೇಟ್ಲಿ ಯಾವ ಸೊಸೈಟಿಯಲ್ಲಿ ಎಷ್ಟು ಯಾವ ಸ್ಟೇಟಸ್ ಇದೆ, ಸೋಷಿಯಲಿ ಬ್ಯಾಕ್ವರ್ಡ್ ಇದೆ, ಅದನ್ನು ನಾವು ಅಸೆಸ್ ಮಾಡಲಿಕ್ಕೆ ಮಾತ್ರ ನಾವು ತಗೊಳ್ಳೋದು. ಪರ್ಸೆಂಟೇಜ್ ಎಷ್ಟಿದೆ ಅದರಲ್ಲಿ ಡಿಫ್ರೆನ್ಸು ತಿಳ್ಕೊಂಡು. ಬಟ್ ಅದನ್ನು ಇದಕ್ಕೆ ಕನೆಕ್ಟ್ ಮಾಡಿ ಏನಾದರೂ ನಂಬರು ಹೆಚ್ಚು ಕಡಿಮೆ ಆದರೆ ನಮ್ಗೆ ತೊಂದರೆ ಆಗ್ತದಂತ ತಪ್ಪು ತಿಳುವಳಿಕೆಯಲ್ಲಿ ಅದನ್ನು ಕೆಲವರು ಅಪೋಸ್ ಮಾಡಲಿಕ್ಕೆ ಶುರು ಮಾಡಿದ್ರು. 2015 ಲಿಟಿಗೇಷನ್ ಶುರು ಆಗಿತ್ತು, ಇನ್ನು ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಅದರಲ್ಲಿ ಏನಂತ ವಿಚಾರ ಮಾಡಿದ್ರು ಅಂದರೆ ಅವರು ಈಗ ಇರೋದನ್ನು ಸಿಸ್ಟಮ್ ಚೇಂಜ್ ಆದರೆ ಕೆಲವು ಕಾಸ್ಟ್ ಕಮ್ಯುನಿಟೀಸಿಗೆ ಏನಾದರೂ ಅವರು ದೇ ಹ್ಯಾವ್ ಸೀಸ್ ಟು ಬಿ ಬ್ಯಾಕ್ವರ್ಡ್ ಅಂತ ಏನಾದರೂ ರಿಪೋರ್ಟ್ನಲ್ಲಿ ಬಂದರೆ ಅವರಿಗೆ ಆ ಕಮ್ಯುನಿಟಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಆ ಕಮ್ಯುನಿಟಿ ಲೀಡರ್ಸು ಇದೇ ಮುಂದುವರೆದು ಹೋಗಲಿ ಅಂತ ಹೇಳಿ. ಬಟ್ ಇದರಲ್ಲಿ ತಪ್ಪು ಕಲ್ಪನೆ ಇರೋದೇನೆಂದರೆ ಅವ್ರ ಕಮ್ಯುನಿಟಿಯಲ್ಲೇ ಭಾಳಷ್ಟು ಜನ ಅನ್ಡಿಸರ್ವಿಂಗು ದೇ ಆರ್ ಕಂಟಿನ್ಯೂಯಿಂಗ್ ದಿ ಬೆನಿಫಿಟ್. ಭಾಳಷ್ಟು ಜನ ಹೂ ಆರ್ ಡಿಸರ್ವಿಂಗ್ ಹೂ ವುಡ್ ಗೆಟ್ ಬೆನಿಫಿಟೆಡ್ ಆನ್ ಅಕೌಂಟ್ ಆಫ್ ದಿಸ್ ಸರ್ವೆ ರಿಪೋರ್ಟ್ ದೇ ಆರ್ ಡಿಪ್ರೈವ್ಡ್. ಆ ಸ್ಟೇಟಸ್ ಕೋವನ್ನು ಮುಂದುವರಿಸಬೇಕು ಅನ್ನೋದು ಮಾತ್ರ ತಲೆಯಲ್ಲಿದೆ ಕೆಲವು ಪೊಲಿಟಿಕಲ್ ಎಂಟಿಟೀಸ್ಗೆ. ಈ ಪರಿಯಿಂದ ಅವರು ಏನಾದರೂ ಒಂದು ಒಬ್ಜೆಕ್ಷನ್ ಹಾಕಿ ಇದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಲಿಟಿಗೇಷನ್ ಶುರು ಮಾಡಿದರು. ನಾವು 2014 ಅಮೆಂಡ್ಮೆಂಟ್ ಆಗಿದ್ದು ಸರ್ವೆ 7 ಅಷ್ಟು ಜನರದ್ದು ಆಗಬೇಕು ಅಂತೇಳಿ ಅಮೆಂಡ್ಮೆಂಟ್ ಮಾಡಿದ್ದನ್ನು ಕ್ವೆಶ್ಚನ್ ಮಾಡಿ ಪೆಂಡಿಂಗ್ ಇತ್ತು. ಅದು ಆ ರಿಟ್ ಪಿಟಿಷನ್ನಲ್ಲೇ ಅವ್ರ ಮೇನ್ ಗ್ರೌಂಡ್ ಏನಂತಂದರೆ ಇದು ಸಮೀಕ್ಷೆ ಅಂತ ನಮ್ಮದೇನಿದೆ ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಹೈಕೋರ್ಟಿನ ಲ್ಯಾಂಗ್ವೇಜ್ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡುವಾಗ ಸಮೀಕ್ಷೆಯನ್ನು ಸೆನ್ಸಸ್ ಅಂತ ಮಾಡಿ ಕೋರ್ಟಿಗೆ ಮಿಸ್ಲೀಡ್ ಮಾಡಿ ಇವರು ಸೆನ್ಸಸ್ ಮಾಡ್ತಾ ಇದ್ದಾರೆ, ಇದು ಸಮೀಕ್ಷೆ ಅಲ್ಲ, ಸರ್ವೆ ಅಲ್ಲ, ಸೆನ್ಸಸ್ ಆಗೋಯ್ತು. ಸೆನ್ಸಸ್ ಮಾಡಲಿಕ್ಕೆ ಬರೀ ಸೆಂಟ್ರಲ್ ಗವರ್ಮೆಂಟಿಗೆ ಮಾತ್ರ ಅವಕಾಶ ಇದೆ, ಇದು ಕಾನೂನು ಬಾಹಿರವಾಗಿದ್ದು ಅಂತ ಮೇನ್ ಗ್ರೌಂಡ್ ಆಫ್ ಅಟ್ಯಾಕ್ 2015 ಹಾಕಿರೋ ರಿಟ್ ಪಿಟಿಷನ್ ಇನ್ನೂ ಪೆಂಡಿಂಗ್ ಇದೆ. ಅದು ಕೇಸ್ ಬಂದವಾಗ ಎಜರ್ನ್ ಮಾಡೋದು, ಯಾಕಂದ್ರೆ ಅವ್ರ ತೀರ್ಮಾನ ಆಗೋದು ಬೇಡ ಅಂತ ಹೈಕೋರ್ಟ್ನಿಂದ. ಅದೇ ಗ್ರೌಂಡನ್ನು ರೇಸ್ ಮಾಡಿ ಈಗ ಇವ್ರು ಮಾಡ್ತಾ ಇರೋದು ಸೆನ್ಸಸ್ಸು ಸೆಂಟ್ರಲ್ ಗೌರ್ಮೆಂಟ್ನವ್ರು 2026-27 ಸೆನ್ಸಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಾಸ್ಟ್ ಸೆನ್ಸಸ್ಸು. ಅದಕ್ಕೆ ಇಟ್ ಓವರ್ಲ್ಯಾಪ್ಸು, ಅದು ಮಾಡಲಿಕ್ಕೆ ಕಾನೂನು ಬಾಹಿರವಾಗಿದ್ದು ಅಂತ ಮೇನ್ ಗ್ರೌಂಡ್ ಹಾಕಿ ಒಂದು ರಿಟ್ ಹಾಕಿದ್ರು. ಅದರಲ್ಲಿ ಇನ್ನೊಂದು ಗ್ರೌಂಡ್ ಏನಂತಂದರೆ ಇವರು ಈ ದತ್ತಾಂಶವನ್ನು ಕಲೆಕ್ಟ್ ಮಾಡಿದ್ದಕ್ಕೆ ಆ ಸೆಕ್ಯೂರಿಟಿ ಇಲ್ಲ. ಯಾಕಂದರೆ ನಾವು ಈ ಸರ್ವೆಯಲ್ಲಿ ಆಧಾರವನ್ನು ಕಂಪಲ್ಸರಿ ಮಾಡಿದ್ವಿ. ಭಾಳಷ್ಟು ಈ ಆಧಾರ್ ಅಥೆಂಟಿಕೇಶನ್ ಆಗೋದ್ರಿಂದ ನಮ್ಮ ರಾಜ್ಯದಲ್ಲಿ ಇರೋ ಜನರಿಗೆ ಮಾತ್ರ ಸರ್ವೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಆಧಾರವನ್ನು ತೆಗೆದಾಕ್ಬಿಟ್ರೆ ಭಾಳಷ್ಟು ಜನ ಆ ಕಡೆ ಈ ಕಡೆ ಬಾರ್ಡರ್ನಲ್ಲಿರೋರಿಗೆ ಎಲ್ಲ ತಂದುಬಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ, ಯಾಕಂದರೆ ಅವರಿಗೆ ಈ ನಂಬರ್ ಬೂಸ್ಟ್ ಮಾಡೋ ವಿಚಾರ ಇದೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದು ಅವಕಾಶ ಇರಬಾರ್ದು ಅಂತ ಹೇಳಿ ನಾವು ಈಗ ಆಧಾರ್ ಎಲ್ಲ ಕಡೆ ಕಂಪಲ್ಸರಿ ಇದೆ. 6 ವರ್ಷದ ನಂತರ ಎಲ್ಲರಿಗೂ ಕಂಪಲ್ಸರಿ ಇರೋದ್ರಿಂದ
ನಾವು ಆಧಾರ್ ಅಥೆಂಟಿಕೇಟ್ ಆದಮೇಲೆ ಸರ್ವೆಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಒಂದು ಸ್ಟ್ಯಾಂಡ್ ತೊಗೊಂಡು ಅದನ್ನು ಎನ್ಫೋರ್ಸ್ ಮಾಡ್ತಾ ಇದ್ವಿ. 6 ವರ್ಷದ ಕೆಳಗಿನವ್ರಿಗೆ ಮಕ್ಕಳಿಗೆ ಆಧಾರ ಇರೋದಿಲ್ಲ, ಬೇಕಂತ ಇಲ್ಲ ಅಂತ ನಾವು ಇದನ್ನ ಮಾಡಿ ಅವಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಆಧಾರ ಎನ್ಫೋರ್ಸ್ ಮಾಡಿದ್ದಕ್ಕೆ ಈ ಆಧಾರದಲ್ಲಿ ಕೆಲವು ಮುಂಚೆ ಅಂದರೆ ಭಾಳ ಹಿಂದೆ ಆಧಾರ್ ಯಾವಾಗ ಹೊಸದಾಗಿ ಬಂದಿತ್ತು ಆವಾಗ ಈ ಆಧಾರದವರು ಪ್ರೈವೇಟ್ ಎಂಟಿಟೀಸ್ ತಗೊಂಡು ಅದನ್ನು ದುರ್ಬಳಕೆ ಮಾಡ್ತಾರೆ. ಅದು ಇಟ್ ಇನ್ವೇಟ್ಸ್ ಪರ್ಸ್ನಲ್ ಇದು ಇನ್ಫಾರ್ಮೇಷನ್ ಅಂತ ಹೇಳಿ ಒಂದು ಕೇಸ್ ಆಯಿತು, ಜಸ್ಟಿಸ್ ಪುಟ್ಟಸ್ವಾಮಿ ಅಂತ ಹೇಳಿ ತೀರ್ಮಾನ ಆಗಿ. ಅದರಲ್ಲಿ ಏನು ಹೇಳಿರೋದು, ಆಧಾರದ ಡಾಟಾ ಪ್ರೊಟೆಕ್ಷನ್ ಆಗಬೇಕು ಯಾರೇ ಮಾಡೋದು ಅಂತ ಹೇಳಿ. ಬಟ್ ಈ ಸರ್ಕಾರದವ್ರು ಮಾಡೋ ಸರ್ವೆಗೆ ಎಕ್ಸೆಪ್ಷನ್ ಇದೆ, ಆ ಜಜ್ಮೆಂಟ್ನಲ್ಲೇ ಹೇಳಿದ್ದಾರೆ. ಸರ್ಕಾರದವರು ಇದನ್ನು ಆಧಾರ ಉಪಯೋಗಿಸಿ ಸರ್ವೆಗೆ ಉಪಯೋಗಿಸ್ಬೋದು ಅಂತ ಹೇಳಿ ಕೆಲವು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆವಾಗಲೂ ಬ್ಯಾಂಕಿನ ಅಕೌಂಟಿಗೆ. ಅಥವಾ ಈಗ ರೀಸೆಂಟಾಗಿ ಬಿಹಾರ್ನಲ್ಲಿ SIR ಮಾಡುವಾಗ್ಲೂ ಸುಪ್ರೀಂ ಕೋರ್ಟ್ನವ್ರು ಹೇಳಿದರು ಆಧಾರ್ ಕ್ಯಾನ್ ಬಿ ಒನ್ ಆಫ್ ದಿ ID ಬೇಸ್ಡ್ ಆನ್ ವಿಚ್ ಆಧಾರ್ ಕ್ಯಾನ್ ಬಿ ಯೂಸ್ಡ್. ಹೀಗಾಗಿ ಆಧಾರ್ ಉಪಯೋಗಿಸಬಾರ್ದು ಅಂತ ಇಲ್ಲ, ಆಧಾರ್ ದುರ್ಬಳಕೆ ಆಗಬಾರ್ದು ಅಂತ ಇದೆ. ಆ ಗ್ರೌಂಡನ್ನು ರೇಸ್ ಮಾಡಿಬಿಟ್ಟು ಹೈಕೋರ್ಟ್ನಲ್ಲಿ ಇವರು ಡಾಟಾ ತಮ್ಮದೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಹೊರಗಡೆ ಲೀಕ್ ಆದರೆ ಮಿಸ್ಯೂಸ್ ಆಗ್ತದೆ ಅಂತ ಹೇಳಿದ್ದಕ್ಕೆ ಮಾತ್ರ ನಾವು ಮಾಡೋದಿಲ್ಲ ಅಂತ ನಾವು ಕೋರ್ಟಿಗೆ ಹೇಳಿದ್ದು. ಅದಕ್ಕೆ ಒಂದು ಆರ್ಡರ್ ಮಾಡಿದ್ರು ಕೋರ್ಟ್ನವ್ರು, ಏನು ನೀವು ಯು ಮಸ್ಟ್ ಎನ್ಶ್ಯೂರ್ ಡಾಟಾ ಪ್ರೊಟೆಕ್ಷನ್ನು, ಯು ಶುಡ್ ನಾಟ್ ಶೇರ್ ವಿತ್ ಎನಿಬಡಿ ಇನ್ಕ್ಲೂಡಿಂಗ್ ದಿ ಗವರ್ಮೆಂಟ್. ಅದು ನಮಗೇನು ತೊಂದರೆ ಇಲ್ಲ, ಯಾಕಂದರೆ ನಾವು ಯಾರಿಗೂ ಶೇರ್ ಮಾಡೋ ಪ್ರಶ್ನೆನೇ ಇಲ್ಲ. ಹೀಗಾಗಿ ನಾವೇ ಕೋರ್ಟ್ನಲ್ಲಿ ಒಪ್ಕೊಂಡು ಇಲ್ಲ, ನಾವು ಅದನ್ನು ಯಾರಿಗೂ ಶೇರ್ ಮಾಡೋ ಪ್ರಶ್ನೆ ಬರೋದಿಲ್ಲ, ನಮ್ಮ ಆಯೋಗದ ಸಮೀಕ್ಷೆ ಮತ್ತು ಅನಾಲಿಸಿಸಿಗೆ ಮಾತ್ರ ಉಪಯೋಗಿಸೋದು ಅಂತ ಹೇಳಿ ನಾವು ಅದರ ಪ್ರಕಾರ ಮುಂದುವರಿಸಿದ್ದೀವಿ. ಇವೆರಡೇ ಗ್ರೌಂಡ್ ಮೇಲೆ ಕೋರ್ಟ್ನವರು ಈಗ ಹೇಳಿದ್ದಕ್ಕೆ ಕೋರ್ಟ್ನವರು ಯಾರಿಗೂ ಕಂಪೆಲ್ ಮಾಡಬಾರ್ದು ನೀವು ಅಂತ. ಯಾಕಂದರೆ ಸೆನ್ಸಸ್ನಲ್ಲಿ ಮಾಡಿದಾಗ ಸೆನ್ಸಸ್ಗೆ ಕಂಪೆಲ್ ಮಾಡಲಿಕ್ಕೆ ಪವರ್ಸ್ ಇದೆ ಸೆಂಟ್ರಲ್. ಸ್ಟೇಟಿಗೆ ಸರ್ವೆ ಮಾಡಲಿಕ್ಕೆ ಯಾರಿಗೂ ಕಂಪೆಲ್ ಮಾಡೋ ಅವಶ್ಯ ಇದಿಲ್ಲ. ಆ ಗ್ರೌಂಡ್ ಮೇಲೆ ಹೈಕೋರ್ಟ್ನವರು ನೀವು ಯಾರಿಗೂ ಸಮೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಂಪೆಲ್ ಮಾಡಬಾರ್ದು ಅಂತ ಹೇಳಿದ್ದು. ಕಂಪೆಲ್ ಮಾಡಬಾರ್ದು ಅಂತ ಹೇಳಿದ್ದು ನಾವು ಒಪ್ಕೊಂಡು ಆಯ್ತು, ನಾವು ಮಾಡೋದಿಲ್ಲ ಅಂತ. ಬಟ್ ಹೈಕೋರ್ಟ್ನವ್ರು ಯಾರಿಗೂ ಕಂಪೆಲ್ ಮಾಡಬೇಡಿ ಅಂತ ನಮಗೆ ಹೇಳಿದ್ದನ್ನು ಮತ್ತೊಬ್ಬರು ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಲಿಕ್ಕೆ ಅದು ಇಟ್ ರನ್ಸ್ ಕಾಂಟ್ರಿ ಟು ಸುಪ್ರೀಂ ಕೋರ್ಟ್ಸ್ ಆರ್ಡರ್. ಆದರೂ ಕೆಲವು ಪಾಲಿಟಿಷಿಯನ್ಸು ಅದೇ ದೊಡ್ಡ ಇಶ್ಯೂ ಮಾಡಿಬಿಟ್ಟು ತಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ ನೀವು ಮಾಡಬೇಡಿ ಅಂತ ತಪ್ಪು ಕಲ್ಪನೆ ಕೊಟ್ಟಿದ್ದಕ್ಕೆ ಭಾಳಷ್ಟು ಗೊಂದಲ ಆಗಿ ಒಂದು ಸ್ವಲ್ಪ ಪಾರ್ಟಿಸಿಪೇಷನ್ನಲ್ಲಿ ತೊಂದರೆ ಆಗ್ತಾ ಇದೆ. ನಾವು ಜನರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ, ಈ ಥರ ಏನು ಡಾಟಾ ಲೀಕ್ ಆಗೋ ಸಾಧ್ಯತೆ ಇಲ್ಲ, ಇದರಿಂದ ಯಾರಿಗೂ ಏನೂ ತೊಂದರೆ ಆಗಲ್ಲ. ಈ ಡಾಟಾದಿಂದ ಸರ್ಕಾರಕ್ಕೆ ಭಾಳಷ್ಟು ಬಜೆಟಿಂಗು ಪ್ರೋಗ್ರಾಮು ನಿಮ್ಮ ಅನುಕೂಲಕ್ಕೆ ಮಾಡ್ತಾ ಇರೋದು, ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಪೀಲ್ ಮಾಡ್ತಾನೆ ಇದ್ದೀವಿ. ಬಟ್ ಕೆಲವು ಸರಿ ಪಾಲಿಟಿಷಿಯನ್ಸು ತಪ್ಪು ತಿಳುವಳಿಕೆ ಕೊಡೋದ್ರಿಂದ ಕೆಲವು ಜನರಿಗೆ ಇದು ತಮಗೇನು ಅವಶ್ಯಕತೆ ಇಲ್ಲ ಅಂತ ತಿಳುವಳಿಕೆಯಲ್ಲಿ ಭಾಳಷ್ಟು ಜನ ಹಿಂಜರಿತಾ ಇದ್ದಾರೆ. ನಾವು ಪ್ರತಿ ದಿವಸ ಅಪೀಲ್ ಮಾಡ್ತಾ ಇದ್ದೀವಿ. ಸರ್, ಇದೇ ವಿಷಯಕ್ಕೆ ನಾವು ಪ್ರಶ್ನೆ ಕೇಳೋದಾದರೆ, ಇವಾಗ ನಮಗೆ ತಿಳಿದಂಗೆ ಒಕ್ಕಲಿಗ ಸಮಾಜ ಅಥವಾ ಲಿಂಗ ಸಮಾಜ ಅಥವಾ ಬ್ರಾಹ್ಮಣ ಸಮಾಜ ಎಲ್ಲಿ ಅತಿ ಹೆಚ್ಚಿದ್ದಾರೆ ಅಲ್ಲಿ ಸರ್ವೆಗೆ ಹೋದಾಗ ಅವರು ತಮ್ಮ ವಿಚಾರ ಅಥವಾ ಅವರ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹಿಂದೇಟಾಗ್ತಿದ್ದಾರೆ, ಅವ್ರ ಮನೆಯೊಳಗೇನು ಸೇರಿಸ್ತಾ ಇಲ್ಲ ಅಂತ ಬರ್ತಾರೆ. ಇಫ್ ಇನ್ ಕೇಸ್ ಅವರು ಡೇಟಾ ಕೊಟ್ಟಿಲ್ಲ, ಅವ್ರ ವಿಷಯಗಳು ನಮಗೆ ನಾವು ಡೇಟಾ ಕಲೆಕ್ಟ್ ಮಾಡಿಲ್ಲ ಅಂತಂದರೆ ಅದು ಯಾವ ರೀತಿ ಅದು ಪರಿಣಾಮ ಆಗ್ತದೆ? ನಮ್ಮ ಸರ್ವೆ ಮೇಲೆ ಏನು ಪರಿಣಾಮ ಆಗಲಿಲ್ಲ. ನಾನು ಹೇಳಿದಾಗೆ ಈ ಸರ್ವೆ ಡಾಟಾ ಏನಿದೆ ಇದನ್ನು ಭಾಳಷ್ಟು ಇದಕ್ಕೆ ಉಪಯೋಗಿಸ್ತಾರೆ ಸರ್ಕಾರದವರು. ಇದರಲ್ಲಿ ನಾನ್ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಅಪ್ಲೈ ಆಗೋ ಭಾಳಷ್ಟು ಪ್ರೋಗ್ರಾಮನ್ನು ಇದೇ ಬೇಸಿಸ್ ಮೇಲೆ ಸರ್ಕಾರಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಡಾಟಾ ಏನು ಜನ್ರೇಟ್ ಆಗ್ತದೆ ಅದರಿಂದ ಸರ್ಕಾರಕ್ಕೆ ಯಾರು ಬ್ಯಾಕ್ವರ್ಡು ಯಾರು ಅದನ್ನು ಮೀರಿ ಹೋಗಿದ್ದಾರೆ ಅಂತ ತೀರ್ಮಾನ ಮಾಡೋದು ಒಂದು ಇದು. ಅದು ಬಿಟ್ಟರೆ ನಮ್ಮ ಸರ್ವೆಯಲ್ಲಿ ಭಾಳಷ್ಟು ಡಾಟಾ ನಾವು ಜನ್ರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೇನಾದರೂ ಲಿಟಿಗೇಷನ್ ಇದೆಯಾ ಅಂತ, ಲಿಟಿಗೇಷನ್ ಇದೆ ಅಂತ ಕೇಳ್ತಾ ಇರೋದು ಯಾತಕ್ಕೆ, ಅದರಿಂದ ಬ್ಯಾಕ್ವರ್ಡ್ ಹೌದೋ ಅಲ್ವೋ ಏನೋ ಅದಕ್ಕೇನೋ
ನೆಕ್ಸಸ್ ಇಲ್ಲ, ಸಂಬಂಧ ಇಲ್ಲ. ಓಕೆ. ನಾವು ಅಕಸ್ಮಾತ್ ಈಗೇನಾಗಿದೆ ಈ ದಿವಸದಲ್ಲಿ ಸರ್ಕಾರದವರು ಭಾಳಷ್ಟು ಲೀಗಲ್ ಏಡ್ ಸರ್ವಿಸಸ್ ಅಥಾರಿಟಿಗೆ ಫಂಡಿಂಗ್ ಮಾಡಿ ಭಾಳಷ್ಟು ಬಡವರಿಗೆ, ತೊಂದರೆಯಲ್ಲಿದ್ದವರಿಗೆ ಅನುಕೂಲ ಮಾಡಲಿಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಓಕೆ ಸರ್. ಎಲ್ಲ ಕೋರ್ಟ್ನಲ್ಲೂ ಒಂದು ಲೀಗಲ್ ಏಡ್ ಸರ್ವಿಸಸ್ ಅಥಾರಿಟಿ ಅಂತ ಇರ್ತದೆ, ಹೈಕೋರ್ಟ್ನಲ್ಲಿ ಇರ್ತದೆ. ಈ ಲೀಗಲ್ ಏಡ್ ಸರ್ವಿಸಸ್ ಅಥಾರಿಟಿಯವರು ಲಿಟಿಗೇಷನ್ ಆದಮೇಲೆ ಭಾಳಷ್ಟು ಇನ್ವಾಲ್ವ್ ಆಗ್ತಾರೆ. ಪ್ರೀ ಲಿಟಿಗೇಷನ್ನಲ್ಲಿ ಯಾರು ಅಷ್ಟು ಹೆಲ್ಪ್ ತಗೊಳ್ಳೋದಿಲ್ಲ. ಓಕೆ. ಅದನ್ನು ತಿಳುವಳಿಕೆ ಕೊಡಲಿಕ್ಕೆ ನಾವು ಒಂದು ಪ್ರಶ್ನೆ ಕೇಳ್ತಾ ಇದ್ವಿ, ನಿಮ್ಮಲ್ಲಿ ಏನಾದರೂ ಲಿಟಿಗೇಷನ್ ಇದೆಯಾ, ನಿಮ್ಗೇನಾದರೂ ಸಹಾಯ ಬೇಕಾ? ಮತ್ತೊಂದು ಏನಾಗ್ತದೆ, ಈ ಲಿಟಿಗೇಷನ್ ಶುರು ಆದಮೇಲೆ ಕೋರ್ಟ್ ನೋಟಿಸ್ ಹಿಂದೆ ಅವರು ಸೀಲ್ ಹಾಕಿ ಕಳಿಸಿರ್ತಾರೆ ಲೀಗಲ್ ಏಡ್ ಸರ್ವಿಸಸ್ನವರು, ಓಕೆ, ನಿಮಗೆ ಸಹಾಯ ಬೇಕಾದರೆ ಇಂತಿಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಓಕೆ. ಬಟ್ ಜನರಿಗೆ ಅದ್ರ ತಿಳುವಳಿಕೆ ಇಲ್ಲದೇ ಲಾಯರ್ ಹತ್ರ ಹೋದಾಗ ಲಾಯರ್ ತಾನೇ ನಡೆಸ್ತೀನಿ, ನೀವು ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳೋ ಸಾಧ್ಯತೆ ಇರ್ತದೆ. ಭಾಳಷ್ಟು ಹಾಗೆ ಆಗ್ತದೆ ಈ ಕಾರಣದಿಂದ ನಾವು ಅವರಿಗೆ ತಿಳುವಳಿಕೆ ಕೊಡಲಿಕ್ಕೆ ಈ ಡಾಟಾ ಕಲೆಕ್ಟ್ ಮಾಡಿ ನಾವು ಲೀಗಲ್ ಸರ್ವಿಸಸ್ಸಿಗೆ ಕಳಿಸ್ಕೊಟ್ರೆ ಅವ್ರದ್ದು ನಮ್ಮ ಡಾಟಾದಲ್ಲಿ ಅವ್ರ ಫೋನ್ ನಂಬರ್ ಇರ್ತದೆ, ಕಾಂಟ್ಯಾಕ್ಟ್ ನಂಬರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನು ಸಹಾಯ ಬೇಕು ಕೇಳಲಿಕ್ಕೆ ಒಂದು ಅವಕಾಶ ಇರ್ತದೆ. ಅದು ಒಂದು. ಎರಡನೇದು, ನಾವು ಭಾಳಷ್ಟು ಕ್ವೆಶನಲ್ಲಿ ನಿಮ್ಮಲ್ಲಿ ಹೆಲ್ತ್ ಸರ್ವಿಸಸ್ಗೆ ಏನಾದರೂ ಕಡಿಮೆ ಇದೆಯಾ, ಅಥವಾ ಎಜುಕೇಷ್ನಲ್ ಡಿಫಿಷಿಯನ್ಸಿ ಇದೆಯಾ, ರೋಡ್ಸ್ ಏನಾದರೂ ತೊಂದರೆ ಇದೆಯಾ, ಈ ಕೋಸ್ಟಲ್ ಏರಿಯಾದಲ್ಲಿ ಸಮುದ್ರ ಕೊರೆತ ಎಲ್ಲ ಆಗ್ತದೆ, ಅಂಥದ್ದೇನಾದರೂ ಇಶ್ಯೂ ಇದೆಯಾ, ಬ್ರಿಡ್ಜ್ ಏನಾದರೂ ಅವಶ್ಯಕತೆ ಇದೆಯಾ, ಇಂಥವೆಲ್ಲ ಪ್ರಶ್ನೆಗಳಿರೋದ್ರಿಂದ ಆ ಡಾಟಾ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಓನ್ಲಿ ಟು ಡಿಸೈಡ್ ವೆದರ್ ಯು ಆರ್ ಎ ಬ್ಯಾಕ್ವರ್ಡ್ ಆರ್ ನಾಟ್. ಅದು ಎಲ್ರಿಗೂ ಅಪ್ಲೈ ಆಗುವಂಥ ಕ್ವೆಶನ್ಸ್. ಆ ಕ್ವೆಶನನ್ನು ನಾವು ಅದನ್ನು ಜನ್ರೇಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ. ಅದರಲ್ಲಿ ಒಂದು ಡಿಸೆಬಿಲಿಟಿ ಮೇಲೆ ಒಂದು ಕ್ವೆಶನ್ ಇದೆ, ನೀವು ಡಿಸೇಬಲ್ ಇದ್ದೀರಾ, ನಿಮಗೆ ಏನಾದ್ರು ಇಂಥ ಇನ್ಸ್ಟ್ರೂಮೆಂಟ್ ಇದೆಯಾ, ನಿಮಗೆ ಕೇರ್ ಟೇಕರ್ಸ್ ಇದ್ದಾರೆ, ಇವೆಲ್ಲ ಜನ್ರೇಟ್ ಆದರೆ ನಾವು ಆ ಡಿಪಾರ್ಟ್ಮೆಂಟಿಗೆ ಕಳಿಸಿ ಇವರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನು ಅವರ ಸರ್ವಿಸಸ್ಸನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ, ವೆಲ್ಫೇರ್ ಮೆಜರ್ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಅಂಥ ಪ್ರಶ್ನೆಯನ್ನು ಕೇಳಿ ನಾವು ಕೇಳ್ತಾ ಇದ್ದೀವಿ. ಓಕೆ. ಇದು ಕೆಲವು ಮೀಡಿಯಾದಲ್ಲಿ ಏನೇನೋ ಹೇಳ್ಕೊಂಡು ಇವರು ಕುರಿ ಎಷ್ಟು ಕೋಡಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಇಶ್ಯೂ ಮಾಡಿದ್ರು. ನಾವೀಗ ಸರ್ವೆ ಮಾಡ್ತಾ ಇರೋದು ಎಲ್ಲ 7 ಕೋಟಿ ಜನರಿಗೆ ಅನ್ವಯ ಆಗೋದು, ಬೆಂಗಳೂರಿಗೆ ಸೀಮಿತ ಅಲ್ಲ. ಅಷ್ಟು ಬೆಂಗಳೂರಲ್ಲಿ ಕೋಳಿ ಕುರಿ ಇರೋದಿಲ್ಲ ಅಂತ ಅಷ್ಟು ತಿಳುವಳಿಕೆ ಇರ್ತದೆ ನಮಗೆ, ಅದು ಕೇಳೋ ಅವಶ್ಯಕತೆ ಇಲ್ಲ ಅಂತನೂ ಇದೆ. ಬಟ್ ನಾವು ಇದು ಕ್ವೆಶನ್ ಎಲ್ಲ ಎಲ್ರಿಗೂ ಅನ್ವಯ ಆಗುವಂಥ ಕ್ವೆಶನ್ಸ್ ಇವೆ, ಜನರಿಗೆ ಇಂಥವರಿಗೆ ಈ ಏರಿಯಾದಲ್ಲಿ ಆ ಏರಿಯಾದಲ್ಲಿ ಅಂತ. ಈಗ ಹಳ್ಳಿಗಳಲ್ಲಿ ಜನರ ಹತ್ರ ಎಷ್ಟು ದನ ಕರುಗಳಿದ್ದಾವೆ, ಎಷ್ಟು ಕೋಳಿ ಇದ್ದಾವೆ, ಇವತ್ತು ಎಷ್ಟಿದ್ದಾವೆ, ಹಿಂದಿನ ಕಾಂತರಾಜ್ ಅವರ ಇದರಲ್ಲಿ ಎಷ್ಟಿತ್ತು ಕಂಪೇರ್ ಮಾಡಿದರೆ ಏನಾದರೂ ಚೇಂಜಸ್ ಆಗಿದೆಯಾ, ಜನ್ರೇಷನ್ ಚೇಂಜ್ ಆಗಿ 15 ವರ್ಷ ಆಯ್ತಲ್ಲ. ಇದನ್ನ ಸೋಷಲ್ ಸ್ಟೇಟಸನ್ನು ಅಸೆಸ್ ಮಾಡಲಿಕ್ಕೆ ಇವೆಲ್ಲ ಅವಶ್ಯವಾದ ದತ್ತಾಂಶಗಳು. ಇದು ನಾವು ತೀರ್ಮಾನ ಮಾಡಿದ್ದಲ್ಲ, ಮುಂಚಿನಿಂದನೂ ಇವೇ ದತ್ತಾಂಶಗಳ ಬೇಸಿಸ್ ಮೇಲೆ ರಿಪೋರ್ಟನ್ನು ಮಾಡ್ತಾ ಇದ್ರು. ಇವು ನಮ್ಮ ಸ್ಪೆಷಲಿಸ್ಟು ಅವ್ರು ತಿಳ್ಕೊಂಡವರು ಇಂಥ ಕ್ವೆಶನ್ ಕೇಳಬೇಕು ಅಂತೇಳಿ ಚರ್ಚೆ ಮಾಡಿ ಫ್ರೇಮ್ ಮಾಡಿರೋದು. ಅದಕ್ಕೆ ಏನು ಚೇಂಜಸ್ ಏನಿದೆ, ಹಳ್ಳಿಯಲ್ಲಿ ಕೆಲವರಿಗೆ ಸೈಕಲ್ ಇದೆಯಾ, ಕಾರ್ ಇದೆಯಾ, ಅದು ಡಿಫ್ರೆನ್ಸ್ ಗೊತ್ತಾದರೆ ಅವ್ರ ಸೋಷಿಯಲ್ ಸ್ಟೇಟಸ್ ಚೇಂಜ್ ಆಗಿದೆ ಅಂತ ತಿಳುವಳಿಕೆ ಬರ್ತದೆ. ಅದೇ ಥರ ಏನು ಕಲ್ತಿದ್ದಾರೆ, ನಿಮ್ಮ ತಂದೆಯವರು ಏನು ಉದ್ಯೋಗ ಮಾಡ್ತಾಯಿದ್ರು, ನಿಮ್ಮ ತಂದೆಯವರು ಯಾವ ಊರಿನಲ್ಲಿದ್ದರು, ಅದೇನಾದರೂ ಇಲ್ಲಿ ಬೇರೆ ಡಿಸ್ಟ್ರಿಕ್ಟಿಗೆ ಬಂದಿದ್ದಾರೆ, ಮೈಗ್ರೇಷನ್ ಆಗಿದೆ, ಇವೆಲ್ಲ ತಿಳ್ಕೊಳ್ಳಿಕ್ಕೆ ನಾವು ಭಾಳ ಕೂತ್ಕೊಂಡು ವಿಚಾರ ಮಾಡಿ ಈ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿರೋದು. ಈ ಫ್ರೇಮ್ ಎಲ್ರಿಗೂ ಅನ್ವಯ ಆಗ್ತದೆ. ನಮ್ಮ ಬ್ಯಾಂಕ್ ನೀವು ಡೀಟೇಲ್ಸ್ ಯಾಕೆ ಕೇಳ್ತೀರಿ ಅಂತ ಕೇಳ್ತಾರೆ. ನಾವು ಕೇಳಿದ್ದು ನಿಮ್ಮಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಾ, ಅಕೌಂಟ್ ನಂಬರ್ ಕೇಳ್ತಾ ಇಲ್ಲ. ನಿಮ್ಮಲ್ಲಿ ನೀವು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ನಲ್ಲಿ ಇಟ್ಟಿದ್ದೀರಾ, ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಇದೆಯಾ, ಇಂಥ ಪ್ರಶ್ನೆ ಕೇಳ್ತೀವಿ. ಇದರಿಂದ ಏನಾಗ್ತದೆ, ಇಂಥ ಏರಿಯಾದಲ್ಲಿ ಇಂಥವು ಬ್ಯಾಂಕ್ಗಳ ಅವಶ್ಯಕತೆ ಇದೆ ಅಂತ ನಮ್ಗೆ ತಿಳುವಳಿಕೆ ಬರುತ್ತೆ. ಅದನ್ನು ಆ ದೃಷ್ಟಿಯಿಂದ ನಾವು ಕೇಳ್ತಾ ಇರೋದು. ನೀವು ಇನ್ಕಮ್ ಟ್ಯಾಕ್ಸ್ ಪೇಯಿನ ಇಲ್ವಂತ ಅಷ್ಟೇ, ಎಷ್ಟು ಕೊಡ್ತೀರಿ ಏನೂ ಇಲ್ಲ. ಹಾಗೆಯೇ ಇನ್ಕಮ್ಮು
ಎಷ್ಟು ಇನ್ಕಮ್ಮು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸ್ಲ್ಯಾಬನ್ನು ಮಾತ್ರ ಕೇಳಿ ಓಕೆ ಇದ್ರಲ್ಲಿ ಬರ್ತೀರಾ ಇದ್ರಲ್ಲಿ ಬರ್ತೀರಾ ಇಂಥ ಪ್ರಶ್ನೆಯನ್ನು ಕೇಳಿದ್ದೀವಿ. ಓಕೆ ಈ ಪ್ರಶ್ನೆಗಳನ್ನೇ ತಪ್ಪು ಹುಡಿಕೊಂಡು ಈ ಪೊಲಿಟಿಕಲ್ ರೀಸನ್ಗೆ ಕೆಲವರು ಅದನ್ನ ಮಾತಾಡಿ ಕ್ವಶನ್ ಜಾಸ್ತಿ ಇದೆ. ಭಾಳ ತುಂಬ ಪ್ರಶ್ನೆ ಜಾಸ್ತಿ ಇದೆ. ಹೌದು, ಎಷ್ಟಿದಾವೆ 60 ಪ್ರಶ್ನೆಯಲ್ಲಿ ಎಲ್ಲ ಪ್ರಶ್ನೆನೂ ಎಲ್ರಿಗೂ ಆನ್ಸರ್ ಮಾಡೋ ಅವಕಾಶನೇ ಬರೋದಿಲ್ಲ. ನಿಜ ನಿಜ. ಈಗ ಒಬ್ಬನ 15 ವರ್ಷದ ಹುಡುಗನಿಗೆ ನಾವು ಸರ್ವೆ ಮಾಡ್ತಾ ಇದ್ರೆ ನೀನು ಎಷ್ಟು ವರ್ಷಕ್ಕೆ ಮದುವೆ ಆದ ಅಂತ ಪ್ರಶ್ನೆ ಕೇಳೋ ಪ್ರಶ್ನೆ ಬರೋದಿಲ್ಲ. ನಿಜ ನಿಜ. ಹಾಗೇನೆ ಯಾರಾದರೂ ವಿಡೋರ್ ಇದ್ರೆ ಅಥವಾ ಏನಾದರೂ ಇದನ್ನಿದ್ರೆ ಆ ರಿಲೇಟೆಡ್ ಕ್ವೆಶನ್ಸು ಪಾಪಪೇ ಆಗೋದಿಲ್ಲ. ನಿಜ. ನಾನು ಸರ್ವೆ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ. ಓಕೆ ಮ್ಯಾಕ್ಸಿಮಮ್ ಅಂದರೆ ಒಂದು 30-35 ಪ್ರಶ್ನೆಗಳು ಮಾತ್ರ ನನಗೆ ಅನ್ವಯ ಆಗ್ತವೆ, ಬಾಕಿವೆಲ್ಲ ಸ್ಕಿಪ್ ಆಗ್ತವೆ. ಓಕೆ. ಸೊ ಹೀಗಾಗಿ ಆ 60 ನಂಬರ್ ಇದ್ದಾವೆ ಅಂತ ಹೇಳಿ ವಯಸ್ಸು ಒಂದು ಪ್ರಶ್ನೆನೇ, ನಿಮ್ಮ ಎಷ್ಟು ವಯಸ್ಸು ಅಂತ ಅದೇನು ತಿಳ್ಕೊಳ್ಳಿಕ್ಕೆ ಸ್ಟಡಿ ಮಾಡ್ಬೇಕಾ? ಯಾರೋ ಪುಣ್ಯಾತ್ಮ ಹೇಳಿದ SSLCಯಲ್ಲೂ ಇಷ್ಟೆಲ್ಲ ಪ್ರಶ್ನೆ ಕೇಳೋದಿಲ್ಲ ಅಂತ. ಇದು ಟೆಸ್ಟ್ ಅಲ್ಲ, ಇದು ಇನ್ಫಾರ್ಮೇಶನ್ ಜನ್ರೇಷನ್ಗೆ. ಮತ್ತು ಈ ಜನರಿಗೆ ತಪ್ಪು ತಿಳುವಳಿಕೆ ಕೊಡಲಿಕ್ಕೆ ಏನೋ ಒಂದು ಮಾತಾಡಿದರೆ ಅದು ನೀವು ಸೊಸೈಟಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ತಿಳುವಳಿಕೆ ಬಂದು ಮಾತಾಡಬೇಕು. ನಾನು ಅವರಿಗೆ ಭಾಳಷ್ಟು ಅಪೀಲ್ ಮಾಡಿದ್ದೀನಿ ಈ 2-3 ವಾರದಲ್ಲಿ, ಈ ಥರ ಜನರಿಗೆ ತಪ್ಪು ತಿಳುವಳಿಕೆ ಕೊಡಬೇಡಿ, ಇದರಿಂದ ಯಾರಿಗೂ ಅನುಕೂಲ ಆಗೋದಿಲ್ಲ. ಈ ಸರ್ವೆಯಿಂದ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ, ಇಂಡಿವಿಜುವಲಿ ಒಬ್ಬರಿಗೆ ಅನುಕೂಲ ಆಗದೆ ಇರ್ಬೋದು, ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ಇಲ್ದೇನೂ ಇರ್ಬೋದು, ಬಟ್ ಇದರಿಂದ ಯು ಶುಡ್ ಹ್ಯಾವ್ ಕನ್ಸರ್ನ್ ಫಾರ್ ದಿ ಫೆಲೋ ಸಿಟಿಸನ್ ಆಲ್ಸೋ ಅಲ್ವಾ. ಬೇರೆ ಮೂಲೆಯಲ್ಲಿ ಯಾವುದೋ ಮೂಲೆಯಲ್ಲಿ ಇದ್ದವರಿಗೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಅಷ್ಟು ನಮ್ಮಲ್ಲಿ ಮನುಷ್ಯತ್ವ ಇಲ್ದಿದ್ರೆ ಏನು ಪ್ರಯೋಜನ? ಇಟ್ಸ್ ಲೈಕ್ ಸೇಯಿಂಗ್ ನನಗೆ ಆಕ್ಸಿಡೆಂಟ್ ಆಗಿಲ್ಲ, ನಾನೇ ಯಾಕೆ ನೋಡಬೇಕು, ಮುಂದೆ ಹೋಗ್ತೀನಿ ಅಂತ ಹೇಳಿದ ಮಾತೇ ಆಯ್ತು. ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ಯಾರು ಈ ಥರ ಮಾತಾಡ್ತಾರೆ, ನಾವು ಇಂಥ ಜಾತಿಯವರು, ನಮ್ಗೆ ಇದರಿಂದ ಸಂಬಂಧ ಇಲ್ಲ ಅಂತ ಮಾತಾಡೋರು, ಅವರಿಗೆ ಬೇಸಿಕ್ ಹ್ಯೂಮನ್ ಕಂಪ್ಯಾಷನ್ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದೀನಿ. ಅದು ತಪ್ಪು ಕಲ್ಪನೆಯಿಂದ ಮಾತಾಡೋದು ಓನ್ಲಿ ಫಾರ್ ಪೊಲಿಟಿಕಲ್ ರೀಸನ್. ಅವರಿಗೆ ಆ ಥರದ್ದು ತಿಳುವಳಿಕೆ ಇಲ್ದಿದ್ದಕ್ಕೆ ಆ ಥರ ಮಾತಾಡ್ತಾರೆ. ಆ ಥರ ತಿಳುವಳಿಕೆ ಬಂದರೆ ಆ ಥರ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ತಿಳ್ಕೊ. ಸರ್, ನನ್ಗನ್ಸುತ್ತೆ ತಿಳುವಳಿಕೆ ಇದ್ರೂ ಕೂಡ ಪೊಲಿಟಿಕಲ್ ಪಾಯಿಂಟ್ ಆಫ್ ಅದು ಒಂದು ಕ್ಲಾಸ್ ಬಿಡಿ, ಬಟ್ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಮಾತಾಡೋದ್ರಿಂದ, ಈ ಮಾತಾಡ್ತಾ ಇರೋದ್ರಿಂದ ಇವೆಲ್ಲ ಪ್ರಾಬ್ಲಮ್ಸ್ ಗೊಂದಲ ಆಗಿದೆ. ಹೀಗಾಗಿ ನಮ್ಮಲ್ಲಿ ಒಂದು ಸ್ವಲ್ಪ ಉದಾಸೀನತೆ ಇದೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಬಟ್ ಏನು ಮಾಡೋದು, ನಾವು ಆದಷ್ಟು ಅಪೀಲ್ ಮಾಡಿಕೊಂಡು ಅದಕ್ಕೇನೆ ನಾವು ಮನೆಗೆ ಹೋಗಿ ಮಿಸ್ ಆಗಿದ್ರು ಮತ್ತೆ ಪುನಃ ಹೋಗಿ ಅಥವಾ ಅವರಿಗೆ ಆನ್ಲೈನ್ನಲ್ಲಿ ಅನುಕೂಲ ಮಾಡಿಕೊಟ್ಟು ಪ್ರಯತ್ನ ಮಾಡ್ತೇವೆ. ಸರ್, ಈಗ ನೀವು ಹೇಳಿದ್ರಿ ಇವಾಗ ಒಂದಷ್ಟು ಕ್ಯಾಟಗರಿ ಜನ ಇವಾಗ ಒಂದಷ್ಟು ಜನ ಕೇಳಿದ್ರು ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗೆಲ್ಲ ಸರ್ವೆ ಮುಗೀತು, ರಿಪೋರ್ಟು ಜನ್ರೇಟ್ ಆಗೋ ಟೈಮ್ನಲ್ಲಿ ನಿಮ್ಮ ಸರ್ವೆ ಮುಗ್ದಾದ್ಮೇಲೆ ಅವ್ರು ಕ್ವಶನ್ ಮಾಡ್ಬೋದು, ನಮ್ಮ ಮನೆಗೆ ಬಂದಾಗ ನಾನು ಕೊಟ್ಟಿಲ್ಲ, ಇಲ್ಲಿ ಬಂದಿರೋ ರಿಪೋರ್ಟ್ ಸ್ಟಿಲ್ ಇದು ತಪ್ಪು, ಎಷ್ಟೊಂದು ಜನ ನಮ್ಗೆ ಗೊತ್ತಿರೋರು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಆ ರೀತಿ ಆದಾಗ ನೀವು ಯಾವ ರೀತಿ ಅದು ಎಲ್ಲ ಮಾತಾಡೋದು ಪೊಲಿಟಿಕಲ್ ರೀಸನಿಗೆ ಮಾತ್ರ. ನಿಜ. ಈಗ ನೀವು ಮಾಡಬೇಡಿ ಅಂತ ಹೇಳಿದ ಮೇಲೆ ನಿಮಗೆ ಅದಿಷ್ಟು ಕಡಿಮೆ ಆಯಿತು ಅಂತ ಕೇಳೋ ಇದನ್ನ ಯಾವ ರೈಟು ಇಲ್ಲ ನಿಮಗೆ. ಮತ್ತೊಂದು ಏನಂತಂದರೆ, ನಾವು ಜಿಯೋ ಟ್ಯಾಗ್ ಮಾಡಿ ಐಡೆಂಟಿಫೈ ಮಾಡಿ ಎಲ್ಲ ಮನೆಗೆ ಹೋಗಿದ್ದು ನಮ್ಮ ಹತ್ರ ಮಟೀರಿಯಲ್ ಇದೆ. ನೀವು ರಿಫ್ಯೂಸ್ ಮಾಡಿದ್ದೀರಿ ಅಂತಲೂ ಮಟೀರಿಯಲ್ ಇದೆ. ಸೊ ಆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶನೇ ಇಲ್ಲ. ಅವ್ರು ಹಿಂದೆ ಆಗಿದ್ದನ್ನು ಅದೇ ಮಾಡ್ಬೋದು ಅಂತ ಹೇಳಿ ಏನೋ ಜನರಿಗೆ ಮಿಸ್ಲೀಡ್ ಮಾಡಿ ಆ ಥರ ಮಾಡಿರ್ಬೋದು, ಬಟ್ ಅದರಿಂದ ಅವ್ರಿಗೇನು ಸಾಧಿಸ್ಲಿಕ್ಕಿಲ್ಲ. ಓಕೆ, ಅವ್ರಿಗೆ ನನ್ನ ಪ್ರಕಾರ ಅದು ಅವ್ರಿಗೂ ಲಾಸ್ ಆಗುತ್ತೋ ಅಥವಾ ಅವ್ರಿಗೆ ಪ್ಲಸ್ ಆಗುತ್ತೆ ಸರ್? ಅಲ್ಲ, ಅವ್ರ ಜನರಿಗೆ ಅವರು ಮೋಸ ಮಾಡಿದಾಗ ಆಗ್ತದೆ, ತೊಂದರೆ ಕೊಟ್ಟಂಗೆ ಆಗ್ತದೆ. ಅವ್ರ ಇಂಟ್ರೆಸ್ಟನ್ನು ತಲೆಯಲ್ಲಿ ಇಟ್ಕೊಂಡು ಅವರು ಇದನ್ನು ಮಾಡಿಲ್ಲ. ಅವರ ಇದನ್ನ ಲೀಡರ್ ಅಂತಂದರೆ ಜನರಿಗೆ ಒಳ್ಳೇದಾಗ್ಲಿಕ್ಕೆ ತಾನೇ ಅವ್ರು ಲೀಡರ್ ಆಗಿರೋದು, ಅವ್ರ ಸ್ವಂತ ದುಡ್ಡು ಮಾಡಲಿಕ್ಕೆ ಲೀಡರ್ ಆಗಿರೋದಲ್ಲ. ಸೊ ತಮ್ಮ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ನನಗನ್ನಿಸ್ತದೆ. ಓಕೆ, ಈ ಒಂದು ಸರ್ವೆ ನಡಿಬೇಕಾದ್ರೆ ಇದಕ್ಕೇನಾದ್ರು ಒಂದು ಬೇಸಿಸ್ ಇದೆಯಾ? ಅಂದರೆ ಯಾವ್ದಾರು ಒಂದು ಯೂನಿವರ್ಸಿಟಿ ಸ್ಟಡಿ ಮಾಡಿ ನೀವು ಈ ರೀತಿ ಮಾಡಿದ್ರೇ ನಿಮ್ಮ ಜನಗಳಿಗೆ ಉಪಯೋಗ ಆಗುತ್ತೆ, ಅಥವಾ ಯಾವ್ದಾರು ಒಂದು ಥರ್ಡ್ ಪಾರ್ಟಿ ಅಥವಾ ಯಾವ್ದಾರು ಒಂದು ಇನ್ಸ್ಟಿಟ್ಯೂಷನ್ ಸ್ಟಡಿ ಮಾಡಿಕೊಟ್ಟಿದ್ದು ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ? ಮುಂಚೆಯಿಂದನೂ ಇದು ಮಾಡ್ತಾ ಬಂದಿರೋದು, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬೇರೆ ಬೇರೆ ಇತ್ತು, ಅದನ್ನ ಈಗ ಹೇಳ್ಕೊಂಡು ಕೊಟ್ರಿ. ಹಿಸ್ಟಾರಿಕಲಿ ಭಾಳಷ್ಟು ಆಗಿದೆ.
ಬ್ರಿಟಿಷರ ಕಾಲದಲ್ಲೂ ಇವೆಲ್ಲ ವಿಚಾರ ಮಾಡಿ ಏನೇನು ಕ್ರೈಟೇರಿಯಾ ಮೇಲೆ ರಿಸರ್ವೇಷನ್ ಕೊಡಬೇಕು ಅಂತ ಎಲ್ಲ ಮಹಾರಾಜರ ಕಾಲದಲ್ಲೂ ಇತ್ತು. ಪ್ರೀ ಇಂಡಿಪೆಂಡೆನ್ಸು ಸರ್ಕಾರದವ್ರು ವಿಚಾರ ಮಾಡಿದರು. ಇದರಲ್ಲಿ ಮದ್ರಾಸ್ ರಾಜ್ಯದಲ್ಲೂ ಅವೆಲ್ಲ ಇತ್ತು. ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಪ್ರೊವೈಡ್ ಮಾಡಿದರು ರಿಸರ್ವೇಷನ್ ಎಲ್ಲ ಕೊಡಬೇಕು ಅಂತ. ಕಾನ್ಸ್ಟಿಟ್ಯೂಷನ್ ಡಿಬೇಟ್ ಆದವಾಗಲೂ ಯಾವ ಕಾರಣಕ್ಕೆ ಯಾವ ಬೇಸಿಸ್ ಮೇಲೆ ಮಾಡಬೇಕು ಅಂತ ಬಾಬಾ ಅಂಬೇಡ್ಕರ್ ಎಲ್ಲ ಮಾತಾಡಿ ಅವಾಗ ಎಲ್ಲ ಹೇಳಿದರು. ಅದಾದ ನಂತರ ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆದವಾಗ ಕಾಕಾ ಕೇಲ್ಕರ್ ಅಂತ ಒಂದು ಕಮಿಷನ್ ಮಾಡಿದ್ರು. ದಟ್ ಈಸ್ ದಿ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇನ್ ದಿ ಕಂಟ್ರಿ. ಅವರು ಒಂದು 11 ಮತ್ತು ಕೇಳ್ಕರ್ ಅವರು ಒಂದು ಆಯೋಗ ಆಗಿತ್ತು. ಅವರು ಒನ್ ಆಫ್ ದಿ ಮೇನ್ ಇದು ಅವರಿಗೆ ಅಸೈನ್ಮೆಂಟ್ ಆಗಿದ್ದು, ಯಾವ ಬೇಸಿಸ್ ಮೇಲೆ ನೀವು ಐಡೆಂಟಿಫೈ ಮಾಡ್ತೀರಿ ಬ್ಯಾಕ್ವರ್ಡ್ ಕ್ಲಾಸ್ ಯಾರು ಅಂತ ಹೇಗೆ ಮಾಡಬೇಕು ಅಂತೇಳಿ. ದಟ್ ವಾಸ್ ಒನ್ ಆಫ್ ದಿ ಅಸೈನ್ಮೆಂಟ್ ಗಿವನ್. ಅವರು ರಿಕಮೆಂಡ್ ಮಾಡಿದರು. ಬಟ್ ಆ ಆಯೋಗದಲ್ಲೇ ಒಂದು ಸ್ವಲ್ಪ ಡಿಸಗ್ರಿಮೆಂಟ್ ಆಗಿ ಕೆಲವರು ಅದನ್ನು ಒಪ್ಪದಿದ್ದಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಓಕೆ. ಬಟ್ ಅವರು ಏನು ಜನ್ರೇಟ್ ಮಾಡಿದರು ಬೇಸಿಸ್ಸು ಈ ಗ್ರೌಂಡ್ ಮೇಲೆ, ಅಂದರೆ ಬ್ಯಾಕ್ವರ್ಡನ್ನು ಅಸೆಸ್ ಮಾಡಲಿಕ್ಕೆ ಮೇನಾಗಿ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ಸು, ಎಜುಕೇಷ್ನಲ್ ಬ್ಯಾಕ್ವರ್ಡ್ನೆಸ್ಸು, ಇಕನಾಮಿಕ್ ಬ್ಯಾಕ್ವರ್ಡ್ನೆಸ್ಸು, ಎಂಪ್ಲಾಯ್ಮೆಂಟು, ಪೊಲಿಟಿಕಲ್ ರಿಪ್ರೆಸೆಂಟೇಷನು, ಇವೆಲ್ಲನೂ ಕ್ರೈಟೇರಿಯಾಸ್ ಅಂತ ಹೇಳಿ ಐಡೆಂಟಿಫೈ ಮಾಡಿ ರಿಕಮೆಂಡೇಶನ್ ಮಾಡಿದರು. ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ದು ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಅದರ ನಂತರ ಬಂದ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇನ್ನೊಂದು ಮಂಡಲ್ ಕಮಿಷನ್ ಅಂತ ಕಾನ್ಸ್ಟಿಟ್ಯೂಟ್ ಮಾಡಿದರು. ಮಂಡಲ್ ಕಮಿಷನ್ ಅವರು ಈ ಕಾಕಾ ಕೇಳ್ಕರ್ ಕಮಿಷನ್ದ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡಿ ಸೋಷಿಯಲ್ ಎಷ್ಟು ದತ್ತಾಂಶ ಇಂಪಾರ್ಟೆನ್ಸ್ ಬರ್ತದೆ, ಇದು ಎಜುಕೇಷನಲ್ ಎಷ್ಟು ಎಲ್ಲ ತಿಳ್ಕೊಂಡು ಒಂದು ರಿಪೋರ್ಟ್ ಮಾಡಿದ್ರು, ಮಂಡಲ್ ಕಮಿಷನ್ ರಿಪೋರ್ಟ್. ಅದಾದ ನಂತರ ನಮ್ಮ ರಾಜ್ಯದಲ್ಲಿ ನಾನು ಹೇಳಿದಾಗೆ ಹಾವನೂರವರು ದೇವರಾಜ ಅರಸವರ ಕಾಲದಲ್ಲಿ ಒಂದು ರಿಪೋರ್ಟ್ ಮಾಡಿ ಅದರಲ್ಲಿರೋ ಗೈಡ್ಲೈನ್ಸನ್ನು ತಗೊಂಡು ಮಾಡಿದರು. ಕೆಲವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನೆಲ್ಲೂ ಹೇಳಿದರು ಈ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡಬೇಕು, ವಾಟ್ ಆರ್ ದಿ ಐಡೆಂಟಿಫೈಬಲ್ ಫ್ಯಾಕ್ಟರ್ಸ್ ಇನ್ ಅಸೆಸಿಂಗ್. ಇಂದಿರಾಸಾನಿಯಲ್ಲಿ ಕಂಪ್ಲೀಟಾಗಿ ಅವನ್ನೆಲ್ಲ ಚರ್ಚೆ ಮಾಡಿ ಡೀಟೇಲ್ ಆಗಿ ಹೇಳಿದ್ದಾರೆ. ಅದರ ಪ್ರಕಾರ ಪ್ರತಿಯೊಂದು ಆಯೋಗದವರು ಅದನ್ನು ಫಾಲೋ ಮಾಡಿಕೊಂಡು, ಚಿನ್ನಪ್ಪ ರೆಡ್ಡಿಯವರ ಆಯೋಗದವರು ಅದನ್ನು ಭಾಳ ಅನಲೈಸ್ ಮಾಡಿ ಈ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡಬೇಕು. ಆ ಬೇಸಿಸ್ ಮೇಲೆ ಅವನ್ನ ಇದನ್ನು ಮಾಡ್ತವೆ. ಹಳೆಯ ಆಯೋಗದಲ್ಲಿ ಏನೇನು ಇಂಡಿಕೇಟ್ರ್ ಇದ್ದಾವೆ ಅವನ್ನೆಲ್ಲ ನೋಡಿಕೊಂಡು ನಾವು ಮಾಡ್ತೀವಿ. ಈಗ ನಾವು ಮಾಡುವಾಗ್ಲೂ ಆ ಹಳೆ ಇಂಡಿಕೇಟ್ರ್ ಏನು ಇರೋದನ್ನು ಅಷ್ಟೇ ಅಲ್ಲದೆ ಭಾಳಷ್ಟು ಸ್ಟಡಿ ಆಗ್ತವೆ, ಭಾಳಷ್ಟು ಸರ್ವೆಗಳಾಗ್ತವೆ ಆಲ್ ಓವರ್ ದಿ ವರ್ಲ್ಡು. ಸರ್ವೆ ಎನಿ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ಪ್ರಿಸಿಡೆಡ್ ಬೈ ಸಮ್ ಕೈಂಡ್ ಆಫ್ ಎ ಸ್ಟಡಿ ಆ್ಯಂಡ್ ಸರ್ವೆ. ಈಗೆಲ್ಲ ಮಾಡರ್ನ್ ಟೈಮ್ಸ್ನಲ್ಲಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಏನೇನು ಯಾವ ಕ್ರೈಟೀರಿಯಾಸ್ ಅಳವಡಿಸ್ಬೇಕು ಅಂತ ಹೇಳಿ ಸ್ಟಡಿಯಾಗಿ ಅವೆಲ್ಲ ಇದ್ದಾವೆ. ಆ ಬೇಸಿಸ್ ಮೇಲೆ ನಾವು ಹಳೆದನ್ನು ತಗೊಂಡು ಈಗ ಹೊಸ ಥಾಟ್ ಪ್ರೊಸೆಸ್ ಏನಿದೆ, ವಾಟ್ ಆರ್ ದಿ ಐಡೆಂಟಿಫೈಬಲ್ ಫ್ಯಾಕ್ಟರ್ಸು, ಹೇಗೆ ಈಗ ಇಂಪಾರ್ಟೆನ್ಸ್ ಇರೋದು ಒಂದು ಕುಟುಂಬದ ಸ್ಟೇಟಸ್, ಸ್ಥಿತಿಗತಿ ಅವ್ರದ್ದು ಯಾವ ಲೆವೆಲ್ನಲ್ಲಿ ಏನಾಗಿದೆ ಅಂತೇಳಿ ಭಾಳಷ್ಟು ಯು ಎನ್ನಿಂದನೂ ಹಿಡಿದು ಬೇರೆ ಬೇರೆ ಪರಿಯಿಂದ ಸರ್ವೆ ಆಗಿ ಅದ್ರ ಮೇಲೆ ಮೆಥಡಾಲಜಿ ಡೆವಲಪ್ ಆಗಿದೆ. ಈಗ ನಾವು ಕಾನ್ಸ್ಟಿಟ್ಯೂಟ್ ಆದಮೇಲೆ ನಾವು ಸರ್ವೆ ಮಾಡಬೇಕು, ಇದನ್ನು ರಿಪೋರ್ಟ್ ಜನ್ರೇಟ್ ಮಾಡಬೇಕು ಅಂತಂದಮೇಲೆ ನಮಗೆ ಅಡ್ವೈಸರ್ಸ್ ಇದ್ದಾರೆ. ಕೆಲವರು ಯು ಎನ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಇದ್ದಾರೆ, ಕೆನಡಿಯನ್ ಗೌರ್ಮೆಂಟ್ನಲ್ಲಿ ಮಾಡ್ತಾ ಇರೋರು, IIT ಬಾಂಬೆಯಿಂದ ಒಂದಿಬ್ಬರು, ಮತ್ತು ಸುಮಾರಷ್ಟು ಪ್ರೊಫೆಸರ್ಸು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಮ್ಯಾನ್ ಪ್ರೊಫೆಸರ್ಸು, ಕೆಲವು ವೈಸ್ ಚಾನ್ಸಲರ್ಸು, ಅವರೆಲ್ಲ ದೇ ಆರ್ ಆಲ್ ಇನ್ವೈಟೆಡ್ ಆ್ಯಸ್ ದಿ
ಇದು ರಿಸೋರ್ಸ್ ಪರ್ಸನ್ಸ್ ಫಾರ್ ಅಡ್ವೈಸಿಂಗ್ ಅಸ್ ಆನ್ ಹೌ ಟು ಟೇಕ್ ಇಟ್ ಫಾರ್ವರ್ಡ್. ಓಕೆ ಓಕೆ ನಾವು ಅವ್ರ ಅಡ್ವೈಸ್ ಮೇಲೇ ನಾವು ಇದನ್ನೆಲ್ಲ ಕ್ವೆಶ್ಚನರ್ ಎಲ್ಲ ರೆಡಿ ಮಾಡಿ ಇದನ್ನ ಸರ್ವೆ ಎಲ್ಲ ಶುರು ಮಾಡಿರೋದು. ಅದಕ್ಕೆ ಸಪ್ರೇಟಾಗಿ ಅಡ್ವೈಸರ್ಸ್ ಇರ್ತಾರೆ. ಇನ್ಮೇಲೆ ಅನಲೈಸ್ ಮಾಡಲಿಕ್ಕೆ ಮತ್ತೆ ಬೇರೆ ಇರ್ತಾರೆ. ಅದನ್ನೆಲ್ಲ ಈ ಸೋಷಿಯಾಲಜಿಸ್ಟು ಇವರು ಹೇಗೆ ಚೇಂಜಸ್ ಸೊಸೈಟಿಯಲ್ಲಿ ಹೇಗಿದೆ, ಏನು ಯಾವ ಇದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಏನೇನು ಚೇಂಜಸ್ ಆಗಿದೆ, ಯಾವ ಥರದ್ದು ಎಂಪ್ಲಾಯ್ಮೆಂಟು, ಏನು ಡಿಫ್ರೆನ್ಸ್ ಏನು ಎಲ್ಲ ತಿಳ್ಕೊಂಡು ಅದನ್ನು ಸ್ಟಡಿ ಮಾಡಿದವರು ಇದ್ದಾರೆ. ಓಕೆ, ಕೆಲವು ಸುಮಾರಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಪಬ್ಲಿಕ್ ಸ್ಟಡೀಸು, ಸೋಷಲ್ ಇದು ಇಲ್ಲಿ ಕರ್ನಾಟಕದಲ್ಲೂ ಇದ್ದಾವೆ. ಅವರಿಂದ ಎಲ್ಲ ರಿಸೋರ್ಸ್ ಪರ್ಸನ್ಸನ್ನು ಕರೆಸ್ಬಿಟ್ಟು ಈ ದತ್ತಾಂಶವನ್ನು ಅನಲೈಸ್ ಮಾಡ್ತೀವಿ. ಓಕೆ, ಸೊ ಎಲ್ಲೂ ಈ ಸರ್ವೆ ಮಾಡೋದಕ್ಕಿಂತ ಮೊದಲು ಮತ್ತು ಸರ್ವೆ ಮಾಡಾದ್ಮೇಲೆ, ಸರ್ವೆ ಆದ ನಂತರ ಇದಕ್ಕೋಸ್ಕರ ಅನೇಕ ಜನ ಕೆಲಸ ಮಾಡಿ ಇದನ್ನು ತುಂಬ ಸೈಂಟಿಫಿಕ್ ಆಗಿ ಅದಕ್ಕೆ ತುಂಬ ಪರಿಶ್ರಮ ಪಟ್ಟು ಇದನ್ನು ನಾವು ಮಾಡ್ತಾ ಇರೋದು. ಎಲ್ಲೂ ಕೂಡ ಇದು ಅಷ್ಟು ಸುಲಭವಾಗಿ ಮಾಡುವಂಥ ಕೆಲಸ ಮಾಡೋದಲ್ಲ. ದರ್ ಇಸ್ ಅ ಸೆಟ್ ಇದು ಗೈಡ್ಲೈನ್ಸ್. ಸುಪ್ರೀಂ ಕೋರ್ಟ್ನ ಇಂದಿರಾ ಸಾನಿ ಜಜ್ಮೆಂಟ್ನಿಂದ ಹಿಡಿದು ಪ್ರತಿ ಸಾರಿ ಲಿಟಿಗೇಷನ್ ಆದವಾಗಲೂ ಕೋರ್ಟ್ನವರು ಅದನ್ನೆಲ್ಲ ಚರ್ಚೆ ಮಾಡಿ ಇದು ಈ ಥರ ಆಗಬೇಕು, ಈ ಥರ ಆಗಬೇಕು ಅಂತ. ಈಗ ಚೇಂಜಸ್ ಸೊಸೈಟಿಯಲ್ಲಿ ಬದಲಾವಣೆ ಆಗಿರೋದನ್ನು ಸ್ಟಡಿ ಮಾಡಿದವರೇ ಇರ್ತಾರೆ. ಓಕೆ, ಅದೇನು ಚೇಂಜಸ್ ಆಗಿದೆ, ಅದನ್ನು ಯಾವ ಮಿತಿಯಲ್ಲಿ ನಾವು ಬಳವಡಿಕೆ ಮಾಡಬೇಕು, ಹೇಗೆ ಐಡೆಂಟಿಫೈ ಮಾಡಬೇಕು, ಅದಕ್ಕೆ ಎಲ್ಲ ನಾವು ಸ್ಪೆಷಲಿಸ್ಟ್ಗೆ ಇನ್ವಾಲ್ವ್ ಮಾಡಿಕೊಂಡು ವಿಚಾರ ಮಾಡಿ ಮುಂದುವರಿಸ್ತೀವಿ. ಓಕೆ, ಇಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣಿಗರು ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡುವಂಥ ಅವಕಾಶ ಇಲ್ಲೆಲ್ಲೂ ಸಿಗೋದಿಲ್ಲ, ಸಾಧ್ಯತೆನೇ ಇಲ್ಲ. ಓಕೆ, ಇದು ಯಾಕಂದರೆ ಇದು ನಮ್ಮ ರಿಪೋರ್ಟ್ ಆದಮೇಲೆ ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಎನಿಬಡಿ ವಿಲ್ ಸ್ಕ್ರೂಟಿನೈಸ್. ಓಕೆ, ಜನರು ಕೋರ್ಟ್ನವರು ಸ್ಕ್ರೂಟ್ನಿ ಮಾಡ್ಬೋದು, ಪಬ್ಲಿಕ್ಕು ಇದು ಮಾಡ್ಬೋದು. ಇಟ್ಸ್ ಎ ಓಪನ್ ಡಾಕ್ಯುಮೆಂಟ್. ನಾವು ಎಲ್ಲ ವಿ ನೀಡ್ ಟು ಸ್ಪೆಲ್ ಔಟ್ ಏನು ವಾಟ್ ಈಸ್ ದಿ ಬೇಸಿಸ್ ಆನ್ ವಿಚ್ ವಿ ಹ್ಯಾವ್ ಡನ್ ಅಂತ. ಅದು ಹಿಂದಿಂದು ಏನಿದೆ ಲಿಟ್ರೇಚರ್ ಇದೆ ಅವನ್ನೆಲ್ಲ ನೋಡಿಕೊಂಡು ಮಾಡಬೇಕಾಗ್ತದೆ. ಓಕೆ, ಸೊ ಇದಕ್ಕೆ ತುಂಬ ಪರಿಶ್ರಮದಿಂದ ಮಾಡೋಂಥ ಕೆಲಸ ಇದೆ. ಯಾವುದೇ ವ್ಯಕ್ತಿ ಕಟ್ಟ ಕಡೆಯ ವ್ಯಕ್ತಿಗೂ ಇದರಿಂದ ಅನುಕೂಲ ಆಗೇ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಅಥವಾ ಅಷ್ಟು ಪರಿಶ್ರಮ ಕೆಲಸಗಳೆಲ್ಲ ಆಗಿರುತ್ತೆ. ಸರ್, ಇದು ಇವಾಗ ನೀವು ಹೇಳ್ತಾ ಇದ್ರಿ, ಇದು ನಮ್ಮ ದೇಶದಲ್ಲೇ ನಾವು ಒಂದು ಹೊಸ ರೀತಿಯಲ್ಲಿ ಸರ್ವೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಸರ್ವೆ ನಾಳೆ ದಿನ ಆಲ್ ಓವರ್ ಇಂಡಿಯಾ ಒಂದು ರೋಲ್ ಮಾಡೆಲ್ ಆಗಿ ಅವರು ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಇದೇ ರೀತಿ ಈಗ ಬಿಹಾರ್ನಲ್ಲೂ ಮತ್ತು ತೆಲಂಗಾಣದಲ್ಲೂ ಕೂಡ ಅಲ್ಲಿ ಸರ್ವೆ ಮಾಡಿದ್ರು. ಅವರು ಕೂಡ ಮಾಡಿ ಬಿಹಾರಲ್ಲಿ ಸರ್ವೆ ಮಾಡಿ ಮುಗಿಸಿದ್ದಾರೆ. ಆಂಧ್ರದಲ್ಲಿ ಸರ್ವೆ ಮಾಡಿದ್ರು, ಇಂಪ್ಲಿಮೆಂಟು ಆಗೋಯ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮದು ಅವ್ರದ್ದು ಯಾವ ರೀತಿ ವ್ಯತ್ಯಾಸ ಇರ್ಬೋದು? ಜಸ್ಟ್ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇರೋದು. ನನಗೆ ತಿಳಿದ ಮಟ್ಟಿಗೆ ನಾವು ಅಲ್ಲೆಲ್ಲ ತಿಳ್ಕೊಂಡಿದ್ವಿ ಸ್ಟಡಿ ಮಾಡಿಕೊಂಡು. ಬಿಹಾರದಲ್ಲಿ ಈ ಲಾರ್ಜ್ ಸ್ಕೇಲ್ನಲ್ಲಿ ಮಾಡಲಿಲ್ಲ ಅವರು. ಓಕೆ, ಅದು ಸೀಮಿತವಾಗಿ ಆ ರೀಸನಿಗೆ ಇದು ಮಾಡಿ ಸ್ಯಾಂಪಲ್ ಸರ್ವೆ ಮೇಲೆ ಮಾಡಿ ಒಂದು ಡಿಸಿಷನ್ ತೊಗೊಂಡು ಮಾಡಿದರು. ಓಕೆ, ಅವರು ಈಗ ಮತ್ತೆ ಮಾಡಬೇಕು ಅಂತಲೂ ಇದ್ದಾರೆ. ಓಕೆ, ಇಲೆಕ್ಷನ್ ಎಲ್ಲ ಬಂದಿದ್ದರಿಂದ ಇದಾಗಿದೆ. ತೆಲಂಗಾಣದಲ್ಲಿ ಇಟ್ ವಾಸ್ ನಾಟ್ ಡನ್ ಬೈ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್. ಓಕೆ, ಇಟ್ ವಾಸ್ ಡನ್ ಬೈ ಪ್ಲ್ಯಾನಿಂಗ್ ಕಮಿಷನ್. ಓಕೆ, ಪ್ಲ್ಯಾನಿಂಗ್ ಕಮಿಷನ್ನಿಗೆ ಓವರ್ಸಿ ಮಾಡಲಿಕ್ಕೆ ಮಿನಿಸ್ಟರ್ಸೇ ಇನ್ವಾಲ್ವ್ ಆಗಿದ್ದರಲ್ಲಿ. ಅವ್ರದ್ದು ಆ ರಿಪೋರ್ಟು ಈಗ ಆ್ಯಕ್ಚುಲಿ ಹೈಕೋರ್ಟಿಗೆ ಹೋಗಿ ಅಲ್ಲಿ ಸ್ಟೇ ಆಗಿ ಸುಪ್ರೀಂ ಕೋರ್ಟಿಗೆ ಹೋಗಿದೆ, ಪೆಂಡಿಂಗ್ ಇದೆ. ಓಕೆ, ಬಟ್ ಅದು ಅವರ ರಿಪೋರ್ಟ್ ಏನು ಜನ್ರೇಟ್ ಮಾಡಿದರು, ಅವರು 42% ರಿಸರ್ವೇಷನ್ ಕೊಡಬೇಕು ಅಂತ ರೆಕಮೆಂಡ್ ಮಾಡಿ ಅದನ್ನು ಗೌರ್ಮೆಂಟ್ನವ್ರು ಎಕ್ಸೆಪ್ಟ್ ಮಾಡಿದರು. ಓಕೆ, ಆ 42% ಇಟ್ ಬ್ರೀಚಸ್ ದಟ್ ಕ್ಯಾಪ್ ಆಫ್ 50% ಇಂಪೋಸ್ ಬೈ ಸುಪ್ರೀಂ ಕೋರ್ಟ್. ಓಕೆ, ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ನೀವು 42% ಕೊಟ್ಟರೆ 17 ಮತ್ತು 7 ಆ್ಯಡ್ ಮಾಡಿದರೆ ಇಟ್ ಗೋಸ್ ವೇ ಬಿಯಾಂಡ್ 50%. ಅದು ವಿಚ್ ಈಸ್ ಹೆಲ್ಡ್ ಟು ಬಿ ಇಂಪರ್ಮಿಸಿಬಲ್ ರೈಟ್ ಫ್ರಮ್ ಇಂದಿರಾ ಸಾನಿ ಜಜ್ಮೆಂಟ್. ಓಕೆ, ಮರಾಠ ಕೋಟದಲ್ಲೂ ಅದೇ ಆಯಿತು. ಇದು ಹೀಗಾಗಿ ಕಾನೂನಿಗೆ ಅದರ ಕಂಪ್ಲೈನ್ಸ್ನಲ್ಲಿ ಆಗಿಲ್ಲ ಅದು. ಓಕೆ, ಹೀಗಾಗಿ ಅದು ಲಿಟಿಗೇಷನಲ್ಲಿ ಹೋಗಿದೆ. ನಮ್ಮದು ನಾವು ಮಾಡ್ತಾ ಇರೋದು ನಮ್ಮ ಆ್ಯಕ್ಟ್ ಪ್ರಕಾರ ಮಾಡ್ತಾ ಇರೋದು, ಓಕೆ, ಸರ್ವೆ ಮಾಡ್ತಾ ಇರೋದು. ಓಕೆ, ಅದೇ ಡಿಫ್ರೆನ್ಸ್ ಅವ್ರದ್ದು ಮತ್ತು ನಮ್ಮದ್ರಲ್ಲಿ. ಓಕೆ, ಅವರೆಲ್ಲ ಈ ಥರ ಎಲ್ಲ ಮನೆಗೆ ಹೋಗಿ ಹೌಸ್ ಲಿಸ್ಟಿಂಗ್ ಮಾಡಿ ಸರ್ವೆ ಮಾಡಿಲ್ಲ. ಓಕೆ ಸರ್. ಓಕೆ,
ಸರ್ ಇದೇ ರೀತಿ ನೀವು ಹೇಳಿದ್ರಿ ಸೋಷಿಯೋ ಮತ್ತು ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಮೇಲೆ ನೋಡಿ ಅವ್ರಿಗೆ ನಾವು ಇನ್ ಫ್ಯೂಚರ್ ಸರ್ಕಾರ ಅವ್ರಿಗೆ ರಿಸರ್ವೇಷನ್ ಕೊಡೋಕೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಇನ್ನೊಂದು ಕಡೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತೇಳಿ ಬೇಸ್ಡ್ ಆನ್ ದೇರ್ ಫಿನಾನ್ಷಿಯಲ್ ಸ್ಟೇಟಸ್ ಇವಾಗ ಒಂದು ರಿಸರ್ವೇಷನ್ ಕೊಟ್ಟಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗಿ ಆ 50% ಕ್ಯಾಪ್ ಇದ್ರೂ ಇಕನಾಮಿಕಲಿ ವೀಕರ್ ಸೆಕ್ಷನ್ ದೋಸ್ ಹು ಡು ನಾಟ್ ಫಾಲ್ ಅಂಡರ್ ದಿ ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ ಈ ಬಡತನದ ಮೇಲೆ ಅವರಿಗೂ ಒಂದು ಅಪ್ಲಿಫ್ಟ್ಮೆಂಟ್ ಆಗಬೇಕು ಅನ್ನೋ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗಿ ಒಂದು 10% ಪರ್ಮಿಟ್ ಮಾಡಿದ್ದಾರೆ. ಓಕೆ, ಅದು ಬೇರೆ ಬೇರೆ ರಾಜ್ಯದಲ್ಲಿ ಅದು ಈಗ ಮಾಡ್ತಾ ಇದ್ದಾರೆ. ಅದನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದೆ. ನಮ್ಮ ಇದರಲ್ಲಿ ಆಗಲಿಲ್ಲ. ಯಾಕಂದರೆ ನಾನು ಹೇಳಿದಾಗೆ ಯಾವುದೇ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡಲಿಕ್ಕೂ ದತ್ತಾಂಶ ಬೇಕು. ಓಕೆ, ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ತಿಳುವಳಿಕೆ ಇಲ್ಲದೆ ಕೆಲವು ಜನರು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ನಿಜ. ನೀವೇನು ಹೇಳ್ತಾ ಇದ್ದೀರಲ್ಲ, ಈ ಕ್ಯಾಟಗರಿಯಲ್ಲಿ ಬರೋ ಜನರಿಗೆ ಮಿಸ್ಲೀಡ್ ಮಾಡಿಬಿಟ್ಟು ನಮಗೇನು ಇದರಿಂದ ಅನುಕೂಲ ಅಂತ ಹೇಳಿ ಅವ್ರಿಗೆ ಪ್ರಿವೆಂಟ್ ಮಾಡಿದರು. ನಿಜ. ಈಗ ನಾವು ಈ ಸರ್ವೆನಲ್ಲಿ ದತ್ತಾಂಶವನ್ನು ಜನ್ರೇಟ್ ಮಾಡಿ ನಾನ್ ಬ್ಯಾಕ್ವರ್ಡ್ ಇಷ್ಟು ಜನ ಇದ್ದಾರೆ, ಇವರಿಗೆ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ರಿಕಮೆಂಡ್ ಮಾಡಿದರೆ ಸರ್ಕಾರದವ್ರು 10%ನಲ್ಲಿ ರಿಸರ್ವೇಷನ್ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಇದು ಆಗದಿದ್ದರೆ, ದತ್ತಾಂಶ ಇಲ್ಲದಿದ್ದರೆ ಸರ್ಕಾರದವ್ರು ಇನ್ನೊಂದು ಸರ್ವೆವರೆಗೂ ವೇಟ್ ಮಾಡಬೇಕು. ಓಕೆ, ಹೀಗಾಗಿ ಅದು ಕೌಂಟರ್ ಪ್ರೊಡಕ್ಟಿವ್ ಸ್ಟ್ಯಾಂಡ್ ತಗೊಂಡು ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ. ಇಫ್ ಇಟ್ ಹ್ಯಾಸ್ ಹ್ಯಾಪನ್, ಅದನ್ನು ಅವ್ರು ಹೇಳಿದ್ರು ಭಾಳಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ನಮಗೆ ದತ್ತಾಂಶ ಎಲ್ಲ ಸಿಕ್ಕ ಮೇಲೆ ಅದ್ರ ಮೇಲೆ ಏನು ರಿಕಮೆಂಡ್ ಮಾಡಬೇಕು ಅನ್ನೋದು ನಮ್ಮ ಕಮಿಷನ್ ತೀರ್ಮಾನ ಮಾಡ್ತದೆ. ಬಟ್ ಕೆಲವು ಸರಿ ಈ ಥರ ಈ ಪೊಲಿಟಿಕಲ್ ಇದನ್ನು ಇದರಿಂದ ಡಿಸ್ಕರೇಜ್ ಮಾಡೋದ್ರಿಂದ ಅದರಿಂದ ಭಾಳಷ್ಟು ಅಫೆಕ್ಟ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಸೊ ಇನ್ನೊಂದು ಜನರ ಒಂದು ಕನ್ಫ್ಯೂಷನ್ ಇದೆ, ಜಾತಿ ಸಮೀಕ್ಷೆನೋ ಅಥವಾ ಇದು ಸೋಷಿಯೋ ಎಕನಾಮಿಕಲ್ ಸರ್ವೆ ಅಂತ, ಅಂದರೆ ಶೈಕ್ಷಣಿಕ ಸಾಮಾಜಿಕ ಸರ್ವೆ. ಈ ಜಾತಿ ಸಮೀಕ್ಷೆಗೂ ಈ ಸಮೀಕ್ಷೆಗೂ ಒಂದು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ? ನನ್ನ ಪ್ರಕಾರ ಕಾನೂನಿನಲ್ಲಿ ಜಾತಿ ಸಮೀಕ್ಷೆ ಅಂತ ಇಲ್ಲವೇ ಇಲ್ಲ. ಓಕೆ, ಸಮೀಕ್ಷೆ ಇದೆ, ಸಾಮಾಜಿಕ ಶಿಕ್ಷಣಿಕ ಸಮೀಕ್ಷೆ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸೆನ್ಸಸ್ ಆ್ಯಕ್ಟ್ನಲ್ಲಿ ಸೆನ್ಸಸ್ ಮಾಡಲಿಕ್ಕೆ ಇದಿದೆ. ಓಕೆ, ಸೆನ್ಸಸ್ ಅಂದರೆ ಜನಗಣತಿ, ಹೆಡ್ ಕೌಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ. ಅದು ಕಾನ್ಸ್ಟಿಟ್ಯೂಷನಲ್ಲೇ ಪ್ರಾವಿಷನ್ ಇರೋದ್ರಿಂದ, ಸೆನ್ಸಸ್ ಆ್ಯಕ್ಟ್ ಇರೋದ್ರಿಂದ ಅದರ ಪ್ರಕಾರ ಪ್ರತಿ 10 ವರ್ಷಕ್ಕೆ ಒಂದು ಸೆನ್ಸಸ್ ಮಾಡ್ತಾರೆ. ಓಕೆ, 2031ರಲ್ಲಿ ನಮ್ಮ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಬ್ರಿಟಿಷರ್ಸು ಜಾತಿ ಗಣತಿ ಮಾಡಿಸಿದ್ರು 1931. ಅದರ ನಂತರ ಯಾವಾಗಲೂ ಜಾತಿ ಗಣತಿ ಆಗಿಲ್ಲ. ಪ್ರತಿ ಸಾರಿ ಸೆನ್ಸಸ್ ಮಾಡುವಾಗ ಸೆಂಟ್ರಲ್ ಗೌರ್ಮೆಂಟ್ನವರು ಈ ಶೆಡ್ಯೂಲ್ ಕಾಸ್ಟು ಶೆಡ್ಯೂಲ್ ಟ್ರೈಬ್ನವ್ರದ್ದು ಹೆಡ್ ಕೌಂಟ್ ಮಾಡ್ತಾರೆ. ಬರೀ ಹೆಡ್ ಕೌಂಟ್, ಸಮೀಕ್ಷೆ ಅಲ್ಲ. ಅವರ ಸ್ಥಿತಿಗತಿ ನೋಡೋದಿಲ್ಲ, ಎಷ್ಟು ಜನ ಇದ್ದಾರೆ ಅಂತ ಮಾತ್ರ ಕೌಂಟ್ ಮಾಡೋದು. 2011ರಲ್ಲೂ ಮಾಡಿದ್ರು. ಅದು ಇದೆ, ಅದ್ರ ಪ್ರಕಾರ ಅವರಿಗೆ ಏನು ಬೆನಿಫಿಟ್ ಕೊಡಬೇಕು ಅದು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಡ್ತಾರೆ. ಆ ಪ್ರಾವಿಷನ್ ಇರೋದ್ರಿಂದ ಈ ಸಾರಿ ನನಗೆ ತಿಳಿದ ಮಟ್ಟಿಗೆ ಅದು ಪೊಲಿಟಿಕಲ್ ರೀಸನಿಗೆ, ಅಲ್ಲೆಲ್ಲ ಎಲೆಕ್ಷನ್ ಎಲ್ಲ ಬರ್ತಾ ಇದ್ದದ್ರಿಂದ ತಾವು ಈ ಸಾರಿ ಜಾತಿ ಗಣತಿ ಮಾಡ್ತೀವಿ, ಜಾತಿ ಗಣತಿಯಲ್ಲಿ ಸಮೀಕ್ಷೆನೂ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಗೌರ್ಮೆಂಟ್ನವರು, ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಅದು ನನ್ನ ಪ್ರಕಾರ ಸೆನ್ಸಸ್ ಆ್ಯಕ್ಟ್ನಲ್ಲಿ ನೀವು ಜಾತಿ ಗಣತಿ ಮಾಡೋದಾದರೆ ಆ್ಯಕ್ಟನ್ನೇ ಅಮೆಂಡ್ಮೆಂಟ್ ಬೇಡ, ಅದರಲ್ಲಿ ಪ್ರಾವಿಷನ್ ಇಲ್ಲ, ಮಾಡಬೇಕಾಗ್ತದೆ. ಈಗ ಕಾನ್ಸ್ಟಿಟ್ಯೂಷನ್ನಲ್ಲೇ ಒಂದು ಎಕ್ಸ್ಪ್ರೆಸ್ ಪ್ರಾವಿಷನ್ ಇದೆ, ಏನು ಈ ಸ್ಥಿತಿಗತಿಗಳನ್ನು ಸಮೀಕ್ಷೆ ಮಾಡಲಿಕ್ಕೆ ಆರ್ಟಿಕಲ್ 340 ಅಂತ ಒಂದು ಸ್ಪೆಸಿಫಿಕ್ ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ಪ್ರಕಾರ ಯಾರು ಮಾಡ್ತಾ ಇಲ್ಲ. ಅದನ್ನು ನಾನು ಹೇಳಿದ್ನಲ್ಲ ನಿಮಗೆ, ಕೇಲ್ಕರ್ ಟೈಮ್ನಲ್ಲಿ ಅಥವಾ ಮಣ್ಣನ್ ಕಮಿಷನ್ನಲ್ಲಿ ಆ ಪ್ರಾವಿಷನ್ನ ಇನ್ವೋಕ್ ಮಾಡಿ ಪ್ರೆಸಿಡೆಂಟ್ ಹ್ಯಾಸ್ ಟು ಅಪಾಯಿಂಟ್ ಅ ಕಮಿಷನ್ ಟು ಅಸರ್ಟೇನ್ ದಿ ಸ್ಟೇಟಸ್, ಸೋಷಿಯಲ್ ಎಜುಕೇಷನಲ್ ಸ್ಟೇಟಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಆರ್ಟಿಕಲ್ 340 ಪ್ರೊವೈಡ್ ಮಾಡ್ತದೆ. ಬಟ್ ಫಾರ್ ಸಮ್ ರೀಸನ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ನಾಟ್ ಡೂಯಿಂಗ್ ದ್ಯಾಟ್.
ಅವ್ರು ಇದನ್ನ ಅದಕ್ಕೆ ಒಂದು ಬೇರೆ ಹೆಸರೇ ಕೊಟ್ಬಿಟ್ಟು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಅಂತ ಅನ್ನೋ ಪ್ರಾವಿಷನ್ ಯಾವ ಕಾನೂನಲ್ಲೂ ಇಲ್ಲ ನನ್ನ ತಿಳಿದ ಮಟ್ಟಿಗೆ. ಸಮೀಕ್ಷೆಗೆ ಅವಕಾಶ ಇದೆ, ನಮ್ಮ ಸ್ಟೇಟ್ನಲ್ಲಿ, ನಮ್ಮ ಆ್ಯಕ್ಟ್ನಲ್ಲಿ ಇದೆ. ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ 338 340ಗೆ ಸ್ಪೆಸಿಫಿಕ್ ಪ್ರಾವಿಷನ್ ಇದೆ. ಅದು ಬಿಟ್ಟರೆ ಸೆನ್ಸಸ್ ಆ್ಯಕ್ಟ್ನಲ್ಲಿ ಸೆನ್ಸಸ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ. ಅದು ನನ್ನ ತಿಳಿದ ಮಟ್ಟಿಗೆ ಈ ಡಿಲಿಮಿಟೇಷನ್ ಮಾಡಲಿಕ್ಕೆ ಮತ್ತು 50% ಮಹಿಳೆಯರಿಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಲಿಕ್ಕೆ ಆ ದೃಷ್ಟಿಯಲ್ಲಿ ವಿಚಾರ ಮಾಡಿ ತಾವು ಈ ಸಾರಿ ಸೆನ್ಸಸ್ ಮಾಡುವಾಗ ಇದನ್ನು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ಅದು ಮಾಡಲಿಕ್ಕೆ ಅವರು ಟೈಮು ಸೆಟ್ ಮಾಡಿದ್ದಾರೆ, 2027ರಲ್ಲಿ ಮಾಡ್ತೀವಿ ಅಂತ. ಬಟ್ ಅಷ್ಟರಲ್ಲಿ ಎಲ್ಲ ಅಮೆಂಡ್ಮೆಂಟ್ ಆಗಬೇಕು, ಎಲ್ಲ ತಯಾರಿ ಆಗಬೇಕು, ಹೌಸ್ ಲಿಸ್ಟಿಂಗ್ ಆಗಬೇಕು, ಎಲ್ಲ ಒಂದು ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ 2027ರಲ್ಲಿ ಆಗ್ತದೆ ಅಂತ ನನಗೇನು ನಂಬಿಕೆ ಇಲ್ಲ. ಕಷ್ಟ ಆಗ್ಬೋದು, ಮಾಡ್ಬೋದು, ಹೇಳಲಿಕ್ಕೆ ಬರಲ್ಲ. ಸರ್, ಇನ್ನೊಂದು ಇವಾಗ ನಾವು ನೋಡ್ತಾ ಇದ್ವಿ ಎಲ್ಲ ಕಡೆ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಸರ್ಕಾರದವರು ಬಂದು ಈ ಆಯೋಗಕ್ಕೆ ಹೊಸ ಜಾತಿಗಳನ್ನು ಸೇರ್ಸೋಕೆ ಹೇಳ್ತಾ ಇದ್ದಾರೆ. ಈ ಥರ ಜಾತಿನೇ ಎಲ್ಲ, ಇದು ಹಿಂದೂಗಳು ನುಡಿತಿದ್ದಾರೆ, ಧರ್ಮನ ಹೊಡೆದು ಎಲ್ಲ ಕಡೆ ನಮ್ಮಲ್ಲಿ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಪ್ಯೂರ್ಲಿ ಪೊಲಿಟಿಕಲ್ ಸ್ಪೀಚ್. ನೀವು ಇವ್ರ ಸಮೀಕ್ಷೆ ಏನಾಯ್ತಲ್ಲ ಕಾಂತರಾಜ್ ಅವ್ರದ್ದು ರಿಪೋರ್ಟ್ ತೆಗೆದು ನೋಡಿ. ರಿಪೋರ್ಟ್ ಅಂದರೆ ಪಬ್ಲಿಷ್ ಮಾಡಲಿಲ್ಲ, ಸರ್ವೆ ಡಾಟಾಗಳ ಇದ್ದಾವೆ. ಸರ್ವೆ ಮಾಡುವಾಗ ಅವ್ರದ್ದೇನು ಕೈಪಿಡಿ ಇತ್ತಲ್ಲ, ಅದು ಪಬ್ಲಿಕ್ ಡಾಕ್ಯುಮೆಂಟೇ ಇದೆ. ಅದರಲ್ಲಿ ನೀವೀಗ ಏನು ಹೇಳಿದ್ರಲ್ಲ, ಇವೆಲ್ಲ ಜಾತಿಗಳು ಇದ್ದಾವೆ. ಏನಾಗಿತ್ತಂದರೆ ಅವಾಗ ಕನ್ವರ್ಟ್ ಆದವಾಗ ಅದನ್ನು ಅವರು ಆ ಮೂಲ ಜಾತಿಗೆ ಸೇರಿಸ್ಬಿಟ್ಟು ಅದನ್ನು ಬರ್ಕೊಂಡು ಸಮೀಕ್ಷೆಯಲ್ಲಿ ಆ ದತ್ತಾಂಶಗಳನ್ನು ತಗೊಂಡಿದ್ರು. ಯಾರು? ಕಾಂತರಾಜ್ ಅವರೇ ತಗೊಂಡಿದ್ರು, ನಾವೇನು ಹೊಸದಾಗಿ ಕ್ರಿಯೇಟ್ ಮಾಡಿಲ್ಲ. ಅದರಲ್ಲಿರೋ ಪಟ್ಟಿಯಲ್ಲಿ ಏನು 1328 ಜಾತಿಗಳನ್ನು ಅವ್ರು ಲೀಸ್ಟ್ ಮಾಡಿದ್ರು. ಆ ಲೀಸ್ಟ್ನಲ್ಲಿ ನೀವು ಹೇಳ್ತಾ ಇರೋದು ಎಲ್ಲ ಇದ್ದಾವೆ. ನಾವು ಯಾವುದು ಸೇರಿಸ್ಲಿಕ್ಕೆ ಹೋಗಿಲ್ಲ, ಹೊಸದಾಗಿ ನೀವೇ ಸೃಷ್ಟಿ ಮಾಡಿ ಯಾವುದೂ ಇಲ್ಲ. ನಾವು ಇಲೆಕ್ಟ್ರಾನಿಕ್ ಮೋಡ್ನಲ್ಲಿ ಮಾಡ್ತಾ ಇದ್ದಿದ್ದರಿಂದ ನಮಗೆ ಅನುಕೂಲ ಆಗಲಿಕ್ಕೆ ಸರ್ವೆಗೆ ಹೋದವಾಗ ಡ್ರಾಪ್ ಡೌನ್ ಅಂತ ಇರ್ತದೆ. ಅಂದರೆ ಒಂದು ಇನ್ಸ್ಟ್ರೂಮೆಂಟ್ನಲ್ಲಿ ನೀವು ಇಂಥ ಜಾತಿ ಅಂತ ಹೇಳಿದರೆ ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅದು ಕಮಾಂಡ್ ಕೊಟ್ಟವಾಗ ಅದು ಪೂರ್ತಿ ಆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿರೋ ಜಾತಿಗಳನ್ನು ಲೀಸ್ಟ್ ಮಾಡ್ತದೆ. ಅದನ್ನು ಐಡೆಂಟಿಫೈ ಮಾಡಿ ನಿಮ್ಗೆ ಕೇಳಿ, ಇದು ನಿಮ್ಮ ಜಾತಿನ ಕೇಳಿ ಅದನ್ನು ಲಾಕ್ ಇನ್ ಮಾಡಿದರೆ ಅದನ್ನು ರೆಕಾರ್ಡ್ ಆಗ್ತದೆ. ಅದನ್ನು ಅನುಕೂಲ ಆಗಲಿಕ್ಕೆ ಅಂತ ಹೇಳಿ ನಾವು ಒಂದು ಡ್ರಾಪ್ ಡೌನ್ ಲೀಸ್ಟ್ ಮಾಡಿದ್ವಿ. ಆ ಲೀಸ್ಟ್ ಮಾಡುವಾಗ ಕಾಂತರಾಜ್ ಅವ್ರ ಕಮಿಷನ್ನಲ್ಲೇ 1400 ಇತ್ತು. ಅದರಲ್ಲಿ ನೀವು ಹೇಳ್ತಾ ಇರೋ ಎಲ್ಲ ಜಾತಿಗಳು ಇತ್ತು. ಸರ್ಕಾರದವ್ರು ಯಾರನ್ನೂ ಬ್ರೇಕ್ ಮಾಡಲಿಕ್ಕೆ ಇದನ್ನು ಸೇರಿಸಿ ಮಾಡಿದ್ದಲ್ಲ. ಆ ಲೀಸ್ಟನ್ನು ನಾವು ಪಬ್ಲಿಷ್ ಮಾಡಿ ನಾವು ಯಾವುದಾದ್ರೂ ಬಿಟ್ಟಿದ್ದೀವ ಇದರಲ್ಲಿ ಏನಾದರೂ ಯಾಕೆ ನಮ್ಮ ಅನುಕೂಲಕ್ಕೆ, ಅದು ಇಟ್ ಡಸಂಟ್ ಬಿಕಮ್ ಎ ಲೀಗಲ್ ಡಾಕ್ಯುಮೆಂಟ್. ಈಗ ನಾನೇನಾದರೂ ಒಂದು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಒಂದು ನೋಟ್ ಮಾಡಿಕೊಂಡ್ರೆ ಆ ನೋಟು ಡಸಂಟ್ ಬಿಕಮ್ ಲೀಗಲ್ ಡಾಕ್ಯುಮೆಂಟ್. ಅದಕ್ಕೇನು ಸ್ಯಾಂಕ್ಟಿಟಿ ಇಲ್ಲ. ಇಟ್ ಡಸಂಟ್ ಬಿಕಮ್ ಎ ಲೀಸ್ಟ್ ಆಫ್ ಬ್ಯಾಕ್ವರ್ಡ್. ಸೊ ಅದನ್ನು ಏನು ಸ್ಯಾಂಕ್ಟಿಟಿ ಇಲ್ಲದೇನೆ ನಮ್ಮ ವೈಯಕ್ತಿಕ ಉಪಯೋಗಿಸ್ಲಿಕ್ಕೆ ಬರೀ ನಮ್ಮ ಅನುಕೂಲತೆಗೆ ನಾವು ಡ್ರಾಪ್ ಡೌನ್ ಮಾಡಿ ಅದು ಪಬ್ಲಿಷ್ ಮಾಡಿದ್ದನ್ನು ಅಡ್ವಾಂಟೇಜ್ ತಗೊಂಡು ಇವರು ಎಲ್ಲ ಹೆಸರನ್ನು ಹೇಳಿಬಿಟ್ಟು ಈ ಥರ ಕ್ರಿಶ್ಚಿಯನು ಅದು ಇದು ಅಂತ ಹೇಳಿ ಅಪಪ್ರಚಾರ ಮಾಡಿದರು. ವಾಸ್ತವವಾಗಿ ಏನಾಗ್ತದೆ ಅಂತಂದರೆ, ನೀವು ಜಯಪ್ರಕಾಶ್ ಹೆಗ್ಡೆ ಅವ್ರ ಇದನ್ನು ರಿಪೋರ್ಟ್ ತೆಗೆದು ನೋಡಿದರೆ ಅವರೆಲ್ಲ ಕನ್ವರ್ಟ್ ಆಗಿರೋದ್ರಿಂದ ಕನ್ವರ್ಟೆಡ್ ಅಂತೇಳಿ ಅವ್ರದ್ದೊಂದು ಸಪ್ರೇಟೇ ಕ್ಯಾಟಗರಿ ಮಾಡಿ ಕ್ರಿಶ್ಚಿಯನ್ ಇದರಲ್ಲಿ ಸೇರಿಸ್ಬಿಟ್ಟು ಮುಂದೆ ಇದನ್ನು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಮೂಲ ಜಾತಿನೂ ಇರ್ತದೆ, ಇದು ಒಂದು ಸಪ್ರೇಟ್ ಆಗಿ ಇದು ಇರ್ತದೆ. ಸೊ ನಾವು ಮಾಡಿದ್ದಲ್ಲ, ಅದು ಸುಮ್ಮನೆ ಅದನ್ನು ಒಂದು ಗ್ರೌಂಡ್ ರೇಸ್ ಮಾಡಿ ಭಾಳಷ್ಟು ದೊಡ್ಡ ಗೊಂದಲ ಕ್ರಿಯೇಟ್ ಮಾಡ್ಬೋದು. ಸರ್, ಇನ್ನೊಂದು ಈಗ ಜಸ್ಟ್ ಡಿಸ್ಕಸ್ ಮಾಡಬೇಕಾದ್ರೆ ಮಾತಾಡ್ತಾ ಇದೀವಿ, ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಎಷ್ಟೊಂದು ಜನ ಮಿಸ್ಲೀಡ್ ಮಾಡ್ತಿದ್ದಾರೆ, ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಂತ. ಇಂಥ ಒಂದು ನಾಯಕರುಗಳಿಗೆ ಕಾನ್ಸ್ಟಿಟ್ಯೂಷನಲಿ ಅಥವಾ ಲೀಗಲಿ ಅದನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ವ ಸರ್? ಏನಕ್ಕಂದರೆ ಜನರುಗಳಿಗೆ ಒಂದು ಒಳ್ಳೆ ಕೆಲಸ ಆಗ್ತಾರೋ ಕೆಲಸನ ಇದು ಹಾಳು ಮಾಡ್ದಂಗೆ ಆಗ್ತದಲ್ಲ.
ಅವ್ರವ್ರಿಗೆ ತಿಳ್ಕೊಳ್ಬೇಕು. ನಾನು ಹೇಳ್ದಾಗೆ ದಿ ಡಿಫ್ರೆನ್ಸ್ ಬಿಟ್ವೀನ್ ಸಮೀಕ್ಷೆ ಮತ್ತು ಸೆನ್ಸಸ್ಸು ಇರೋದು, ಸಮೀಕ್ಷೆ ಮಾಡೋದು ನಮ್ಮ ಆ್ಯಕ್ಟ್ನಲ್ಲಿ ಇಟ್ ಈಸ್ ಎ ವಾಲಂಟ್ರಿ ಡಿಸ್ಕ್ಲೋಸರ್, ಸ್ವ ಇಚ್ಛೆಯಿಂದ ಮಾಹಿತಿ ಕೊಡೋದು. ಓಕೆ, ಎಲ್ಲ ಜನರಿಗೆ ಅನುಕೂಲ ಆಗಲಿಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಮಾಹಿತಿ ಕೊಡ್ತಾರೆ, ಅದರಲ್ಲಿ ಕಂಪಲ್ಷನ್ ಇರೋದಿಲ್ಲ. ಓಕೆ, ಆದರೆ ಸೆನ್ಸಸ್ನಲ್ಲಿ ಕಂಪಲ್ಷನ್ ಇದೆ. ಈಗ ಒಬ್ಬರು ಸೆನ್ಸಸ್ ಮಾಡುವಾಗ ತಾನು ಈ ಮಾಹಿತಿ ಕೊಡೋಲ್ಲ, ನಾನು ಮನೆಗೆ ಸೇರಿಸ್ಕೊಳ್ಳಲ್ಲ ಅಂದರೆ ಅವರಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ. ಸೆನ್ಸಸ್ ಆ್ಯಕ್ಟ್ನಲ್ಲೇ ಪ್ರಾವಿಷನ್ ಇದೆ. ಓಕೆ, ಸೊ ದೆರ್ ಈಸ್ ಅ ಕಂಪಲ್ಷನ್ ಪ್ರಾಸಿಕ್ಯೂಟ್ ಮಾಡಿ ಇದನ್ನು ಪೆನಲೈಸ್ ಮಾಡಲಿಕ್ಕೆ. ಅದು ಡಿಫ್ರೆನ್ಸ್, ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಸಮೀಕ್ಷೆ ಅಂಡರ್ ಅವರ್ ಆ್ಯಕ್ಟ್ ಆ್ಯಂಡ್ ಸೆನ್ಸಸ್ ಅಂಡರ್ ದಿ ಸೆಂಟ್ರಲ್ ಆ್ಯಕ್ಟ್. ಓಕೆ, ಹೀಗಾಗಿ ಅದನ್ನು ಮಾಡಬೇಡಿ ಅಂತ ಯಾರಾದರೂ ಹೇಳಿದರೆ, ಓಕೆ, ಆ ಥರ ಪ್ರಚೋದನೆ ಮಾಡಿದರೆ, ಅದು ವಾಲಂಟ್ರಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ನಾವು ಕಂಪೆಲ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ನಾವು ಕಂಪೆಲ್ ಮಾಡಲ್ಲ ಅಂತಂದರೆ ಅದರಿಂದ ಅದರ ರಿಪರ್ಕಷನ್ ಅವ್ರ ಜನರಿಗೆ ಆಗ್ತದೆ ಅಂತ ಅವರೇ ತಿಳುವಳಿಕೆ ಇದು ಮಾಡಿಕೊಂಡು ಅವರು ಅದರ ಪ್ರಕಾರ ನಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಏನು ಮಾಡಲಿಕ್ಕಾಗ್ತದೆ, ಕೋರ್ಟ್ನವರು ನೀವು ಯಾರಿಗೂ ಕಂಪೆಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ದಟ್ ಡಸ್ ನಾಟ್ ಮೀನ್ ಸಮ್ ಲೀಡರ್ ಕ್ಯಾನ್ ಸೇ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಹೈಕೋರ್ಟ್ನವ್ರು ಕಂಪೆಲ್ ಮಾಡಬೇಡಿ ಅಂತ ಹೇಳಿದ್ದಾರೆ, ನಾನು ಮಾಡ್ತಾ ಇಲ್ಲ, ನೀವು ಮಾಡಬೇಡಿ ಅಂತ ಹೇಳೋದು ತಪ್ಪಾಗ್ತದೆ. ಅಂದರೆ ಈಸ್ ಅಡ್ವೈಸಿಂಗ್ ದೆಮ್ ಕಾಂಟ್ರಿ ಟು ದಿ ಪರ್ಪಸ್ ಆಫ್ ಅವರ್ ಸರ್ವೆ. ಓಕೆ, ಬಟ್ ಇಂಥ ಸಣ್ಣ ವಿಷಯಕ್ಕೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಹೋಗಿದ್ರೆ ಅಷ್ಟರಲ್ಲಿ ಮುಗ್ದೇ ಹೋಗ್ತದೆ ನಮ್ಮ ಸರ್ವೆ ಟೈಮ್. ಬಟ್ ಪಾಯಿಂಟ್ ಏನಂತಂದ್ರೆ ಸರ್, ಸೊಸೈಟಿಲಿರೋ ಅದು ಅವ್ರು ವಿಚಾರ ಮಾಡಿಕೊಂಡು ಅವ್ರ ಆ್ಯಕ್ಷನ್ನಿಂದ ಏನು ರಿಪರ್ಕಷನ್ ಆಗ್ತದೆ ಅಂತ ಅವ್ರ ತಿಳುವಳಿಕೆಗೆ ಬರಬೇಕು. ಓಕೆ, ಬರ್ತಿದ್ರೆ ಏನು ಮಾಡಲಿಕ್ಕೆ ಸರ್? ಅದು ಈ ಥರ ಆದಾಗ ನಾಳೆ ದಿನ ನಿಮ್ಮದು ಸರ್ವೆ ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಮುಗಿಸಿದ್ರೆ ಅವಾಗ ಅವ್ರು ಏನು ಹೇಳ್ತಾರೆ, ಅಥೆಂಟಿಸಿಟಿ ಅಂದರೆ ನೀವು ಕರೆಕ್ಟಾಗಿ ಮಾಡಿದ್ದೀರಾ ನಮ್ಗೆ ಗೊತ್ತಾಗಬೇಕು ಅಂತ ಯಾರು ಪ್ರಶ್ನೆ ಮಾಡ್ಬೋದಾ? ಆ ಥರ ಮಾಡೋ ಅವಕಾಶ ಇಲ್ಲ. ಯಾಕಂದರೆ ನಾನು ನಿಮ್ಗೆ ಹೇಳ್ದಾಗೆ ಸರ್, ನಾವು ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ಅಂತ ಗೊತ್ತಿದೆ. ಅದು ಪೀರಿಯಾಡಿಕಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಅಸೆಸ್ ಮಾಡ್ತಾರೆ. ಈಗಿನ ಲೆಕ್ಕದ ಪ್ರಕಾರ ಒಫಿಷಿಯಲಿ ಡಿಕ್ಲೇರ್ಡ್ ಇದ್ರ ಪ್ರಕಾರ 6,80,00,000 ಜನ ಇದ್ದಾರೆ. ಓಕೆ, ಹೈಯರ್ ಲೆವೆಲ್ನಲ್ಲಿ ಒಂದು 7,20,00,000 ಅಂತಲೂ ಒಂದು ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇರ್ತದೆ. ಅಂದರೆ ಪ್ರೊಜೆಕ್ಟೆಡ್ ಇದ್ರ ಮೇಲೆ ಮಾಡಿರ್ತಾರೆ ಅವರು. ಓಕೆ, ಎಷ್ಟು ಇದೆ, ಪ್ರತಿ ವರ್ಷ ಎಷ್ಟು ಇನ್ಕ್ರೀಸ್ ಆಗ್ತದೆ, ಮೈಗ್ರೇಷನ್ ಆಗ್ತದೆ, ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬೇರೆ ಬೇರೆ ಏಜೆನ್ಸಿಯವರು ಬೇರೆ ಬೇರೆ ಜನಗಣತಿಯನ್ನು ಡಿಟರ್ಮಿನ್ ಮಾಡ್ತಾರೆ. ಅಥೆಂಟಿಕೇಟೆಡ್ ಅಂದರೆ ಪಾಪ್ಯುಲೇಷನ್ ಕೌಂಟು ಸೆನ್ಸಸ್ ಆದವಾಗ ದ್ಯಾಟ್ ವುಡ್ ಬಿ ಅನ್ ಅಥೆಂಟಿಕೇಟೆಡ್. ಬಟ್ ಅದು ಆಗೋವರೆಗೂ ಎಲ್ಲ ಪ್ರೊಜೆಕ್ಟೆಡ್ ಇದನ್ನು ನೋಡಿಕೊಂಡು ಡಿಟರ್ಮಿನ್ ಮಾಡ್ತಾರೆ. ಈಗಿನ ನಮ್ಮ ಸರ್ಕಾರದ ಮಾಹಿತಿ ಪ್ರಕಾರ 6,80,00,000 ಜನಸಂಖ್ಯೆ ಇದೆ ಅಂತ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಬೇರೆ ಪ್ರೋಗ್ರಾಮಿಗೆ. ಇದಕ್ಕೆ ಮತ್ತೊಂದು ವ್ಯೂ 7,20,00,000 ಆಗ್ತದೆ ಅಂತ ಹೇಳಿ ಇನ್ನೊಂದಿದೆ. ಅದು ಫರ್ಟಿಲಿಟಿ ರೇಟು ಎಷ್ಟು ಅದು ಎಲ್ಲ ನೋಡಿಕೊಂಡು ಇದು ಮಾಡೋದು, ಮೈಗ್ರೇಷನ್ ಎಷ್ಟಿದೆ ಅವೆಲ್ಲ. ಹೀಗಾಗಿ ಅದರ ಪ್ರಕಾರ ನಾವು ಎಷ್ಟು ಹೌಸ್ ಹೋಲ್ಡ್ಸ್ ಇದ್ದಾವೆ ಅಂತ ಹೇಳಿ ಅಂದಾಜು ಹಾಕಿ ನಾವು ಹೌಸ್ ಲಿಸ್ಟಿಂಗ್ ಮಾಡಿದ್ದೀವಿ. ಈಗ ಎಲ್ಲ ಹೌಸ್ ಲಿಸ್ಟಿಂಗು ಮಾಡಿ ಕಂಪ್ಲೀಟ್ ಮಾಡಿದವಾಗ ಎಲ್ಲರದ್ದು ಸರ್ವೆ ಆಗಿದೆ ಅಂತ ಲೆಕ್ಕಕ್ಕೆ ಬರ್ತದೆ. ಅದನ್ನು ಯಾರೂ ಡಿಸ್ಪ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಕೆಲವು ಮನೆಗೆ ಹೋದವಾಗ ತಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳಿರ್ಬೋದು. ಅದನ್ನು ನಮ್ಮಲ್ಲಿ ರೆಕಾರ್ಡ್ ಆಗಿರ್ತದೆ, ಇಷ್ಟು ಜನ ಮಾಡಿಲ್ಲ ಅಂತ ಹೇಳಿ. ಹೀಗಾಗಿ ನಮ್ಮ ಸರ್ವೆ ಸರಿ ಆಗಿಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಅದನ್ನು ಮಾಡಬೇಕಂತಲೇ ನಾವು ಹೌಸ್ ಲಿಸ್ಟಿಂಗನ್ನು ತಯಾರು ಮಾಡಿ, ಜಿಯೋ ಟ್ಯಾಗ್ ಮಾಡಿ, ಲೊಕೇಶನ್ ಐಡೆಂಟಿಫೈ ಮಾಡಿ, ಅವರಿಗೆ 2-3 ಆ್ಯಪ್ನಲ್ಲಿ ಡೈರೆಕ್ಷನ್ ಎಲ್ಲ ತೋರಿಸಿ ಅವನ್ನೆಲ್ಲ ತಯಾರಿ ಮಾಡ್ಕೊಂಡಿದ್ದಕ್ಕೆ ನಾವು ಇಂಥದ್ದು ಮಾಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಓಕೆ ಸರ್, ಇದು ಈ ಇನ್ಫಾರ್ಮೇಷನ್ ಇರೋದ್ರಿಂದ ಕಳೆದ ಬಾರಿ ಕಾಂತರಾಜು ವರದಿ ಬಂದಾಗ ಅನೇಕ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಅವ್ರೇನು ಹೇಳ್ತಾ ಇದ್ರು, ಟೀಚರ್ಗಳು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಅವರೇ ಬರ್ಕೋಬಿಟ್ರು, ಆ ಥರ
ಈ ಆ ರೀತಿ ಥರ ಅವಕಾಶನೇ ಇಲ್ಲ. ಅವಕಾಶನೇ ಇಲ್ಲ ಈ ಸರಿ. ಕಾಂತರಾಜ್ ಅವ್ರ ಟೈಮ್ನಲ್ಲಿ ಏನಾಗಿತ್ತು ಅಂದರೆ ಹೋಗಿ ಬರ್ಕೊಂಡು ಬಂದು ಫಿಸಿಕಲಿ ಬರ್ಕೊಂಡು ಬಂದು ಅದನ್ನು ಇವರಿಗೆ ಸಿಸ್ಟಮಿಗೆ ಫೀಡ್ ಮಾಡ್ತಾ ಇದ್ರು. ಆ ಫೀಡ್ ಮಾಡೋ ಏಜೆನ್ಸಿ BEL ಅಂತ, ಸೆಂಟ್ರಲ್ ಗೌರ್ಮೆಂಟ್, ಇಟ್ಸ್ ಎ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಅವರಲ್ಲಿ ಏನು ಮಿಸ್ಚೀಫ್ ಮಾಡೋ ಅವಕಾಶ ಇಲ್ಲ. ಬಟ್ ಅದನ್ನು ಮಾಡಿ ಆದಮೇಲೆ ಆದ್ರೂ ಇನ್ನೊಂದು ಸರಿ ಅಥೆಂಟಿಕೇಟ್ ಮಾಡಬೇಕಂತ ಹೇಳಿ ಆ ಡಾಟಾ ಕಲೆಕ್ಟ್ ಮಾಡಿದ್ದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನವರಿಗೆ ಕೊಟ್ಟವಾಗ ಅವರು ಅದನ್ನು ಅನಲೈಸ್ ಮಾಡಿ ಇದು ಟ್ಯಾಲಿ ಆಗ್ತದೆ 2011 ಸೆನ್ಸಸ್ ಫಿಗರಿಗೂ ಇದಕ್ಕೂ ಎಲ್ಲ ಟ್ಯಾಲಿ ಆಗ್ತದೆ. 5,98,00,000 ಜನರದ್ದು ಸರ್ವೆ ಆಗಿದೆ. ಅಂದಾಜು 6 ಕೋಟಿ ಚಿಲ್ಲರೆ ಜನಸಂಖ್ಯೆ ಇತ್ತು. ಸರಿಯಾಗಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಕಾರಣದಿಂದ ಆ ರಿಪೋರ್ಟನ್ನು ತೆಗೆದಾಕಲಿಲ್ಲ ಇವರೆಲ್ಲ ಮಾತಾಡಿದ ಕಾರಣಕ್ಕೆ, ಅಂದರೆ ಮನೇಲಿ ಕೂತ್ಕೊಂಡು ಬರೆದಿದ್ದು ಎಲ್ಲ. ಒಂದೇ ಕಾರಣಕ್ಕೆ ಆ ರಿಪೋರ್ಟನ್ನು ಮುಂದುವರಿಸ್ತಿದ್ದ ಕಾರಣ ಏನಂದರೆ ಹಳೆ ದತ್ತಾಂಶ ಆಯಿತು. ಕಾನೂನು ಪ್ರಕಾರ ಕಂಟೆಂಪ್ರೇನಿಯಸ್ ದತ್ತಾಂಶ ಇರಬೇಕು ಅಂತ ಹೇಳಿ ಅದನ್ನು ಬದಿಗಿಟ್ಕೊಂಡು ಹೊಸ ಸರ್ವೆ ಮಾಡಿದ್ದಾರೆ. ಹೀಗಾಗಿ ಆ ಹೋದ ಸರಿ ಏನು ಹಾಡು ಹೇಳ್ತಾ ಇದ್ರು ಅದನ್ನು ಈ ಸರಿ ಹೇಳೋ ಅವಕಾಶ ಇಲ್ಲ, ಸಿಗೋದಿಲ್ಲ. ಜೊತೆಗೆ ಇನ್ನೊಂದು ಸರಿ ಸರ್, ಲಾಸ್ಟ್ ಟೈಮ್ ಏನಾಯಿತು, ಅನೇಕ ಮಠಾಧೀಶರು ನಾಯಕರುಗಳೆಲ್ಲ ಏನು ಹೇಳಿದ್ರು, ನಮ್ಮ ಮನೆಗೆ ಬಂದೇ ಇಲ್ಲ, ನಾವು ಎಲ್ಲ ಅದು ಏನು ಸರ್ವೆ ಮಾಡೋ ಟೈಮಲ್ಲಿ ಅವರು ಯಾವತ್ತೂ ಮಾತಾಡಿಲ್ಲ. 10 ವರ್ಷ ಕಳೆದ ನಂತರ ಅವ್ರು ಹೇಳ್ತಾರೆ ಇದು ಈ ಸಲ ನಮ್ಮ ಮನೆಗೆ ಬಂದೇ ಇಲ್ಲ, ನಮ್ಗೆ ಯಾವತ್ತೂ ಇದ್ರ ಬಗ್ಗೆ ಪ್ರಶ್ನೆನೇ ಕೇಳಿಲ್ಲ ಅಂತ ಹೇಳಿದ್ರು. ಐ ಥಿಂಕ್ ಈ ಒಂದು ನೀವು ಅದಕ್ಕೆ ಅವಕಾಶ ಇಲ್ಲ. ನಮ್ಮಲ್ಲಿ ರೆಕಾರ್ಡ್ಸ್ ಇದೆ, ನಾವು ಸ್ಟಿಕ್ಕರ್ ಅಂಟಿಸಿರೋದು ಇದು ಇದೆ, ನಮ್ಮಲ್ಲಿ ಎಲ್ಲ ಡಾಟಾನು ಅವೈಲೇಬಲ್ ಇದೆ. ಯಾವಾಗ ಬೇಕಾದರೂ ಇಟ್ಸ್ ಎ ಟ್ರಾನ್ಸ್ಪರೆಂಟ್ ವೇ ಬೈ ವಿಚ್ ವಿ ಹ್ಯಾವ್ ಡನ್. ಅದಕ್ಕೆ ಅವಕಾಶ ಕೊಡಬಾರ್ದಂತಲೇ ನಾವು ಈ ಸಿಸ್ಟಮ್ನಲ್ಲಿ ಸರ್ವೆ ಮಾಡ್ತೇವೆ. ಓಕೆ ಸರ್. ಸರ್, ತುಂಬ ವಿಷಯಗಳನ್ನು ತಿಳಿಸಿದ್ರೆ ನಮಗೆ ಕುತೂಹಲ ಇರೋದಂದರೆ ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ, ನೀವು ರಿಪೋರ್ಟ್ ಯಾವಾಗ ಕೊಡ್ತೀರಾ, ಅಥವಾ ನೀವು ಇದು ಯಾವಾಗ ಇಂಪ್ಲಿಮೆಂಟ್ ಆಗ್ಬೋದು? ನಮ್ಮ ಪ್ಲ್ಯಾನ್ ಪ್ರಕಾರ ಈ ದಸರಾದಲ್ಲಿ ನಾವು ಮಾಡಬೇಕಂತ ಹೇಳಿ ಶುರು ಮಾಡಿದ್ದೇವೆ. ನಮ್ಮ ಶೆಡ್ಯೂಲ್ ಪ್ರಕಾರ ಈ ತಿಂಗಳಲ್ಲಿ ಅಕ್ಟೋಬರ್ ಕೊನೆವರೆಗೂ ಎಲ್ಲ ನಮ್ಮದು ಮುಗೀತದೆ. ನಾವು ಆ್ಯಕ್ಚುಲಿ ಈ ಸ್ಪೆಷಲಿಸ್ಟಿಗೆ ಇವರಿಗೆ ಎಲ್ಲ ಈಗ ಐಡೆಂಟಿಫೈ ಮಾಡಿ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಅದರ ಪ್ರಕಾರ ಫಸ್ಟ್ ವೀಕ್ನಿಂದ ನಮ್ಮದು ಮೀಟಿಂಗ್ಗಳು ಅನಲೈಸಿಂಗ್ ಮಾಡೋದು ಶುರು ಆಗ್ತದೆ. ಅದು ಒಂದು ಅಂದಾಜು ಪ್ರಕಾರ 1.5-2 ತಿಂಗಳು ಆಗ್ತದೆ. ಡಿಸೆಂಬರ್ ಕೊನೆ ಒಳಗೆ ನಮ್ಮದು ರಿಪೋರ್ಟ್ ರೆಡಿ ಆಗ್ತದೆ, ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ. ಓಕೆ. ಸೊ ಈ ಸಲ ಖಂಡಿತವಾಗ್ಲೂ ಇದು ಇಂಪ್ಲಿಮೆಂಟ್ ಆಗ್ಬೋದು ಅಂತ ನಾವು ಆಶಯ ಪಡ್ಬೋದಾ? ಸರ್ಕಾರದವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಭಾಳಷ್ಟು ಮನಸ್ಸಿದೆ. ಇದು ಒಂದೇ ಲೀಗಲ್ ಟೆಕ್ನಿಕಲ್ ಇಶ್ಯೂ ಇದ್ದಿದ್ದರಿಂದ ಮಾಡಲಿಲ್ಲ. ಇಲ್ದಿದ್ರೆ ಹೋದ ಸಾರಿ ಜನವರಿಯಲ್ಲೇ ಕ್ಯಾಬಿನೆಟ್ ಮುಂದೆ ಬಂದವಾಗ ಮಾಡೋ ಅವಕಾಶ ಇತ್ತು. ಬಟ್ ಅದನ್ನ ಚಾಲೆಂಜ್ ಆಗಿ ಮತ್ತೆ ಕೋರ್ಟಿಗೆ ಹೋಗಿ ಪೆಂಡಿಂಗ್ ಇರಬಾರ್ದು ಅಂತ ಒಂದೇ ಕಾರಣದಿಂದ ಹೊಸ ಡಾಟಾವನ್ನು ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಸರ್ಕಾರದವರು ಒಂದ್ಸರಿ ಏನಾದರೂ ಹೇಳಿದರೆ ಅದಕ್ಕೆ ಜನರಲಿ ಬದ್ಧವಾಗಿರ್ತಾರೆ. ಅವರು ಈಗ ಸರ್ವೆ ಮಾಡಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇರೋ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ನಾವು ಸರ್ವೆ ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಗೌರ್ಮೆಂಟ್ ಮುಂದೆ ಅದನ್ನು ಪ್ಲೇಸ್ ಮಾಡುತ್ತೆ, ಕ್ಯಾಬಿನೆಟ್ ಮುಂದೆ. ಅಷ್ಟುವರೆಗೂ ಅದರಲ್ಲಿ ಇಲ್ಲಿ ಏನು ರಿಪೋರ್ಟ್ ಬಂದಿದೆ, ಇದು ಹೋದ ಸರಿ ಹೇಗೆ ಲೀಕ್ ಆಗಿ ಇದಾಯಿತು ಅಂತ ಆಗೋ ಪ್ರಮೇಯ ಬರೋದಿಲ್ಲ ಈ ಸರಿ. ಹೀಗಾಗಿ ಸರ್ಕಾರದವರು ಇಂಪ್ಲಿಮೆಂಟ್ ಮಾಡದೇ ಇರಲಿಕ್ಕೆ ಅವಕಾಶ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೊಂದೇನೆಂದರೆ ಈ ರಿಸರ್ವೇಷನ್ನಿಂದ ಎಲ್ಲ ಜನರಿಗೆ ಅನುಕೂಲ ಆಗ್ತಾ ಇರೋದ್ರಿಂದ ಸರ್ಕಾರದವರು ಒಂದ್ಸರಿ ತಾವು ಜನರ ಅನುಕೂಲಕ್ಕೆ ಈ ಥರ ಮಾಡ್ತಾ ಇದ್ದೀವಿ ಅಂತಂದಮೇಲೆ ಅದನ್ನು ಮಾಡಬೇಕಾಗ್ತದೆ. ಈಗ ಭಾಳಷ್ಟು ಇಲೆಕ್ಷನ್ಸು ಬರ್ತವೆ ಈ ಲೋಕಲ್ ಬಾಡೀಸಿಗೆ, ಅದಕ್ಕೆ ಇದಕ್ಕೆ, ಅವಕ್ಕೂ ಎಲ್ಲನೂ ರಿಸರ್ವೇಷನ್ ಈ ಬೇಸಿಸ್ ಮೇಲೇ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಹೀಗಾಗಿ ಅವರು ಇಂಥ ದಿವಸದಲ್ಲಿ ನಾವು ಇಲೆಕ್ಷನ್ ಮಾಡ್ತೀವಿ ಲೋಕಲ್ ಬಾಡಿಗೆ ಅಂತ ಹೇಳಿ ಎಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿರೋದ್ರಿಂದ ನಮ್ಮ ರಿಪೋರ್ಟ್ ಡಿಸೆಂಬರ್ನಲ್ಲಿ ಬಂದರೆ ನನ್ನ ಪ್ರಕಾರ ಜನವರಿಯಲ್ಲೇ ತೀರ್ಮಾನ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಅದರಿಂದ ಭಾಳಷ್ಟು ಮುಂದಿನ ಇಲೆಕ್ಷನ್ಸು ಅದಕ್ಕೆ ಇದಕ್ಕೆ ಎಲ್ಲ ಸಹಾಯ ಆಗ್ತದೆ ಅಂತ. ಓಕೆ ಸರ್, ಖಂಡಿತವಾಗ್ಲೂ ಈ ಒಂದು ಸಂದರ್ಶನ ಇಡೀ ಕರ್ನಾಟಕ ಜನತೆಗೆ ತುಂಬ ಮುಖ್ಯವಾಗಿತ್ತು. ಏನಕ್ಕಂದರೆ
ಹೊರಗಡೆ ಸಮಾಜದಲ್ಲಿ ನಡೀತಾ ಇರೋಂಥ ಅನೇಕ ಕನ್ಫ್ಯೂಷನ್ಗಳು, ಜನ ಮಿಸ್ಲೀಡ್ ಮಾಡ್ತಾ ಇರೋದೆಲ್ಲ ನೋಡಿದಾಗ ಇವತ್ತು ನಿಮ್ಮ ಸಂದರ್ಶನದಲ್ಲಿ ನೀವು ಸವಿಸ್ತಾರವಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಆ್ಯಂಡ್ ನಮ್ಮ ಕಡೆಯಿಂದ ಅಹಿಂದ ಟಿ ವಿ ಕಡೆಯಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀವಿ. ವಿಶ್ವಲ್ ಥಿಂಕಿಂಗ್ ಏನಂದರೆ, ನಮ್ಮ ರಿಪೋರ್ಟ್ನಿಂದ ಸಮಾನತೆ ಅಚೀವ್ ಮಾಡಲಿಕ್ಕೆ ಏನಾದರೂ ಅನುಕೂಲ ಆದರೆ, ಜನರಿಗೆ ಒಂದು ಸ್ವಲ್ಪ ಅದರಿಂದ ಅನುಕೂಲ ಆದರೆ, ಅದರಿಂದ ಒಳ್ಳೆಯದಾದರೆ ನಮಗೆಲ್ಲ ಭಾಳ ಖುಷಿ ಆಗ್ತದೆ. ಹೀಗಾಗಿ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್. ಬಟ್ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನು ಮಾಧ್ಯಮದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾಯಿತ್ತು, ಅದಕ್ಕೆಲ್ಲ ನೀವು ಫುಲ್ ಸ್ಟಾಪ್ ಇಟ್ಟಿದ್ದೀರಾ. ನಮ್ಮ ಕರ್ನಾಟಕ ಜನ ನಿಮ್ಮ ಇಂಟರ್ವ್ಯೂ ನೋಡಾದ್ಮೇಲೆ ಅವ್ರಿಗೆ ಅರ್ಥ ಆಗ್ತಿದೆ ಯಾವುದನ್ನ ಅರ್ಥ ಮಾಡ್ಕೋಬೇಕು, ಯಾವುದನ್ನ ಅರ್ಥ ಮಾಡ್ಕೋಬಾರ್ದು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ನಮ್ಮ ಸ್ಟುಡಿಯೋಗೆ ಬಂದು ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟು ದಿವಸ ಕೆಲವರು ಏನಾದರೂ ಮಿಸ್ಗೈಡ್ ಆಗಿ ಮಿಸ್ ಆಗಿದ್ರೂ ಈಗಲೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಆನ್ಲೈನು ಮಾಡ್ಬೋದು. ಭಾಳಷ್ಟು ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ದೀವಿ. ಎಲ್ಲಿ ಇನ್ಮೇಲೆ ಸರ್ವೆ ಆಗ್ತದೆ ಅಲ್ಲಿ ಲಾಸ್ಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅಕಸ್ಮಾತ್ ನೀವು ಮಿಸ್ ಔಟ್ ಆಗಿದ್ರೂ ಆನ್ಲೈನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಹೆಲ್ಪ್ಲೈನ್ ಇದೆ. ನಮ್ಗೆ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಮತ್ತೆ ಪುನಃ ಮನೆಗೆ ಕಳಿಸ್ಬಿಟ್ಟು ಸರ್ವೆ ಮಾಡಲಿಕ್ಕೆ ತಯಾರಿದ್ದೀವಿ ನಾವು. ಹೀಗಾಗಿ ನಿಮ್ಮ ಜನರಿಗೆ ಅನುಕೂಲ ಆಗೋದ್ರಿಂದ, ಎಲ್ಲ ರಾಜ್ಯದ ಎಲ್ಲ ಜನರಿಗೂ ಅನುಕೂಲ ಆಗೋದ್ರಿಂದ ಈ ದತ್ತಾಂಶದಿಂದ ತಾವು ದಯವಿಟ್ಟು ತುಂಬ ಹೃದಯದಿಂದ ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅನೇಕ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.